सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्गीकृतमभूद्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहपरो हरिः नृसिंहोपासकं नित्यं तं नृसिंहं भजे। श्री सच्चिदानंद शिवाभिनव्य नृसिंह भारत्यभिधान यतीन्द्रान् विद्यानिधि मंत्रनिधि सदात्मनिष्ठां भजे मानव शंभुरूपान्। सदात्मध्यान निरतं विषयेभ्यः पराङ्मुखं नौमि शास्त्रेषु निष्णातं चंद्रशेखर भारतीं विवेकिनं महाप्रज्ञं त्रय्यौदार्य क्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखर भारतीम्। नमामि यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शङ्करानन्दगुरुपादाम्बुजन्मने सविलास महामोहग्राहग्रासैककर्मणे तत्पादाम्बुर्हद्वन्द्वसेवा निर्मलचेतसां सुखबोधाय तत्त्वस्य विवेकोऽयं विधीयते। ಬೃಹದಾರಣ್ಯಕ ಅಂತ ಉಪನಿಷತ್ತೇ ತುಂಬಾ ದೊಡ್ಡ ಉಪನಿಷತ್ತು. ಬೃಹತ್ ಅಂದ್ರೆ ತುಂಬಾ ದೊಡ್ಡದು ಅಂತ. ಆ ಉಪನಿಷತ್ತಕ್ಕೂ ಅದೇ ತರ ಹೆಸರಿದೆ. ಉಪನಿಷತ್ತು ತುಂಬಾ ಅಗಾಧವಾದದ್ದು. ಅದರಿಂದ ವಿದ್ಯಾರಣ್ಯರು ಕೂಡ ಏನ್ ಮಾಡಿದ್ದಾರೆ, ಈ ಅನುಭೂತಿ ಪ್ರಕಾಶದಲ್ಲಿ ಇದು ಬೃಹದಾರಣ್ಯಕ ಉಪನಿಷತ್ತಿಗೆ ಬೇಕಾದಷ್ಟು ಅಧ್ಯಾಯಗಳು ಕೊಟ್ಟಿದ್ದಾರೆ. ಅವರು ತುಂಬಾ ವಿಷಯಗಳಿದೆ ಅದರಲ್ಲಿ. ಅದರಿಂದ ತುಂಬಾ ಅಧ್ಯಾಯಗಳು ಇದಕ್ಕೆ ಅವರು ಮೀಸಲಾಕಿದ್ದಾರೆ ನಮ್ಮ ವಿದ್ಯಾರಣ್ಯರು. ಹಾಗಾಗಿ ಬೃಹದಾರಣ್ಯಕ ಅಂತ ಹೆಸರು ಕೊಡ್ತಾರೆ. ಇದಕ್ಕೆ ಒಂದು ತಮಾಷೆ ಕೂಡ ಒಂದು ವಿಷಯ ಹೇಳ್ತಾರೆ. ಯಾರಾದ್ರೂ ಒಂದು ವಾಕ್ಯ ಏನಾದ್ರೂ ಕೋಟ್ ಮಾಡ್ಬಿಟ್ಟು ಯಾರಾದ್ರೂ ಕೇಳಿದ್ರೆ ಇದು ಎಲ್ಲಿದೆ ಅಂತ ಹೇಳಿದ್ರೆ ಬೃಹದಾರಣ್ಯಕ ಅಂತ ಹೇಳ್ಬಿಟ್ಟು ಸಾಕು, ಯಾರು ಹುಡ್ಕೋಕ್ ಹೋಗೋದಿಲ್ಲ ಇಲ್ಲ. ಅದೇ ತರ ಮಹಾಭಾರತದಲ್ಲಿ ಇದೆ ಅಂತ ಹೇಳಿದ್ರು ಕೂಡ ಯಾರಿಗೂ ಹುಡ್ಕೋಕ್ ಆಗೋದಿಲ್ಲ ಅದು ಅಂತ ಆತರ ಹೇಳ್ತಾರೆ. ಸುಮ್ಮನೆ ಆತರ ಒಂದು ಮಾತಿದೆ ಆತರ. ಸೊ ಇದರಲ್ಲಿ ಇವರು ಈ ಪರತತ್ವ ಅಂತ ಯಾವ್ದಿದೆಯೋ, ಪರಬ್ರಹ್ಮ ತತ್ವ ಅಂತ, ಅದನ್ನ ತಿಳ್ಕೊಳ್ಳಕ್ಕೆ ಒಂದು ಅದು ತುಂಬಾ ಸೂಕ್ಷ್ಮವಾದ ವಿಷಯ. ತುಂಬಾ ದುರೂಹ ಅಂದ್ರೆ ಊಹೆ ಮಾಡೋದು ಕಷ್ಟ ಅಂತ ಅದಕ್ಕೆ ಇದು ಅರ್ಥ, ಆ ಶಬ್ದಕ್ಕೆ ಅರ್ಥ. ಅಂತದನ್ನ ತಿಳಿಸಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಕ್ರಿಯೇಷನ್ ಅಂತ ಯಾವ್ದು ನಮ್ಗೆ ನೋಡ್ತಾ ಇದ್ದೀವೋ ಇದರಿಂದಾನೇ ಅದನ್ನ ತಿಳಿಬೇಕಾಗಿದೆ ನಮ್ಗೆ. ಯದ್ಯಪಿ ಈ ಸೃಷ್ಟಿ ಸಂಬಂಧ ಬ್ರಹ್ಮಕ್ಕೆ ಇಲ್ಲದೆ ಹೋದ್ರು ಕೂಡ ನಮ್ಗೆ ಸೃಷ್ಟಿಯನ್ನೇ ನಾವು ನೋಡ್ತಾ ಇರೋದ್ರಿಂದ, ಸೃಷ್ಟಿಯಲ್ಲೇ ನಾವ್ ಇರೋದ್ರಿಂದ ಫ್ರಮ್ ದಿ ನೋನ್ ಟು ದಿ ಅನ್ನೋನ್ ಅಂತ ಒಂದು ಮೆಥಡ್ ಇದೆಯಲ್ಲ, ಆ ಮೆಥಡ್ ಅಲ್ಲಿ ನಮಗೆ ಇಲ್ಲಿ ಸೃಷ್ಟಿಯಿಂದ ನಮಗೆ ಅದನ್ನ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದೆ ಉಪನಿಷತ್ತು. ಅವಾಗ ಏನ್ ಮಾಡ್ತಾ ಇದೆ, ಮೊದಲು ಈ ಸೃಷ್ಟಿಯಲ್ಲೇನೆ ಈ ಸಮಷ್ಟಿ ಅಂತ ಒಂದು ನಾವು ಹೇಳ್ತೀವಲ್ಲ, ದಟ್ ಈಸ್ ಹಿರಣ್ಯ ಗರ್ಭ ಅಂತ ಹೇಳ್ತೀವಲ್ಲ, ಆ ತತ್ವವನ್ನ ಮೊದಲು ಹೇಳಿ ಅದು ಎಲ್ಲಿ ಯಾವ್ದ್ರಲ್ಲಿ ಅದಿದೆ ಅಂತ ಕೇಳಿದಾಗ ಅದು ಒಂದು ಸೂತ್ರ, ಅದಕ್ಕೆ ಸೂತ್ರಾತ್ಮ ಅಂತ ಹೆಸರು. ಹಿರಣ್ಯ ಗರ್ಭ ಅಂತ ಹೇಳಿದ್ವಲ್ಲ, ಅದಕ್ಕೆ ಸೂತ್ರಾತ್ಮ ಅಂತ ಹೆಸರು. ಆ ಸೂತ್ರಾತ್ಮ ಅನ್ನೋದು ಎಲ್ಲಿದೆ ಅಂತ ಹೇಳಿದ್ರೆ ಅದು ಅವ್ಯಕ್ತ ಅಂತ ಒಂದು ಮಾಯಾ ತತ್ವದಲ್ಲಿದೆ ಅಂತ ಹೇಳಿದ್ರು. ಇವಾಗ ಅವ್ಯಕ್ತ ಎಲ್ಲಿದೆ ಅಂತ ಕೇಳಿದಾಗ ಅದು ಬ್ರಹ್ಮದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅವಾಗ ಏನಾಯ್ತು, ಆ ಬ್ರಹ್ಮವನ್ನ ನಾವು ತಿಳ್ಕೊಳಕ್ಕೆ ಈ ಸೂತ್ರಾತ್ಮ, ಅದಾದ್ಮೇಲೆ ಅವ್ಯಕ್ತ, ಅದಾದ್ಮೇಲೆ ಬ್ರಹ್ಮ ಅಂತ ಆ ಒಂದು ರೂಟಲ್ಲಿ ಹೋಗ್ಬೇಕಾಗಿದೆ. ಹಾಗಾಗಿ ಅದು ಹೇಳುವಾಗ ತುಂಬಾ ಚೆನ್ನಾಗಿ ಉಪನಿಷತ್ತು ಅದನ್ನ ಪ್ರತಿಪಾದನೆ ಮಾಡುತ್ತೆ. ಅದು ಆ ಸೂತ್ರಾತ್ಮ ಅನ್ನೋದು ಇದೆಯಲ್ಲ, ಅದು ಎಲ್ಲಿ ಓತಪ್ರೋತ ಅಂತ ಹೇಳಿದ್ರೆ ಎಲ್ಲಿ ಅದು ವ್ಯಾಪಿಸ್ಕೊಂಡಿದೆ ಅಂತ ಹೇಳಿದ್ರೆ ಎಲ್ಲಿ ಯಾವ್ದ್ರಲ್ಲಿ ಇದೆ ಅಂತ. ಅವಾಗ ಅದು ಅವ್ಯಕ್ತ ಅನ್ನೋದ್ರಲ್ಲಿ ಓತಪ್ರೋತವಾಗಿದೆ. ಸರಿ, ಹಾಗಾದ್ರೆ ಈ ಅವ್ಯಕ್ತ ಅನ್ನೋದು ಇನ್ನೂ ಸೂಕ್ಷ್ಮ. ಸೂತ್ರಾತ್ಮ ಅನ್ನೋದೇ ಸೂಕ್ಷ್ಮ. ಯಾಕಂದ್ರೆ ನಮ್ಗೆ ಸ್ಥೂಲವಾಗಿ ಕಾಣಿಸ್ತಾ ಇರೋದೆಲ್ಲ ವಿರಾಟ್ ಸ್ವರೂಪನೇ ನಮ್ಗೆ ಕಾಣಿಸ್ತಾ ಇರೋದು. ವಿರಾಟ್ಗಿಂತ ಸೂಕ್ಷ್ಮವಾಗಿರೋದು ಸೂತ್ರಾತ್ಮ ಅನ್ನೋ ಹಿರಣ್ಯ ಗರ್ಭ ಅಂತ. ಅದಕ್ಕಿಂತ ಸೂಕ್ಷ್ಮ ಯಾವ್ದು ಅಂತ ಕೇಳಿದ್ರೆ ಅದೇ ಪ್ರಪಂಚಕ್ಕೆಲ್ಲ ಮೂಲ ಕಾರಣವಾಗಿರೋ ಮೂಲ ಪ್ರಕೃತಿ ಅವ್ಯಕ್ತ ಅಂತ ಹೇಳ್ತೀವಲ್ಲ, ಅವ್ಯಕ್ತ ಅಂತ. ಅವ್ಯಕ್ತ ಅತ್ಯಂತ ಸೂಕ್ಷ್ಮವಾದ್ದು. ಅದಕ್ಕಿಂತ ಸೂಕ್ಷ್ಮ ಯಾವ್ದು ಅಂತ ಕೇಳಿದ್ರೆ ಅದು ನಮ್ಮ ಬ್ರಹ್ಮಸ್ವರೂಪ, ಶುದ್ಧ ಬ್ರಹ್ಮಸ್ವರೂಪ ಅಂತ ಹೇಳ್ಬಿಟ್ಟು ಹೀಗೆ ಹೇಳ್ಬಿಟ್ಟು ಆ ಬ್ರಹ್ಮಸ್ವರೂಪ ಎಲ್ಲಿದೆ ಅಂತ ಕೇಳಂಗಿಲ್ಲ. ಯಾಕಂದ್ರೆ ಬ್ರಹ್ಮಸ್ವರೂಪಕ್ಕಿಂತ ಅದಕ್ಕಿಂತ ವ್ಯಾಪಕವಾದ್ದು ಅಥವಾ ಅದಕ್ಕಿಂತ ಸೂಕ್ಷ್ಮವಾದ್ದು ಯಾವ್ದು ಇಲ್ವೇ ಇಲ್ಲ, ಅದೇ ಅಲ್ಟಿಮೇಟ್ ಅಂತ ಅದನ್ನ ಹೇಳ್ತಾ ಇದ್ದಾರೆ ಈಗ. ಅವಾಗ ಆ ಬ್ರಹ್ಮಸ್ವರೂಪವನ್ನು ಹೇಳುವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಬ್ರಹ್ಮವನ್ನು ಕೂಡ ನೇರಾಗಿ ಹೇಳೋಕ್ ಮುಂಚೆ ಅದನ್ನ ಅಂತರ್ಯಾಮಿ ಅಂತ ಅದ್ರ ಮೊದಲು ಅದಕ್ಕೊಂದು ಹೆಸರು ಕೊಡ್ತಾ ಇದ್ದಾರೆ. ಅಂತರ್ಯಾಮಿ ಅನ್ನೋ ತತ್ವ ಬ್ರಹ್ಮವೇ ಅದು ಆಕ್ಚುಲಿ ವಾಸ್ತವವಾಗಿ. ಆದ್ರೆ ಅಂತರ್ಯಾಮಿ ಅಂದ್ರೆ ನಮ್ಗೆ ಸ್ವಲ್ಪ ಯಾವತ್ತಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ನಮ್ ಒಳಗಡೆ ಇದ್ಕೊಂಡು ನಮ್ಮನ್ನೆಲ್ಲ ಅದು ನೇಮನ ಮಾಡ್ತಾ ಇದೆ ಅಂತ ಒಂದು ಇದಾಗ ನಮ್ಗೆ ಸ್ವಲ್ಪ ಕ್ಲೋಸ್ನೆಸ್ ಬರುತ್ತೆ ನಮ್ಗೆ. ಅವಾಗ ನಮ್ಗೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ ಸ್ವಲ್ಪ ಅನುಕೂಲವಾಗಿರುತ್ತೆ ಅನ್ನೋ ಕಾರಣದಿಂದ ಅಂತರ್ಯಾಮಿ ಅನ್ನೋ ಒಂದು ತತ್ವವನ್ನ ಮಧ್ಯದಲ್ಲಿ ಹೇಳಿದ್ರು.
ಆಮೇಲೆ ವಾಸ್ತವವಾಗಿ ಬ್ರಹ್ಮ ಅಂತರ್ಯಾಮಿ ಕೂಡ ಅಲ್ಲ. ಯಾಕಂದ್ರೆ ಅಂತರ್ಯಾಮಿ ಅಂತ ಬಂದ್ರೆ ತಕ್ಷಣ ಏನಾಗುತ್ತೆ, ಅಂತಹ ಅಂತ ಹೇಳಿದ್ರೆ ಒಳಗಡೆ ಅಂತ. ಯಾವ್ದ್ರ ಒಳಗಡೆ ಅಂತ ಹೇಳಿದ್ರೆ ಈ ಸೃಷ್ಟಿಯಲ್ಲಿ ಎಲ್ಲಾ ಇರೋ ವ್ಯಕ್ತಿಗಳ ಒಳಗಡೆ, ಜೀವರ ಒಳಗಡೆ ಅಂತ ಇರೋದು ಅಂತ ಆಗುತ್ತೆ. ಆದ್ರೆ ಈ ಸೃಷ್ಟಿ ಅನ್ನೋದು ವಾಸ್ತವವಾಗಿ ಇಲ್ವಲ್ಲ ಫೈನಲಿ. ಅವಾಗ ಅಂತರ್ಯಾಮಿ ಅಂತ ಹೇಳಿದ್ ಕೂಡ ಆ ಸೃಷ್ಟಿ ಜೊತೆಗೆ ಆ ಬ್ರಹ್ಮವನ್ನ ಸಂಬಂಧ ಪಡಿಸಿ ಹೇಳಿರೋದು. ಉಪನಿಷತ್ತೇ ಏನ್ ಮಾಡ್ತಾ ಇದೆ, ಬ್ರಹ್ಮಕ್ಕೆ ಆ ಅಂತರ್ಯಾಮಿ ಅಂತ ಒಂದು ಹೆಸರು ಕಲ್ಪನೆ ಮಾಡಿ ಆ ಸೃಷ್ಟಿ ಜೊತೆಗೆ ಆ ಬ್ರಹ್ಮವನ್ನ ಒಂದು ಸಂಬಂಧ ಒಂದು ಕಲ್ಪನೆ ಮಾಡಿ ಅದು ನಮ್ಗೆ ತಿಳಿಸ್ತಾ ಇದೆ. ಅದು ಅವಾಗ ಈಗ ಹೇಳ್ತಾ ಇದ್ದಾರೆ, ಅಂತರ್ಯಾಮಿಣಿ ಬುದ್ಧೇ ಅಥ ಸುಷಕಂ ಬೋಧುಂ ಅಕ್ಷರಂ ಪ್ರಶಾಸನೇನ ಲಿಂಗೇನ ಸೋ ಅಂತರ್ಯಾಮಿ ಅವಬುದ್ಧತಾಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ಈ ಶುದ್ಧ ಬ್ರಹ್ಮ ಅಕ್ಷರ, ಅದಕ್ಕೆ ಬ್ರಹ್ಮಕ್ಕೆ ಅಕ್ಷರ ಅಂತ ಹೆಸರು ಕೊಟ್ಟಿದ್ದಾರೆ. ಈ ಅಕ್ಷರ ಅನ್ನೋದನ್ನ ತಿಳ್ಕೊಳ್ಳೋಕೆ ನಮಗೆ ಅಂತರ್ಯಾಮಿ ಅನ್ನು ತಿಳ್ಕೊಂಡಾಗ ನಮಗೆ ಅಕ್ಷರ ಬ್ರಹ್ಮವನ್ನ ತಿಳ್ಕೊಳ್ಳೋಕೆ ಸ್ವಲ್ಪ ಸುಲಭವಾಗುತ್ತೆ ಅಂತ ಹೇಳ್ಬಿಟ್ಟು ಸರಿ. ಅವಾಗ ಅಂತರ್ಯಾಮಿ ಅನ್ನೋದನ್ನ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಕೇಳಿದ್ರೆ, ಅಂತರ್ಯಾಮಿ ಅನ್ನೋದು ಎಲ್ಲವನ್ನೂ ಕೂಡ ಶಾಸನ ಮಾಡ್ತಾ ಇದೆ. ನೋಡಿ, ಅಂತರ್ಯಾಮಿ ಅನ್ನೋ ಕಡೆ ಅಂತಹ ಅಂದ್ರೆ ಒಳಗಡೆ ಅಂತ, ಯಾಮಿ ಅಂತ ಕೇಳಿದ್ರೆ ಯಮನ ಮಾಡೋದು ಅಂತ. ಎಲ್ಲವನ್ನು ಕೂಡ ಇದು ಏನ್ ಹೇಳೋದು, ಅದಕ್ಕೆ ನಿಯಮನ ಮಾಡೋದು ಅಂತ, ನಿಯಮನ ಮಾಡೋದು ಅಂತ. ಹಾಗಾಗಿ ನಿಯಮನ ಮಾಡೋದು ಬಂದಾಗ ನಿಯಮನ ಮಾಡೋನೊಬ್ಬ ಇದ್ದಾನೆ, ನಿಯಮನ ಮಾಡಲ್ಪಡುವುದು ಇನ್ನೊಂದಿದೆ ಅಂತ ಬರ್ತಲ್ವಾ. ಅವಾಗ ಈ ಪ್ರಪಂಚವನ್ನೆಲ್ಲ ಅದೇ ನಿಯಮನ ಮಾಡ್ತಾ ಇದೆ ಅಂತ ಆತರ ಒಂದು ಸಂಬಂಧ ಅದಕ್ಕೆ ಬಡಿಸಿ, ಆಮೇಲೆ ಅಂತರ್ಯಾಮಿಯನ್ನು ಕೂಡ ಇದು ಅಧ್ಯಾರೋಪವಾದನೆ ಇದೆಲ್ಲವೂ ಕೂಡ. ಹಾಗಾಗಿ ಅಂತರ್ಯಾಮಿ ಅಂತ ಒಂದು ಪೋಸ್ಟ್ ಅಥವಾ ಒಂದು ತತ್ವವನ್ನ ಅಧ್ಯಾರೋಪ ಮಾಡಿ ಆಮೇಲೆ ಅದ್ರ ಮುಖಾಂತರ ಬ್ರಹ್ಮವನ್ನ ತಿಳಿಸುವಾಗ ಇದನ್ನು ಕೂಡ ಅಲಗಲಿದ್ದಾರೆ ಕೊನೆಯಲ್ಲಿ. ಅವಾಗ ಅಂತರ್ಯಾಮಿಯನ್ನು ತಿಳ್ಕೊಂಡಾಗ ನಮ್ಗೆ ಈ ಅಕ್ಷರ ಬ್ರಹ್ಮವನ್ನ ತಿಳ್ಕೊಳ್ಳೋದು ಸುಲಭವಾಗುತ್ತೆ ಅಂತ ಹೇಳಿದ್ರು. ಹೇಳ್ಬಿಟ್ಟು ಈಶಿತವ್ಯ ಅರ್ಥ ಸಂಬಂಧಾತ್ ಅಂತರ್ಯಾಮಿ ಏತಂ ಅಕ್ಷರಂ ಚೈತನ್ಯಾಭಾಸ ಮೋಹಾಖ್ಯ ವರ್ತಮನ ಏವನ ಸ್ವತಃ. ಈ ಬ್ರಹ್ಮವು ಕೂಡ ಅಂತರ್ಯಾಮಿ ಆಗೋದು ಹೇಗೆ ಅಂತ ಹೇಳಿ ಅದೇನು ಆಗಿಲ್ಲ ವಾಸ್ತವವಾಗಿ. ಬ್ರಹ್ಮವನ್ನ ಅಂತರ್ಯಾಮಿಯಾಗಿ ಇವರು ಉಪನಿಷತ್ತು ಕಲ್ಪನೆ ಮಾಡಿ ಅದನ್ನ ಪ್ರಪಂಚಕ್ಕೆ ಸಂಬಂಧ ಮಾಡೋದು ಕೂಡ ಹೇಗೆ ಅಂತ ಕೇಳಿದ್ರೆ ಸ್ಟೇಟ್ ಅಲ್ಲಿಗೆ ಅದೇನು ಅಂತರ್ಯಾಮಿ ಆಗೋದಿಲ್ಲ. ಅದು ಈಶಿತವ್ಯಾರ್ಥ ಸಂಬಂಧ. ಈಶಿತವ್ಯ ಅಂದ್ರೆ ಯಾವ್ದನ್ನ ನೇಮನ ಮಾಡ್ಬೇಕೋ ಅದ್ರ ಜೊತೆಗೆ ಒಂದು ಸಂಬಂಧ ಕೂಡಿಸ್ತಾ ಇದೆ. ಯಾವುದೋ ಉಪನಿಷತ್ತು ವೇದಾಂತ ಶಾಸ್ತ್ರ ಆ ಶುದ್ಧ ಅಕ್ಷರ ಬ್ರಹ್ಮವನ್ನ ಈ ಪ್ರಪಂಚಕ್ಕೆ ಜೊತೆಗೆ ಒಂದು ಸಂಬಂಧ ಏರ್ಪಡಿಸ್ತಾ ಇದೆ. ನ್ಯಾಚುರಲ್ ಇದು ಕನೆಕ್ಷನ್ ಇಲ್ಲ, ನ್ಯಾಚುರಲ್ ಅದರ ಕನೆಕ್ಷನ್ ಇಲ್ಲ. ಉಪನಿಷತ್ತು ಅದನ್ನ ಕಲ್ಪನೆ ಮಾಡ್ತಾ ಇದೆ, ಅಥವಾ ಒಂದು ಕಲ್ಪನೆ ಮಾಡ್ತಾ ಇದೆ. ಅದು ಮಾಡಿ ಚೈತನ್ಯಾಭಾಸ ಮೋಹಾಖ್ಯ ವರ್ತಮನ ಅಂದ್ರೆ ಏನಾಯ್ತು, ಈ ಅಜ್ಞಾನ ಅವಿದ್ಯೆ ಅಂತ ಒಂದಿದೆಯಲ್ಲ ನೋಡಿ, ಏನೇ ಇದ್ರೂ ಕೂಡ ಬ್ರಹ್ಮಕ್ಕೆ ಯಾವುದೇ ಜೊತೆ ಒಂದು ಸಂಬಂಧ ಬರ್ಬೇಕಾದ್ರೆ ಅವಿದ್ಯೆ ಅಥವಾ ಅಜ್ಞಾನ ಅಥವಾ ಮಾಯಾ ಅಂತ ಒಂದನ್ನು ತರಬೇಕಾಗಿದೆ. ಹಾಗಾಗಿ ಚೈತನ್ಯ, ಶುದ್ಧ ಚೈತನ್ಯ ಶುದ್ಧ ಚೈತನ್ಯ ಅನ್ನೋದು ಈ ಅವ್ಯಕ್ತ ಅಥವಾ ಮಾಯೆ ಅಂತ ಒಂದಿದೆಯಲ್ಲ, ಅದರಲ್ಲಿ ಅವಿದ್ಯೆ ಇದೆಯಲ್ಲ, ಅದರಲ್ಲಿ ಒಂದು ಅದರ ರಿಫ್ಲೆಕ್ಷನ್ ಬಿದ್ದಾಗ ಅವಾಗ ಏನಾಗುತ್ತೆ, ಆ ಒಂದು ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಅಂತ ಒಂದು ಬರ್ತಲ್ಲ, ಅದನ್ನ ಇಟ್ಕೊಂಡು ಈ ಅಂತರ್ಯಾಮಿ ಅಂತ ಒಂದನ್ನ ನಾವು ಕೂಡಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ಬೇರೆ ಏನಿಲ್ಲ. ಹಾಗಾಗಿ ಯಾಕಂದ್ರೆ ಶುದ್ಧ ಚೈತನ್ಯ ಶುದ್ಧವಾಗಿ ಇದ್ರೆ ಅದನ್ನ ಯಾವ್ದ್ರ ಜೊತೆಗೂ ಸಂಬಂಧ ಪಡಿಸಕ್ಕೆ ಆಗೋದೇ ಇಲ್ಲ. ಅವಾಗ ಶುದ್ಧ ಚೈತನ್ಯವನ್ನ ಈ ಮಾಯಾಮಯವಾದ ಸೃಷ್ಟಿಗೆ ಸಂಬಂಧ ಪಡಿಸ್ಬೇಕು ಅಂತ ಹೇಳಿದ್ರೆ ಒಂದು ಕನೆಕ್ಟಿಂಗ್ ಮೀಡಿಯಂ ಬೇಕಲ್ವಾ. ಆ ಕನೆಕ್ಟಿಂಗ್ ಮೀಡಿಯಂ ಯಾವ್ದು ಅಂತ ಕೇಳಿದ್ರೆ ಅವಿದ್ಯಾ ಅಥವಾ ಅಜ್ಞಾನ ಅಂತ ಒಂದನ್ನ ಹೇಳಿ ಅದರಲ್ಲಿ ಈ ಚೈತನ್ಯದ ಒಂದು ರಿಫ್ಲೆಕ್ಷನ್ ಅದರಲ್ಲಿ ಬರೋ ತರ ಮಾಡಿ ಅವಾಗ ಇದಕ್ಕೆ ಸಂಬಂಧ ಬರುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಇವಾಗ ನೋಡಿ, ಇದೇನೇ ನಾವು ಇಂಡಿವಿಜುವಲ್ ವಿಷಯಕ್ಕೆ ಹೇಳ್ಬೇಕಾದ್ರೆ ವಾಸ್ತವವಾಗಿ ಉಪನಿಷತ್ತಿನ ದೃಷ್ಟಿಯಿಂದ ನಾವೆಲ್ಲರೂ ಬ್ರಹ್ಮಸ್ವರೂಪವೇ, ವಾಸ್ತವವಾಗಿ ನಿರ್ಗುಣ ಬ್ರಹ್ಮಸ್ವರೂಪವೇ ನಾವು. ಆದ್ರೆ ಕೂಡ ನಾವು ನಮ್ಮನ್ನ ಒಂದು ವ್ಯಕ್ತಿ ಅಂತ ತಿಳಿತಾ ಇದೀವಲ್ಲ, ಅದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಉಪನಿಷತ್ತು ಕೊಡೋ ದಾರಿ ಇದು ಉತ್ತರ ಏನು ಅಂತ ಹೇಳಿದ್ರೆ, ನೋಡು, ನಮ್ಮಲ್ಲಿ ಒಂದು ಪಂಚಕೋಶ ಇದೆ. ಆ ಪಂಚಕೋಶ ಅಂದ್ರೆ ಇದು ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ. ಇದರಲ್ಲಿ ಅಂತಃಕರಣ ಅಂತ ಇದೆಯಲ್ಲ ಒಳಗಡೆ, ದಟ್ ಈಸ್ ಮನೋಮಯ, ವಿಜ್ಞಾನಮಯ, ಆನಂದಮಯ ಕೂಡ ಸೇರ್ಕೊಂಡು ಬೇಕಾದ್ರೆ ಅಂತಃಕರಣ ಅಂತ ಹೇಳ್ಬೋದು. ಈ ಅಂತಃಕರಣ ಅನ್ನೋದ್ರಲ್ಲಿ ಈ ಚೈತನ್ಯದ ಒಂದು ರಿಫ್ಲೆಕ್ಷನ್ ಬಿದ್ದಾಗ ಅದಕ್ಕೆ ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್, ಅದಕ್ಕೆ ಚಿದಾಭಾಸ ಅಂತ ಹೇಳೋದು. ಚಿದಾಭಾಸ ಅನ್ನೋದು ಜೀವ. ಹಾಗಾಗಿ ನಮ್ಮ ಲೆವೆಲ್ಲಿ ಜೀವ ಅಂತ ಯಾವ್ದನ್ನ ಹೇಳ್ತೀವಿ, ಅದೇ ಕಾಸ್ಮಿಕ್ ಲೆವೆಲ್ ಅಲ್ಲಿ ಈಶ್ವರ ಅಂತ ಹೇಳ್ತೀವಿ ನಾವು. ಹಾಗಾಗಿ
ನಮ್ಮಲ್ಲಿ ಅವಿದ್ಯೆಯಲ್ಲಿ ಪ್ರಕಾಶವಾಗಿರೋ ಚೈತನ್ಯಕ್ಕೆ ಜೀವ ಅಂತ ಹೇಳೋದು, ಮಾಯೆಯಲ್ಲಿ ಪ್ರಕಾಶವಾಗಿರೋ ಚೈತನ್ಯಕ್ಕೆ ರಿಫ್ಲೆಕ್ಟ್ ಆಗಿರೋ ಚೈತನ್ಯಕ್ಕೆ ಈಶ್ವರ ಅಂತ ಹೇಳೋದು ಅಂತ ಇಷ್ಟೇ ವ್ಯತ್ಯಾಸ. ಹಾಗಾಗಿ ಎರಡು ಉಪಾಧಿನೇ, ಶುದ್ಧ ಚೈತನ್ಯ ಒಂದೇ ಇರೋದು, ಆದ್ರೆ ಅದನ್ನ ಜೀವ ಅಂತ ಹೇಳ್ಬೇಕಾದ್ರೆ ಅವಿದ್ಯೆಯಲ್ಲಿ ಆ ಚೈತನ್ಯದ ಒಂದು ಆಭಾಸ ಅಂದ್ರೆ ರಿಫ್ಲೆಕ್ಷನ್ ಬಿದ್ದಾಗ ಅದಕ್ಕೆ ಜೀವ ಅಂತ ಹೆಸರು. ಆ ಮಾಯೆಯಲ್ಲೇ ಆ ಚೈತನ್ಯದ ಒಂದು ರಿಫ್ಲೆಕ್ಷನ್ ಹೇಳಿದಾಗ ಅದಕ್ಕೆ ಈಶ್ವರ ಅಂತ ಹೆಸರು ಅಂತ ಈ ತರ ವ್ಯತ್ಯಾಸ ನಾವು ನೋಡ್ಬೋದು. ಇವಾಗ ಹೇಳಿದ್ಮೇಲೆ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಏತಸ್ಯ ವೈ ಅಕ್ಷರಸ್ಯ ಶಾಸನೆ ಸತಿ ಅದೋ ಜಗತ್ ಸ್ಯಾತ್ ವ್ಯವಸ್ಥಿತ ವ್ಯವಸ್ಥಿತ ಮರ್ಯಾದಂ ಸೂರ್ಯಚಂದ್ರಾದಿ ಲಕ್ಷಣಂ ಅಂತ. ಇವಾಗ ಈ ಒಂದು ಅಂತರ್ಯಾಮಿ ಅಂತ ಒಂದಿದೆಯಲ್ಲ, ಅದು ಈ ಪ್ರಪಂಚವನ್ನೆಲ್ಲ ಅದು ಶಾಸನ ಮಾಡುತ್ತೆ. ಶಾಸನ ಅಂದ್ರೆ ಯಮನ ಮಾಡುತ್ತೆ, ನಿಯಮನ ಮಾಡುತ್ತೆ. ಅದು ಅವಾಗ ಮಾಡುವಾಗ ಪ್ರಪಂಚವಾಗಿರುತ್ತೆ ಅಂತ ಕೇಳಿದ್ರೆ ಸೂರ್ಯಚಂದ್ರಾದಿ ಲಕ್ಷಣವಾಗಿರೋ ಉಪಲಕ್ಷಣವಾಗಿರೋ ಈ ಪ್ರಪಂಚ ಇದೆಯಲ್ಲ, ಅದನ್ನ ವ್ಯವಸ್ಥಿತವಾಗಿ ಅದು ಮಾಡುತ್ತೆ. ಇವಾಗ ನೋಡಿ, ಯಾವುದಕ್ಕೆ ಒಂದು ಅಡ್ಮಿನಿಸ್ಟ್ರೇಟರ್ ಅಥವಾ ಮ್ಯಾನೇಜರ್ ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ನಡೆಯುತ್ತಾ ಇರೋ ವಿಷಯಗಳಿಗೆಲ್ಲ ಚೆನ್ನಾಗಿ ಅದು ವ್ಯವಸ್ಥಿತವಾಗಿ ನಡಿಬೇಕು, ಅದಕ್ಕಾಗ್ತಾನೆ ಅವನ್ನ ಇಡೋದು. ಇಲ್ಲದ್ರೆ ಅವ್ಯವಸ್ಥವಾಗಿರುತ್ತೆ ಅದು. ಈ ಉಪನಿಷತ್ ಏನ್ ಮಾಡ್ತಾ ಇದೆ, ಈ ಅಂತರ್ಯಾಮಿ ಅನ್ನೋದು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇಡೀ ಪ್ರಪಂಚವನ್ನೆಲ್ಲ ಅದು ಶಾಸನ ಮಾಡ್ತಾ ಇದೆ. ಹೇಗ್ ಶಾಸನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ನಡೀತಾ ಇರೋ ಎಲ್ಲವೂ ಕೂಡ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಡೆಯೋದು ಅನ್ನೋದನ್ನ ಮಾಡ್ತಾ ಇದೆ. ಇವಾಗ ಸೂರ್ಯ ಚಂದ್ರ ಅಂದ್ರೆ ಏನಾಗುತ್ತೆ, ಸೂರ್ಯ ಚಂದ್ರ ಅನ್ನೋದಕ್ಕೆ ಅದು ಒಂದು ನಿರ್ದಿಷ್ಟ ಸಮಯದಲ್ಲಿ ಅದು ಉದಯವಾಗ್ಬೇಕು, ನಿರ್ದಿಷ್ಟ ಸಮಯದಲ್ಲಿ ಅದು ಇದು ಅಸ್ತಮನ ಆಗ್ಬೇಕು. ಚಂದ್ರನಿಗೂ ಇದೇ ತರಾನೇ. ಸೊ ಹೀಗಾಗಿ ಇದರಿಂದ ಇದಿಟ್ಕೊಂಡು ಇನ್ನು ಬೇಕೆ ಋತುಗಳು, ಉದಾಹರಣೆಗೆ ವರ್ಷದಲ್ಲಿ ಋತುಗಳು ಆ ಋತುಗಳು ಬರ್ತಲ್ಲ, ಆ ಋತುಗಳೆಲ್ಲ ಆಯಾ ಸಮಯಕ್ಕೆ ಕರೆಕ್ಟ್ ಆಗಿ ಬರುತ್ತೆ ಅದು ಋತುಗಳು. ಸೊ ಹೀಗೆ ಇದು ಈ ಪ್ರಪಂಚದಲ್ಲಿ ಒಂದು ವ್ಯವಸ್ಥಿತವಾಗಿ ಎಲ್ಲವೂ ನಡೀತಾ ಇದೆ, ಇನ್ ಆರ್ಡರ್ಲಿ ಫ್ಯಾಷನ್ ನಡೀತಾ ಇದೆ. ಕ್ಯಾಟಿಕ್ ಆಗಿಲ್ಲ, ಅದು ಆರ್ಡರ್ಲಿ ಫ್ಯಾಷನ್ ನಡೀತಾ ಇದೆ ಅಂತ. ಅದು ಹೇಗೆ ನಡೀತಾ ಇದೆ ಅಂತ ಕೇಳಿದ್ರೆ ಈ ಒಂದು ಅಂತರ್ಯಾಮಿಯ ಒಂದು ಬಲದಿಂದ ಅದು ಎಲ್ಲವನ್ನೂ ನೋಡ್ಕೊಳ್ತಾ ಇದೆ. ಆತರ ಮಾಡೋ ತರ ನೋಡ್ಕೊಳ್ತಾ ಇದೆ. ಅದು ನೋಡ್ಕೊಳ್ಳಕ್ಕೆ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಅಂತರ್ಯಾಮಿ ಅನ್ನೋದು ಡೈರೆಕ್ಟ್ ಆಗಿ ಏನು ಮಾಡಿದೇನೆ ಅದು ಕೆಲವು ಶಕ್ತಿಗಳನ್ನೆಲ್ಲ ಅದು ಅಪಾಯಿಂಟ್ ಮಾಡುತ್ತೆ. ಸೂರ್ಯ, ಚಂದ್ರ, ಯಮ, ಇಂದ್ರ, ಅಗ್ನಿ, ವಾಯು ಇಂಥದ್ರಲ್ಲಿ ಅಲ್ಲಿ ಅಪಾಯಿಂಟ್ ಮಾಡಿ ಅವುಗಳಿಗೆಲ್ಲ ಒಂದೊಂದು ಕೆಲಸ ಕೊಟ್ಟು ನೀವುಗಳಿಂದ ನೋಡ್ಕೊಳ್ಳಿ ಅಂತ. ಯಮ ಅನ್ನೋದು ಏನ್ ಮಾಡ್ತಾನೆ, ಅವನು ಎಲ್ಲರದು ಪ್ರಾಣ ತೆಗಿತಾನೆ. ಅವ್ರವ್ರಿಗೆ ಕಾಲ ಬಂದಾಗ ಅವ್ರ ಪ್ರಾಣ ತೆಗಿಯಕ್ಕೆ ಅಂತ ಯಮ ಇರೋದು. ಸೊ ಹೀಗಾಗಿ ಇಂದ್ರ ಅನ್ನೋದು ಮಳೆ ಸುರ್ಸಕ್ಕೆ ಇಂಥದಕ್ಕೆಲ್ಲ ಇರೋದು. ಹೀಗೆ ಅಗ್ನಿ, ವಾಯು ಎಲ್ಲದಕ್ಕೂ ಕೂಡ ಒಂದು ಕೆಲಸ ಇದೆಯಲ್ಲ, ಅದೇ ಭೀಷಾಸ್ಮಾದ್ ವಾತಪವತೆ ಭೀಷೋದೇತಿ ಸೂರ್ಯ ಅಂತ ನಮ್ಗೆ ಉಪನಿಷತ್ತಲ್ಲಿ ಬರುತ್ತೆ ಅದು. ಸೊ ಹೀಗೆ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇರೋ ರೀತಿಯಲ್ಲಿ ಮಾಡ್ಕೊಳ್ಳುತ್ತೆ ಅಂತ. ಇನ್ನು ಯಾವ ತರ ಹೇಳ್ತಾರೆ ಅಂದ್ರೆ ಈ ಸಮುದ್ರಗಳೆಲ್ಲ ಒಂದಕ್ಕೊಂದು ಬೆರಕೆ ಆಗದೆ ಇರೋ ರೀತಿಯಲ್ಲಿ, ಅಥವಾ ಸಮುದ್ರ ಎಲ್ಲ ಒಡ್ಕೊಂಡು ಎಲ್ಲ ಭೂಮಿನೆಲ್ಲ ಕಬಳೀಕರ ಮಾಡ್ಕೊಳ್ದೇ ಇರೋ ರೀತಿಯಲ್ಲಿ ಮರ್ಯಾದ ಅಂತ ಹೇಳಿದ್ರೆ ಒಂದು ಲಿಮಿಟ್, ಒಂದು ಅದಕ್ಕೆ ಮರ್ಯಾದೆ ಅಂದ್ರೆ ಆಕ್ಚುಲಿ ಮರ್ಯಾದಾ ಪುರುಷೋತ್ತಮ ರಾಮ್ ಅಂತ ನಾವು ಹೇಳ್ತೀವಲ್ಲ, ಅದು ಏನರ್ಥ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಹೇಗೆ ನಡ್ಕೋಬೇಕು ಅನ್ನೋ ಒಂದು ಇದು ಅವನಿಗೆ ಇದೆ. ಹಾಗಾಗಿ ಅದನ್ನ ಮೀರಿ ಹೋಗಲ್ಲ ಅವನು, ಆ ರೀತಿಯಲ್ಲಿ ಹೇಳಿದ್ದು. ಇಲ್ಲೂ ಕೂಡ ಈ ಮರ್ಯಾದೆ ಆದ್ರೆ ಎಲ್ಲದಕ್ಕೂ ಆಯಾ ಲಿಮಿಟ್ ಇದೆಯಲ್ಲ, ಅದನ್ನ ನೋಡ್ಕೊಳುತ್ತೆ. ಆ ಲಿಮಿಟ್ ಹೊಡೆದೋಗದೆ ಅದು ಎಲ್ಲ ಒಂದು ಕೆಯಾಟಿಕ್ ಸಿಚುವೇಶನ್ ಬರದೆ ಇದು ನೋಡ್ಕೊಳುತ್ತೆ ಈ ಅಂತರ್ಯಾಮಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಹೆಸರು ಕೊಟ್ಟು ಅದಕ್ಕೊಂದು ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ವಿವಾದ ಗೋಚರಾಪನ್ನ ಯಂತ್ರಪೂರ್ವ ಜಗತ್ಸ್ಥಿತಿ ವ್ಯವಸ್ಥಿತತ್ವಾತ್ ಲೋಕಸ್ಯ ರಾಜಪೂರ್ವಾಂ ಸ್ಥಿತಿ ಯಥಾ. ಅದೇ ಒಂದು ಲೋಕ ಅನ್ನೋದು, ಲೋಕಕ್ಕೆ ಒಂದು ರಾಜ ಇರ್ತಾನೆ, ಯಾವುದೇ ಒಂದು ಇದಕ್ಕೆ ಒಂದು ರಾಜ್ಯಕ್ಕೆ ಒಂದು ರಾಜ ಇರ್ತಾನೆ. ಆ ರಾಜನನ್ನ ಇಟ್ಕೊಂಡು ಆ ರಾಜ್ಯದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇರ್ತಲ್ಲ, ಅದೇ ತರ ಈ ಇಡೀ ಪ್ರಪಂಚವನ್ನು ಕೂಡ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋದಿಕ್ಕೆ ಈ ಅಂತರ್ಯಾಮಿ ಅನ್ನೋದು ಇರೋದು ಅಂತ ಹೇಳಿದ್ರು. ಸೂರ್ಯಚಂದ್ರೌ ದ್ಯುಭೂಲೋಕೌ ಕಾಲೋ ನದ್ಯ ಯಥಾಯಥಂ ನಿಯಮೇನ ಪ್ರವರ್ತಂತೆ ಸಾ ಪ್ರವೃತ್ತಿ ವ್ಯವಸ್ಥಿತಿ. ಅದೇ ಸೂರ್ಯಚಂದ್ರ ನಾವು ಅವಾಗಲೇ ಹೇಳಿದ್ವಿ, ಸೂರ್ಯ ಉದಯ, ಸೂರ್ಯ ಅಸ್ತಮನ, ಚಂದ್ರೋದಯ, ಚಂದ್ರ ಅಸ್ತಮನ ಅಂತ ಇದೆಯಲ್ಲ, ಅದು ವ್ಯವಸ್ಥಿತವಾಗಿ ನಡೀತಾ ಇರುತ್ತೆ. ಜೊತೆಗೆ ದ್ಯುಲೋಕ ಅಂತ ಹೇಳಿದ್ರೆ ನಮ್ಗೆ ಒಂದು ಅದೇ ಮೇಲಿರೋ ಲೋಕ, ಭೂಲೋಕಕ್ಕೆ ಮೇಲಿರೋ ಲೋಕಕ್ಕೆ ದ್ಯುಲೋಕ ಅಂತ. ಆಮೇಲೆ ಭೂಲೋಕ ಇದು, ಆಮೇಲೆ ಕಾಲ ಅನ್ನೋದು, ಆಮೇಲೆ ನದಿಗಳು ಅನ್ನೋದು, ಅದೆಲ್ಲ ಹೇಗೆ ಅದರ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಅದೆಲ್ಲ ಅದರ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೊಂದು ಮೆಥಡ್, ಅದಕ್ಕೊಂದು ಸ್ಥಿತಿ ವ್ಯವಸ್ಥೆ ಇದೆ ಅದಕ್ಕೆ. ಹೀಗೆ ನಿಯಮೇನ ಪ್ರವರ್ತಂತೆ ಸಾ ಪ್ರವೃತ್ತಿ ವ್ಯವಸ್ಥಿತಿ. ಅದೇ ಪ್ರವೃತ್ತಿನೇ ವ್ಯವಸ್ಥಿತಿ ಅಂತ ಹೇಳೋದು. ಅದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ, ನಾವು ಲೋಕದಲ್ಲಿ ಏನೇ ಒಂದು ಕರ್ಮ ಮಾಡಿದ್ರು ಕೂಡ ಆ ಕರ್ಮದ ಫಲ ಬರ್ಬೇಕಲ್ಲ, ಅದು ಕೂಡ ವ್ಯವಸ್ಥಿತವಾಗಿ ಆಗ್ಬೇಕು. ಅದಕ್ಕೆ ಇವರು ತುಂಬಾ ಚೆನ್ನಾಗಿ 2-3 ಉದಾಹರಣೆ ಕೊಟ್ಟು ಹೇಳ್ತಾರೆ. ಧನೇ ದಾನೇನ ನಷ್ಟೇಪಿ ತತ್ ಫಲಪ್ರದಃ ಈಶ್ವರ ಯಥೋ ಅಸ್ತಿ ತೇನ ದಾತಾರಂ ಪ್ರಶಂಸಂತಿ ವೈದಿಕಾಹ. ಇವಾಗ ನೋಡಿ, ಒಬ್ಬ ದಾನ ಮಾಡ್ದ ಅಂತ ಹೇಳಿದ್ರೆ ದಾನ ಅನ್ನೋದು ವೇದದಲ್ಲಿ ಉಪನಿಷತ್ತಲ್ಲಿ ಹೇಳಿರೋ ಒಂದು ಇದು ಕ್ರಿಯೆ ಅದು.
ನೀನು ಇಲ್ಲದೆ ಇರೋರಿಗೆ ಸತ್ಪಾತ್ರದಲ್ಲಿ ದಾನ ಮಾಡ್ಬೇಕು ನೀನು ಅಂತ ಹೇಳಿದೆ ಅದು. ಅವಾಗ ಯಾರ್ಯಾರು ಅವರ ಶಕ್ತಿ ಅನುಸಾರ ದಾನ ಮಾಡಿದ್ರೆ ಅವಾಗ ಏನಾಗುತ್ತೆ, ಮೊಟ್ಟ ಮೊದಲು ದೃಷ್ಟವಾಗಿ ನಂಗೆ ಕಾಣಿಸೋದು ಏನು ಅಂತ ಹೇಳಿದ್ರೆ, ದಾನ ತಗೊಳ್ಳೋನ್ಗೆ ಒಂದು ಖುಷಿ ಆಗುತ್ತೆ. ಅದು ಅದು ಇಲ್ಲಿ ಹೈಲೈಟ್ ಮಾಡ್ತಾ ಇಲ್ಲ. ದಾನ ಕೊಟ್ಟವನಿಗೆ ಸ್ವಲ್ಪ ಖರ್ಚಾಗುತ್ತಲ್ಲ, ಅವನಿಗೆ ಸ್ವಲ್ಪ ಕಡಿಮೆ ಆಗುತ್ತಲ್ಲ, ಅವನಿಗೆ ಅವನ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಕಡಿಮೆ ಆಗುತ್ತಲ್ಲ, ಅದನ್ನ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ ಇವರು. ಹಾಗಾಗಿ ಧನೇ ದಾನೇನ ನಷ್ಟೇಪಿ ತತ್ ಫಲಪ್ರದಃ ಈಶ್ವರ ಯಥೋ ಅಸ್ತಿ. ಹಾಗಾಗಿ ನೋಡು, ನೀ ದಾನ ಕೊಟ್ಟಿದ್ರಿಂದ ನಿನ್ಗೆ ಸ್ವಲ್ಪ ನಷ್ಟ ಆಗಿದ್ರು ಕೂಡ, ನೀ ದಾನ ಕೊಟ್ಟಿದ್ದಕ್ಕೆ ಒಂದು ಪುಣ್ಯ ಫಲ ಇದೆಯಲ್ಲ, ಆ ಪುಣ್ಯ ಫಲ ಕೊಡೋನು ಈಶ್ವರ ಇದ್ದಾನೆ. ಅವ್ನು ನೋಡ್ತಾ ಇದ್ದಾನೆ ಇದನ್ನ. ಅವ್ನು ಏನ್ ಮಾಡ್ತಾನೆ, ನಿನಗೆ ತಕ್ಕ ಸಮಯದಲ್ಲಿ ನಿನಗೆ ಆ ಪುಣ್ಯ ಫಲವನ್ನು ನಿನಗೆ ಕೊಡ್ತಾನೆ ಅಂತ ಹೇಳ್ಬಿಟ್ಟು, ವೈದಿಕರಾಗಿರೋರು ಇದರಲ್ಲೆಲ್ಲ ನಂಬಿಕೆ ವೈದಿಕ ಅಂತ ಯಾವ್ದಕ್ಕೆ ಹೇಳಿದ್ರು ಅಂದ್ರೆ, ವೈದಿಕರಾಗಿರೋರು ಈಶ್ವರ ಅಂತ ಒಬ್ಬ ಇದ್ದಾನೆ ಅಂತ ಒಪ್ಪೋರು, ಎಲ್ಲಾ ಕರ್ಮಗಳಿಗೂ ಈಶ್ವರ ಫಲ ಕೊಡ್ತಾನೆ ಅಂತ ಒಪ್ಪೋರು. ಹಾಗಾಗಿ ನೀನ್ ಏನೇ ಕರ್ಮ ಮಾಡಿದ್ರು ಕೂಡ ಅದಕ್ಕೆ ಫಲ ಇಲ್ಲದೆ ಹೋಗೋದಿಲ್ಲ ಅದು ಅಂತ ನಂಬಿಕೆ ಇರೋರು. ಹಾಗಾಗಿ ವೈದಿಕರು ಏನ್ ಮಾಡ್ತಾರಂತೆ, ದಾನ ಕೊಟ್ಟವನ್ನ ಪ್ರಶಂಸೆ ಮಾಡ್ತಾರಂತೆ. ಯಾಕಂದ್ರೆ ನೋಡು, ನಿನ್ಗೆ ಇವಾಗ ಕೈಲಿಂದ ಸ್ವಲ್ಪ ಹೋಗಿದೆ, ಅದು ನಷ್ಟ ಆಗಿದೆ, ಅದು ಆಗಿದ್ರು ಕೂಡ ನಿನ್ಗೆ ಒಂದು ಫಲ ಬರುತ್ತೆ, ಅದನ್ನ ನೋಡ್ಕೊಳಕ್ಕೆ ಈಶ್ವರ ಇದ್ದಾನೆ, ಅವ್ನು ನೋಡಿ ಆ ಸರಿಯಾದ ಸಮಯಕ್ಕೆ ಕೊಡ್ತಾನೆ ನಿನ್ಗೆ ಫಲ ಅಂತ ಹೇಳ್ಬಿಟ್ಟು ಇವನ್ನ ಅವರು ಪ್ರಶಂಸೆ ಮಾಡ್ತಾರೆ ಅಂತ ಇವರು ವಿದ್ಯಾರಣ್ಯರು ತಿಳಿಸ್ತಾ ಇದ್ದಾರೆ. ಅಪೂರ್ವಂ ಫಲದಂ ತಸ್ಮಿನ್ ಮಾನಾಭಾವಾತ್ ಫಲಂ ಪುನಃ ಈಶಾದಪಿ ಉಪಪನ್ನತ್ವಾತ್ ನ ಏವ ಅಪೂರ್ವಸ್ಯ ಕಲ್ಪನಂ. ಇವಾಗ ಏನ್ ಮಾಡ್ತಾರೆ, ಸ್ವಲ್ಪ ಶಾಸ್ತ್ರೀಯ ರೀತಿಯಲ್ಲಿ ಒಂದು ವಿಚಾರ ಮಾಡ್ತಾರೆ. ಇವಾಗ ಈ ಶಾಸ್ತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನೋಡು, ನೀನ್ ಇವಾಗ ಯಾಗ ಮಾಡ್ತೀಯ. ಯಾಗ ಮಾಡೋದು ಒಂದು ಪ್ರಾರಂಭದಲ್ಲಿ ಒಂದು ಗಂಟೆ ಹೊತ್ತು, 2 ಗಂಟೆ ಹೊತ್ತು, 3 ಗಂಟೆ ಹೊತ್ತು ಮುಗ್ದೋಗ್ಬಿಡುತ್ತೆ ಯಾಗ. ಇವ್ ಮುಗ್ದೋಗುತ್ತೆ. ಆದ್ರೆ ಆ ಮುಗ್ದೋಗಿದ್ ಯಾಗ ನಿನ್ಗೆ ಫಲ ಕೊಡ್ಬೇಕಾದ್ರೆ ಕಾಲಾಂತರದಲ್ಲಿ ಫಲ ಕೊಡುತ್ತೆ, ತಕ್ಷಣವೇ ಏನು ಫಲ ಕೊಡೋದಿಲ್ಲ. ಅವಾಗ ಕರ್ಮ ಅನ್ನೋದು ಮುಗ್ದೋಯ್ತು. ಇವಾಗ ಫಲ ಅನ್ನೋದು ಯಾವಾಗ್ಲೂ ಬರುತ್ತೆ. ಅವಾಗ ನಿನ್ಗೆ ಯಾರು ಈ ಫಲವನ್ನ ಕರ್ಮ ಬೇಕು ಫಲ ಕೊಡ್ತಾ ಅಂತ ಕೇಳಿದ್ರೆ, ಕರ್ಮ ಮುಗ್ದೋಗಿದೆ, ಅದು ಇದ್ಮೇಲೆ ಇಲ್ವೇ ಇಲ್ಲ, ಅದು ಝೀರೋ ಆಗೋಗ್ಬಿಟ್ಟಿದೆ ಅದು ಕರ್ಮ. ಫಲ ಕೊಡೋ ತನಕ ಯಾವ್ದಿರುತ್ತೆ ನಿನ್ಗೆ ಅಂತ ಹೇಳಿದಾಗ, ಈ ಮೀಮಾಂಸಾ ಅಂತ ಒಂದು ಮೀಮಾಂಸಕರಿದಾರಲ್ಲ, ಅವರು ಒಂದು ಕಲ್ಪನೆ ಮಾಡ್ತಾರೆ. ನೋಡು, ಈ ಯಾಗ ಇವಾಗ ಮುಗ್ದೋದ್ರು ಕೂಡ ಫಲ ಯಾವಾಗ್ಲೂ ಬಂದ್ರು ಕೂಡ ಈ ಫಲ ಕೊಡಕ್ ಮುಂಚೆ ಏನಾಗುತ್ತೆ, ಈ ಕರ್ಮ ಅನ್ನೋದು ಒಂದು ಅದೃಷ್ಟ ಅಂತ, ಒಂದು ಅಪೂರ್ವ ಅಥವಾ ಅದೃಷ್ಟ ಅಂತ ಒಂದು ರೀತಿಯಲ್ಲಿ ಇರುತ್ತೆ ಅದು ಅಂತ ಕಲ್ಪನೆ ಮಾಡ್ತಾರೆ ಅವರು. ಅದನ್ನ ವೇದಾಂತಿಗಳು ಒಪ್ತಾ ಇಲ್ಲ. ಅದರಲ್ಲಿ ಏನ್ ಕಲ್ಪನೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಮೀಮಾಂಸಕರು ಯಾತಕ್ಕೆ ಅದನ್ನ ಕಲ್ಪನೆ ಮಾಡ್ತಾರೆ ಅಂದ್ರೆ, ಅವರು ಈಶ್ವರ ಅನ್ನೋದು ಒಪ್ಪೋದಿಲ್ಲ. ಹಾಗಾಗಿ ಕರ್ಮವೇ ಏನಾಗುತ್ತೆ, ಅಪೂರ್ವ ಅಥವಾ ಅದೃಷ್ಟದ ರೂಪದಲ್ಲಿ ಇರುತ್ತೆ, ಅದು ತಕ್ಕ ಸಮಯ ಬಂದಾಗ ಅದು ಫಲವನ್ನು ಕೊಡುತ್ತೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ಅಪೂರ್ವ ಅದೃಷ್ಟ ಅದೆಲ್ಲ ಜಡ, ಅದೆಲ್ಲ ಕರ್ಮ ಫಲ ಏನ್ ಕೊಡೋಕೆ ಸಾಮರ್ಥ್ಯ ಇಲ್ಲ. ವೇದಾಂತ ಹೇಳಿರೋದು ಕ್ಲಿಯರ್ ಆಗಿ, ಈಶ್ವರ ಅಂತ ಒಬ್ಬ ಇದ್ದಾನೆ, ಅವನು ಕರ್ಮವನ್ನು ಆಯಾ ಜೀವರಿಗೆ ತಕ್ಕನಾಗಿ ಕರ್ಮ ಫಲ ಕೊಡ್ತಾನೆ, ಅದಕ್ಕೆ ಅವನಿದ್ದಾನೆ ಅಂತ ವೇದಾಂತಿಗಳು ಹೇಳ್ತಾರೆ. ಆ ವೇದಾಂತಿಗಳು ಹೇಳೋ ಪಕ್ಷವನ್ನ ಇವ್ರು ಹೇಳ್ತಾ ಇದ್ದಾರೆ. ಇವಾಗ ಅಪೂರ್ವಂ ಫಲದಂ, ಅಪೂರ್ವ ಅಂತ ಒಂದು ಇವ್ರು ಕಲ್ಪನೆ ಮಾಡ್ತಾರಲ್ಲ, ಅದೇನು ಫಲ ಕೊಡೋದಿಲ್ಲ ಅದು. ತಸ್ಮಿನ್ ಮಾನಾಭಾವ, ಅದಕ್ಕೆ ಪ್ರಮಾಣ ಏನು ಇಲ್ವೇ ಇಲ್ಲ. ಯಾವ್ದು ಶಾಸ್ತ್ರನೂ ಕೂಡ ಅಪೂರ್ವ ಅಂತ ಒಂದನ್ನ ಯಾವ್ದು ಒಪ್ಕೊಂಡಿಲ್ಲ. ವೇದಾಂತ ಶಾಸ್ತ್ರ ಅಥವಾ ಧರ್ಮಶಾಸ್ತ್ರ ಯಾವ್ದು ಕೂಡ ಅದನ್ನ ಒಪ್ಕೊಂಡಿಲ್ಲ. ಹಾಗಾಗಿ ಫಲಂ ಪುನಃ ಈಶಾದಕ್ಕೆ ಉತ್ಪನ್ನತ್ವಾತ್, ಅದರಿಂದ ಈಶ್ವರನಿಂದಲೇ ಫಲ ಅನ್ನೋದು ನಮಗೆ ಬರುತ್ತೆ ಅನ್ನೋದು ನಾವು ಉಪಪತ್ತಿ ಮಾಡಿ ಹೇಳ್ಬೋದು ಖಂಡಿತ. ಯಾಕಂದ್ರೆ ಈಶ್ವರ ಅಂತ ಒಬ್ಬ ಸರ್ವಸಾಕ್ಷಿಯಾಗಿದ್ದಾನೆ, ಸರ್ವ ಅಂತರ್ಯಾಮಿಯಾಗಿದ್ದಾನೆ. ನಾವ್ ಏನೇನ್ ಮಾಡಿದ್ರು ಒಳಗಡೆಯಿಂದ ಅವ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಇಡೀ ಪ್ರಪಂಚವನ್ನು ಅವನು ನೋಡ್ಕೊಳ್ತಾ ಇದ್ದಾನೆ. ಆಗಿರುವಾಗ ಏನಾಯ್ತು, ಒಬ್ಬ ದಾನ ಮಾಡಿದ್ದಾನೆ ಅಥವಾ ಯಾಗ ಮಾಡಿದ್ದಾನೆ ಅಂತ ಇರೋದು ಅವನಿಗೆ ಗೊತ್ತು. ಹಾಗಾಗಿ ಅವನೇನ್ ಮಾಡ್ತಾನೆ, ಅವನಿಗೆ ಆ ಫಲ ಸಿಗ್ಬೇಕು ಅನ್ನೋ ಕಾರಣದಿಂದ ಅವನು ಆ ಸಮಯಕ್ಕೆ ಅವನು ಆ ಫಲವನ್ನ ಅವನೇ ಕೊಡ್ತಾನೆ. ಅದರಿಂದ ಅಪೂರ್ವಾದಲ್ಲ ಏನ್ ತರಬೇಡಿ ನೀವು ಮುಂದಕ್ಕೆ ಇಲ್ಲಿ ಅಂತ ಇವರು ಹೇಳ್ತಾ ಇದ್ದಾರೆ. ಈಶಾದಪಿ ಉಪಪನ್ನತ್ವಾತ್ ನೈವ ಅಪೂರ್ವಸ್ಯ ಕಲ್ಪಕಂ, ಅದರಿಂದ ಈ ಅಪೂರ್ವ ಅನ್ನೋದನ್ನ ನಾವು ಹೇಳ್ಬೇಕಾದ ಅವಶ್ಯಕತೆ ಇಲ್ವೇ ಇಲ್ಲ ಅಂತ ಅದನ್ನ ಶಾಸ್ತ್ರ ಒಂದು ವಿಚಾರವನ್ನ ಹೇಳಿ ಮುಗಿಸೋದು. ಹೌದೌದು, ಪರಮಾತ್ಮ ಇದೆ. ಹಾಗಾಗಿ ಹೌದು, ಇದೆ, ಕರೆಕ್ಟ್ ಆಕ್ಷನ್ ರಿಯಾಕ್ಷನ್ ಇದ್ದಂಗೆ ಅದು. ಸೇವ್ಯಾತ್ ರಾಜ್ಞಃ, ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಸೇವ್ಯಾತ್ ರಾಜ್ಞಃ ಫಲಪ್ರಾಪ್ತಿ ದೃಶ್ಯತೆ ನತು ಅಪೂರ್ವತಃ ದಾನಾದಿ ಕ್ರಿಯೆಯ ಸೇವ್ಯಾತ್ ಈಶಾತ್ ತದ್ವತ್ ಫಲಂ ಭವೇತ್. ಇವಾಗ ಲೋಕದಲ್ಲಿ ಕೂಡ ಒಬ್ಬ ರಾಜ ಇದ್ದಾನೆ, ಅವನಿಗೆ ಕೆಲವರು ಸೇವೆ ಮಾಡ್ತಾರೆ. ಅವಾಗ ಏನ್ ಮಾಡ್ತಾನೆ ರಾಜ, ಅವ್ರ ಸೇವೆಯನ್ನು ಅಪ್ರಿಶಿಯೇಟ್ ಮಾಡಿ ಅವ್ರಿಗೆ ಫಲ ಕೊಡ್ತಾರೆ. ಆತರ ಯಾವ ರಾಜನಿಗೆ ಸೇವೆ ಮಾಡಿದವ್ರಿಗೆ ರಾಜನೇ ಫಲ ಕೊಡ್ತಾನೋ, ಅದೇ ತರ ಈ ದಾನಾದಿ ಕ್ರಿಯೆಗಳು ಯಾಗಾದಿ ಕ್ರಿಯೆಗಳೆಲ್ಲ ಈಶ್ವರನ ಉದ್ದೇಶ ಮಾಡಿ ಮಾಡೋದು. ಇವಾಗ ಯಾಗ ಮಾಡುವ ಕೂಡ ಇಂದ್ರಾಯ ಸ್ವಾಹ ಅಥವಾ ಇಂದ್ರಾಯ ಮಮ ಇದಂ ಅಂತ ಹೇಳ್ತಾರೆ, ಅಗ್ನೇಯ ಸ್ವಾಹ ಅಂತ ಕೊಡ್ತಾರೆ. ಹಾಗಾಗಿ ಯಾವುದೋ ದೇವತೆಯನ್ನು ಉದ್ದೇಶಿಸಿ ಯಾಗ ಮಾಡ್ತಾರೆ. ಆಗಿರುವಾಗ ಆ ಯಾಗ ದಾನಾದಿ ಎಲ್ಲವೂ ಕೂಡ ಒಂದು ಈಶ್ವರನನ್ನು ಉದ್ದೇಶಪಟ್ಟು ಮಾಡುವಾಗ ಏನಾಗುತ್ತೆ, ಆ ಈಶ್ವರನೇ ಅದನ್ನ ಫಲ ಕೊಡ್ತಾನೆ. ಹೇಗೆ ರಾಜನನ್ನು ಉದ್ದೇಶಿಸಿ ಒಬ್ಬ ಸೇವೆ ಮಾಡಿದಾಗ ಆ ರಾಜನೇ ಆ ಸೇವಕನಿಗೆ ಫಲ ಕೊಡೋ ತರ ಇಲ್ಲೂ ಕೂಡ ಅದೇ ತರನೇ ಅಂತ ಉದಾಹರಣೆ ಕೊಡ್ತಾ ಇದ್ದಾರೆ. ಲೋಕದಲ್ಲಿ ಹೇಗೋ ಹಾಗೇನೆ ಇಲ್ಲೂ ಕೂಡ ತದ್ವತ್ತು ಫಲಂ ಭವೇತ್.
ದೇವತಾಃ ಯಾಗಕರ್ತಾರಂ ಪಿತರಃ ಕಾರಿಣಂ ನ ಆಪ್ನುಯುಃ ವ್ಯವಹಾರೇ ಅಸ್ಮಿನ್ ಯದಿ ನ ಸ್ಯಾತ್ ಪ್ರಶಾಸಿತ. ಇವಾಗ ಈಶ್ವರ ಅನ್ನೋನು ಇಲ್ದೇ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಯಾಗವನ್ನು ಮಾಡ್ತಾರಲ್ಲ ಅವ್ರಿಗೂನು, ದೇವತೆಗಳು ಯಾವ ದೇವತೆಯನ್ನು ಉದ್ದೇಶಿಸಿ ಅವ್ರು ಕರ್ಮ ಮಾಡ್ತಾರೋ ಅವ್ರಿಗೂನು, ಆ ದೇವತೆಗೂನು ಮತ್ತು ಈ ಯಾಗ ಮಾಡಿದವನ್ಗುನು, ಅದೇ ತರ ಶ್ರಾದ್ದ ಮಾಡುವಾಗ ಪಿತೃಗಳನ್ನ ಉದ್ದೇಶಿಸಿ ಶ್ರಾದ್ದ ಮಾಡ್ತಾನೆ. ಅವಾಗ ಪಿತೃಗಳಿಗೂ ಈ ಶ್ರಾದ್ದ ಮಾಡೋವನ್ಗೂ ಒಂದು ಕನೆಕ್ಷನ್ ಬಿಡ್ಬೇಕು. ಹಾಗಾಗಿ ಇದು ಈ ಕನೆಕ್ಷನ್ ಇರ್ತಾ ಇದೆಯಲ್ಲ, ಈ ಕನೆಕ್ಷನ್ ವಿಲ್ ನಾಟ್ ಹ್ಯಾಪನ್ ಇಫ್ ದೇರ್ ಇಸ್ ನೋ ಈಶ್ವರ. ಈಶ್ವರ ಅಂತ ಒಬ್ಬ ಇದ್ರೇನೆ ಈ ಕನೆಕ್ಷನ್ ಅನ್ನೋದು ಬರುತ್ತೆ. ಹಾಗಾಗಿ ಈ ಯಾಗ ಮಾಡೋನ್ನ ಆ ದೇವತೆಗೆ ಕನೆಕ್ಟ್ ಮಾಡೋದು ಯಾವುದು, ಅದೇ ತರ ಒಂದು ಶ್ರಾದ್ದ ಮಾಡುವಾಗ ಈ ಪಿತೃಗಳನ್ನು ಈ ಶ್ರಾದ್ದ ಮಾಡ್ತಾನಲ್ಲ ಅವನನ್ನು ಕನೆಕ್ಟ್ ಮಾಡೋದು ಯಾವುದು ಅಂತ ಕೇಳಿದ್ರೆ ಈ ಈಶ್ವರನೇ ಕನೆಕ್ಟ್ ಮಾಡ್ತಾ ಇದ್ದಾನೆ. ಅದರಿಂದ ಈಶ್ವರ ಇಲ್ದೇ ಹೋದ್ರೆ ಇದು ಖಂಡಿತ ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ ಇದು ಅಂತ ಆ ರೀತಿಯಲ್ಲಿ ಕೂಡ ಒಂದು ಉಪಪತ್ತಿ ತೋರಿಸ್ತಾ ಇದ್ದಾರೆ ನಮ್ಗೆ. ಸೊ ಹೀಗೆ ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಗೆ ಡೌಟ್ ಬರ್ಲೇಬಾರ್ದು ನಮ್ಗೆ ಈ ವಿಷಯದಲ್ಲಿ. ಕರ್ಮ ಮಾಡಿದವನಿಗೆ ಫಲ ಯಾರು ಕೊಡ್ತಾನೆ ಅಂತ ಪ್ರಶ್ನೆನೂ ನಮ್ಗೆ ಇದು ಪ್ರಶ್ನೆ ಇರ್ಬೋದು, ಪ್ರಶ್ನೆ ಇರಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕು, ಉತ್ತರ ಕೊಟ್ಟು ಅವ್ನು ಕನ್ವಿನ್ಸ್ ಆಗ್ಬೇಕು. ಅದಕ್ಕಾಗಿ ಇವರು ಶಾಸ್ತ್ರ ಪ್ರಮಾಣವೂ ಕೊಡ್ತಾ ಇದ್ದಾರೆ, ಯುಕ್ತಿ ಪ್ರಮಾಣವೂ ಕೊಡ್ತಾ ಇದ್ದಾರೆ. ಹಾಗಾಗಿ ಹೀಗೆ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಈಶ್ವರ ಅಂತರ್ಯಾಮಿ ಅಂತ ಯಾವ್ದನ್ನ ಹೇಳಿದ್ರು, ಅವ್ನು ಇದಾನೆ ಒಬ್ಬ ಅಂತ ಹೇಳಕ್ಕಾಗಿ ಇದೆಲ್ಲ ಹೇಳಿದ್ರು. ಅವನಿದ್ರೆ ಇದು ನಡೆಯುತ್ತೆ, ಅವನಿಲ್ದೆ ಹೋದ್ರೆ ಇದೆಲ್ಲ ನಡೆಯಲ್ಲ ಅಂತ ಹೇಳಿಬಿಟ್ಟು ಅದರ ಅನ್ವಯ ವ್ಯತಿರೇಕ ತೋರಿಸಿ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹೋಮ ಯಾಗ ತಪಾಂಸಿ ಅಗ್ನೈಹಿ ಬಹುಕೃತ್ವ ಕೃತಾನ್ಯಪಿ ವಿನಾಶ ಫಲದಾನಿ ಇತಿ ಶಾಸನಂ ತತ್ ಪ್ರಶಾಸಿತು. ನೋಡಿ, ತುಂಬಾ ಮುಖ್ಯವಾದ ಒಂದು ವಿಷಯ ಹೇಳ್ತಾ ಇದ್ದಾರೆ. ಹೋಮವಾಗ್ಲಿ, ಯಾಗವಾಗ್ಲಿ ಅಥವಾ ತಪಸ್ಸಾಗ್ಲಿ ಯಾರೇ ಅಜ್ಞಾನಿಗಳು ಆಚರಣೆ ಮಾಡ್ತಾರಲ್ಲ, ಮಾಡಿದ್ರೆ ಅವ್ರು ಎಷ್ಟೇ ಮಾಡಿದ್ರು ಕೂಡ ಅವರು ಆ ಫಲ ಬಂದ್ಬಿಟ್ಟು ಅವರಿಗೆ ವಿನಾಶವೇ, ಅದು ನಾಶ ಆಗೋ ಫಲನೇ ಅದು ಇಟ್ ಇಸ್ ನಾಟ್ ಅಲ್ಟಿಮೇಟ್ ಅಂತ ಹೇಳ್ತಾರೆ. ಅದು ಒಪ್ಕೋಬೇಕು ತಾನೆ ಎಲ್ಲರೂ ಕೂಡ. ಯಾಕಂದ್ರೆ ನೀನ್ ಏನೇ ಕರ್ಮ ಮಾಡಿದ್ರು ಕೂಡ ಅದರಿಂದ ಫಲ ಬರೋದು ಅದು ಸೀಮಿತವಾಗಿ ಪರಿಮಿತಿಯಾಗಿ ಇರುತ್ತೆ. ಅದು ಅನಂತ ಫಲ ಕೊಡೋದೇ ಇಲ್ಲ ಅದು ಖಂಡಿತ. ಹಾಗಾಗಿ ಪರಿಮಿತಿಯಾಗಿರುತ್ತೆ ಅನ್ನೋದು ಕೂಡ ಈ ಈಶ್ವರನೇ ಮಾಡಿರೋ ಒಂದು ನಿಯಮ, ಅದು ಅವನೇ ಮಾಡಿರೋ ಒಂದು ರೂಲ್ ಅದು ಅಂತ. ಇದಕ್ಕೆ ಲೋಕದಲ್ಲಿ ಕೂಡ ನಮ್ಗೆ ವೇದದಲ್ಲಿ ಉಪನಿಷತ್ತಲ್ಲೇ ಬರುತ್ತೆ ಅದು. ಹೇಗೆ ಈ ಲೋಕದಲ್ಲಿ ತದ್ಯಥೇಹ ಪುಣ್ಯಫಲ ಕರ್ಮಫಲ ಕ್ಷೀಯತೆ ಏವಮೇವ ಅಮುತ್ರ ಪುಣ್ಯಫಲ ಕ್ಷೀಯತೆ ಅಂತ. ಸೊ ಪುಣ್ಯಕರ್ಮ ಅನ್ನೋದು ಕ್ಷಯವಾಗುತ್ತೆ ಅಂತ. ಹಾಗಾಗಿ ಈ ಲೋಕದಲ್ಲಿ ಹೇಗೆ ಒಂದು ಕರ್ಮ ಒಬ್ಬ ಮಾಡಿದೆ ಅಥವಾ ಏನೇ ಒಂದು ಕಡೆ ಒಂದು ಕೆಲ್ಸಕ್ಕೆ ಸೇರಿದ ಅಂತ ಹೇಳಿದ್ರೆ ಅದಕ್ಕೊಂದು ಮುಕ್ತಾಯ ಬಂದ್ಬಿಡುತ್ತೆ. ಅದು ಆ ತರ ಕರ್ಮದಿಂದ ಅವನು ಸಂಪಾದನೆ ಮಾಡಿದ ಎಲ್ಲವೂ ಕೂಡ ಇಲ್ಲಿ ಮುಕ್ತಾಯ ಆಗುತ್ತೆ ಅಂತ ನಾವು ಹೇಗೆ ನೋಡ್ತೀವೋ, ಅದೇ ತರನೇ ಪುಣ್ಯವನ್ನು ಸಂಪಾದನೆ ಮಾಡಿದವನಿಗೆ ಕೂಡ ಆ ಲೋಕದಲ್ಲಿ ಮುಕ್ತಾಯ ಆಗುತ್ತೆ ಅದು ಅಂತ ಹೇಳ್ಬಿಟ್ಟು ಅದನ್ನ ಉಪನಿಷತ್ತು ಹೇಳುತ್ತೆ ಅದು. ಆಮೇಲೆ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕ ವಿಶಂತಿ ಅಂತ ಅಲ್ಲ ಗೀತೆಯಲ್ಲಿ ಕೂಡ ಇದೆ ಇದು. ಹೀಗಾಗಿ ನೀನ್ ಯಾವುದೇ ಕರ್ಮ ನೀನ್ ಮಾಡಿದ್ರು ಕೂಡ ಅದಕ್ಕೆ ಒಂದು ಫಲ ಅನ್ನೋದು ಉಂಟು, ಖಂಡಿತ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅದು ಸೀಮಿತವಾಗಿರುತ್ತೆ, ಅದು ಪರಿಮಿತಿಯಾಗಿರುತ್ತೆ ಅನ್ನೋದು ಕೂಡ ಈಶ್ವರ ಮಾಡಿರೋ ಒಂದು ನಿಯಮನೇ ಅದು ಅಂತ ಹೇಳಿದ್ರು. ಇವಾಗ ಅಜ್ಞಾನ ಮಾತ್ರತೋ ಬಂಧ ಜ್ಞಾನ ಮಾತ್ರೇನ ಮುಕ್ತತಾ ಇತಿ ಆಶ್ಚರ್ಯಾಣಿ ಸರ್ವಾಣಿ ಕಲ್ಪಯಂತಿ ಈಶ್ವರಾಸ್ಥಿತಾಂ ಅಂತ. ಇವಾಗ ಏನ್ ಹೇಳ್ತಾ ಇದಾರೆ, ಇವಾಗ ಅಜ್ಞಾನದಿಂದಲೇ ಬಂಧ ಇರೋದು, ಜ್ಞಾನದಿಂದ ಮೋಕ್ಷ ಅನ್ನೋದನ್ನ ಕೂಡ ಅದು ಕೂಡ ಈಶ್ವರನೇ ಮಾಡಿರೋದು. ಆ ನಿಯಮನ ಕೂಡ ಈಶ್ವರನೇ ಮಾಡಿರೋದು, ನಿಯಮ ಕೂಡ ಅವನೇ ಮಾಡಿರೋದು ಅನ್ನೋದನ್ನ ಆಶ್ಚರ್ಯವಾದ ಈ ಒಂದು ವಿಷಯವೆಲ್ಲವನ್ನೂ ಕೂಡ ನಾವು ನೋಡಿದಾಗ ಈಶ್ವರ ಅನ್ನೋದು ಇದ್ದಾನೆ ಒಬ್ಬ ಅಂತ ನಮಗೆ ತೀರ್ಮಾನವಾಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಇವಾಗ ಇದನ್ನ ನಮ್ಗೆ ನೋಡಿದಾಗ ಶಂಕರಾಚಾರ್ಯರು ಇದರಲ್ಲಿ ಭಗವದ್ಗೀತಾ ಭಾಷೆಯಲ್ಲಿ 15ನೇ ಅಧ್ಯಾಯ ಇದೆಯಲ್ಲ, ಯಾವುದು ಪುರುಷೋತ್ತಮ ಯೋಗ ಆಗಿದೆ ಇಲ್ಲ, ಆ ಅಧ್ಯಾಯದ ಬಿಗಿನಿಂಗ್ ಅಲ್ಲಿ ಒಂದು ಸಣ್ಣ ಪೀಠಿಕೆ ಕೊಡ್ತಾರೆ. ಅಧ್ಯಾಯ ಪ್ರಾರಂಭ ಆಗುವಾಗ ಒಂದು ಸ್ಮಾಲ್ ಇಂಟ್ರಡಕ್ಷನ್ ಟು ದಟ್ ಚಾಪ್ಟರ್. ಅಲ್ಲಿ ಭಗವತ್ಪಾದರು ಹೇಗೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಕರ್ಮ ಮಾಡಿದ್ದವರಿಗೆ ಕರ್ಮಫಲ ಅನ್ನೋದು ನನ್ನ ಅಧೀನದಲ್ಲಿದೆ, ಈಶ್ವರ ಹೇಳ್ತಾನೆ ಅಂತ ಭಗವತ್ಪಾದರು ಹೇಳಿ ಬರೀತಾರೆ. ಅದೇ ತರ ಜ್ಞಾನವನ್ನು ಹೊಂದಿರೋರು ಇದ್ದಾರಲ್ಲ ಜ್ಞಾನಿಗಳು, ಅವ್ರಿಗೆ ಮೋಕ್ಷ ಫಲ. ಇದು ಆ ಎರಡು ಫಲವು ಕೂಡ ಕರ್ಮ ಮಾಡಿದ್ದವರಿಗೆ ಕರ್ಮಫಲ, ಜ್ಞಾನವನ್ನು ಪಡ್ಕೊಂಡಿರೋರಿಗೆ ಮೋಕ್ಷ ಫಲ, ಎರಡು ಕೂಡ ನನ್ನ ಅಧೀನದಲ್ಲೇ ಇದೆ ಅಂತ ಈಶ್ವರ ಹೇಳಿದ್ದಾನೆ ಅಂತ ಅವರು ಭಗವತ್ಪಾದರಲ್ಲಿ ಅದನ್ನ ಪೀಠಿಕೆ ಕೊಟ್ಟು ಹೇಳ್ತಾರೆ. ಅದು ಯಾಕಂದ್ರೆ ಅಲ್ಲಿ ಊರ್ಧ್ವಮೂಲಂ ಅವಶಾಖಂ ಅಂತ ಬರುತ್ತಲ್ಲ, ಅದು ಅದಶಾಖಂ ಅಂತ ಶುರು ಆಗುತ್ತಲ್ಲ, ಅದು ಸಂಸಾರವನ್ನ ವರ್ಣನೆ ಮಾಡುತ್ತೆ ಅದು. ಆಮೇಲೆ ಕೊನೆಯಲ್ಲಿ ಏನ್ ಮಾಡುತ್ತೆ, ಪುರುಷೋತ್ತಮದಲ್ಲಿ ಹೋಗಿ ಮುಗೀತೆ ಅದು, ಪುರುಷೋತ್ತಮ ಜ್ಞಾನವನ್ನ ಹೋಗಿ ಮುಗೀತೆ ಅದು. ಪುರುಷೋತ್ತಮನ್ನ ತಿಳ್ಕೊಂಡವನು ಮುಕ್ತನಾಗಿದ್ದಾನೆ ಅಂತ ತಿಳಿಸುತ್ತೆ. ಅವಾಗ ಈ ಅಧ್ಯಾಯದ ಬಿಗಿನಿಂಗ್ ಎಲ್ಲವರು ಏನ್ ಮಾಡ್ತಾರೆ, ಕರ್ಮಫಲವನ್ನು ಕೊಡೋದು ನನ್ನ ಕೈಯಲ್ಲೇ ಇದೆ, ಮೋಕ್ಷ ಫಲವ ಅಂತ ಜ್ಞಾನಕ್ಕೆ ಮೋಕ್ಷ ಫಲ ಅನ್ನೋದು ಕೂಡ ನನ್ನ ಕೈಯಲ್ಲೇ ಇದೆ ಅಂತ ಈಶ್ವರ ಹೇಳ್ತಾನೆ ಅಂತ ಭಗವತ್ಪಾದರಲ್ಲಿ ಪೀಠಿಕೆ ಕೊಡ್ತಾರೆ. ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ, ಅಜ್ಞಾನ ಮಾತ್ರತಃ ಬಂಧ ಜ್ಞಾನ ಮಾತ್ರೇನು ಮುಕ್ತತಾ. ಅಜ್ಞಾನದಿಂದ ಬಂಧ,
ಜ್ಞಾನದಿಂದ ಮೋಕ್ಷ ಅನ್ನೋದು ಆ ನಿಯಮನ ಕೂಡ ಭಗವಂತ ಮಾಡಿರೋದೇ ಅದು, ಈಶ್ವರ ಮಾಡಿರೋದೇ ಅದು ಅಂತ, ಈಶ್ವರ ಇದ್ದಾನೆ ಅಂತ ತಿಳಿಯಕ್ಕೆ ನಮ್ಗೆ ಇದು ಕೂಡ ಒಂದು ಆ ದಾರಿ ಆಗುತ್ತೆ ಅಂತ ಹೇಳುದು. ವಿವಾದ ಶಂಕಾಪಿ ಈಶಯಸ್ಮಿನ್ ಅಸಂಭಾವ್ಯ ಇತಿ ದರ್ಶಯನ್ ಪ್ರಶಾಸನಂ ಲಿಂಗರೂಪಂ ಪ್ರಪಂಚಿತಂ ಅನೇಕಶಃ. ಅದಕ್ಕೆ ಹೇಳ್ತಾ ಇದ್ದಾರೆ, ಈಶ್ವರ ಇದಾನೆ ಅನ್ನೋ ವಿಷಯದಲ್ಲಿ ಯಾರಿಗೂ ಕೂಡ ಒಂದು ಸಂಖ್ಯೆ ಕೂಡ ಬರಬಾರದು, ಅಷ್ಟು ಕ್ಲಿಯರ್ ಆಗಿ ನಾವು ಅದನ್ನ ಇವಾಗ ಹೇಳಾಗಿದೆ, ಉಪನಿಷತ್ ಮಾಡಿರೋದು. ಅದನ್ನ ಇವರು ತಮ್ಮ ಒಂದು ರೀತಿಯಲ್ಲಿ ಯುಕ್ತಿಗಳೆಲ್ಲ ಹೇಳಿ ದೃಷ್ಟಾಂತ ಎಲ್ಲ ಕೊಟ್ಟು ಇವ್ರು ಏನ್ ಮಾಡ್ತಾ ಇದ್ದಾರೆ, ಈಶ್ವರ ಅಂತ ಒಬ್ಬ ಇದಾನೆ ಅನ್ನೋ ವಿಷಯದಲ್ಲಿ ಯಾರಿಗೂ ಕೂಡ ಸಂಖ್ಯೆ ಬರಬಾರ್ದು ಅನ್ನೋ ರೀತಿಯಲ್ಲಿ ನಾವು ಇವಾಗ ಹೇಳಿ ಮುಗಿಸಿದ್ದೀವಿ. ಅದನ್ನ ಬೇಕಾದಷ್ಟು ಉದಾಹರಣೆ ಕೊಟ್ಟು ನಾವು ಹೇಳಿದ್ದೀವಿ ಅಂತ ಹೇಳಿದ್ರು. ಇದು ಅಪ್ರಬೋಧಾತ್ ಕಾರ್ಪಣ್ಯಂ ಬ್ರಾಹ್ಮಣ್ಯಂ ಯತ್ ಪ್ರಬೋಧತಃ ತದಕ್ಷರಂ ಪ್ರಬೋಧವ್ಯಂ ಯಥೋಕ್ತೇಶ್ವರ ವರ್ತಮನ. ಇವಾಗ ಹೇಳಿದ್ರು, ಯಾವೊಂದು ಸ್ವರೂಪವನ್ನ ತಿಳಿದೆ ಒಬ್ಬ ಕೃಪಣ ಅಂತ ಹೇಳ್ತದೆ. ಏನ್ ಹೇಳ್ತದೆ ಅಂದ್ರೆ ನೋಡಿ, ಎಷ್ಟು ಭಯಂಕರ, ಸ್ವಲ್ಪ ಎಚ್ಚರಿಕೆ ಕೊಡೋ ರೀತಿಯಲ್ಲಿ ಅದು ತುಂಬಾ ಸ್ವಲ್ಪ ಸ್ಟ್ರಾಂಗ್ ಆಗಿ ಉಪನಿಷತ್ ಹೇಳುತ್ತೆ. ಯಾರೇ ಒಬ್ಬ ಈ ಶರೀರವನ್ನ ಬಿಡಕ್ ಮುಂಚೆ ಈ ಬ್ರಹ್ಮಸ್ವರೂಪವನ್ನ ತಿಳ್ಕೊಳ್ದೆ ಅವ್ನು ಸತ್ತ ಅಂತ ಹೇಳಿದ್ರೆ ಅವನು ಕೃಪಣ ಅಂತ ಹೇಳಿದೆ. ಕೃಪಣ ಅಂದ್ರೆ ತುಂಬಾ ಒಂದು ಕೀಳಾದ ಒಂದು ಸ್ಥಿತಿಯಲ್ಲಿ ಇರೋವನು, ಅವನು ಅನುಶೋಚನೀಯ, ಅವನು ಶೋಚನೀಯ ವ್ಯಕ್ತಿ ಅವನು ಅಂತ ಹೇಳ್ತಿ ಉಪನಿಷತ್ತು. ಹಾಗಾಗಿ ಯಾರೇ ಒಬ್ಬ ಅವ್ನು ತೀರ್ಕೊಳ್ಳಕ್ ಮುಂಚೆ ಈ ಒಂದು ಸ್ವರೂಪವನ್ನ ಬ್ರಹ್ಮಸ್ವರೂಪವನ್ನ ತಿಳಿದೇ ತೀರ್ಕೊಂಡ ಅಂದ್ರೆ ಅವನು ತುಂಬಾ ಶೋಚನೀಯ ಅಂತ ಅದು ಹೇಳುತ್ತೆ. ಅದನ್ನ ಇವರಿಗೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಅಪ್ರಬೋಧಾತ್ ಕಾರ್ಪಣ್ಯಂ, ಯಾವ ಒಂದು ಬ್ರಹ್ಮದ ಜ್ಞಾನ ಇಲ್ಲೇ ಹೋದ್ರೆ ಅವನು ಕೃಪಣ ಅಂತ ಅನ್ಸ್ಕೊಂಡ್ಬಿಡ್ತಾನೆ, ಶೋಚನೀಯ ಅಂತ ಅನ್ಸ್ಕೊಂಡ್ಬಿಡ್ತಾನೆ. ಬ್ರಾಹ್ಮಣ್ಯಂ ಯತ್ ಪ್ರಬೋಧತಃ, ಆದ್ರೆ ತಿಳ್ಕೊಂಡವನಿಗೆ ಅವನು ಬ್ರಾಹ್ಮಣ ಅಂತ ಹೇಳುತ್ತೆ. ಅದು ಆ ಬ್ರಾಹ್ಮಣ ಅಂತ ಹೇಳಿದ್ರೆ ಇಲ್ಲಿ ಜಾತಿ ಬ್ರಾಹ್ಮಣ ಅಂತ ತಿಳಿಬಾರ್ದು, ನಾವು ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಅವನು ಬ್ರಾಹ್ಮಣ ಅಂತ. ಹಾಗಾಗಿ ತಿಳ್ಕೊಳ್ದೆ ಸತ್ರೆ ಅವನು ಕೃಪಣ, ಆದ್ರೆ ತಿಳ್ಕೊಂಡು ತೀರ್ಕೊಂಡ ಅಂದ್ರೆ ಅವನು ಬ್ರಾಹ್ಮಣ. ಯಾಕಂದ್ರೆ ತಿಳ್ಕೊಳ್ದೆ ಸತ್ತವನು ಮತ್ತೆ ಹುಟ್ಟುತ್ತಾನೆ ಇಲ್ಲಿ, ಅದೇ ತಿಳ್ಕೊಂಡು ಸತ್ತವನು ಅವನು ಮತ್ತೆ ಹುಟ್ಟೋದೇ ಇಲ್ಲ ಅವನು ಅಂತ. ಹಾಗೆ ಎಷ್ಟು ದೊಡ್ಡ ಒಂದು ಫಲ ಅದನ್ನು ಕೂಡ ಇವರು ಹೇಳ್ತಾ ಇದ್ದಾರೆ ಇಲ್ಲಿ. ತದಕ್ಷರಂ ಪ್ರಬೋಧವ್ಯಂ ಯಥೋಕ್ತ ಈಶ್ವರ ವರ್ತಮನ. ಹಾಗಾಗಿ ಆ ಅಕ್ಷರ ಸ್ವರೂಪವನ್ನ, ಯಾವ ಅಕ್ಷರ ಸ್ವರೂಪವನ್ನ ತಿಳ್ಕೊಳ್ದೆ ಹೋದ್ರೆ ಒಬ್ಬ ಅವನಿಗೆ ಮತ್ತೆ ಜನ್ಮ ಇರುತ್ತೆ, ತಿಳ್ಕೊಂಡೆ ಅವನಿಗೆ ಪುನರ್ಜನ್ಮ ಇಲ್ಲ, ಮೋಕ್ಷನೇ ಅಂತ ಇದೆಯಲ್ಲ, ಆ ಅಕ್ಷರವನ್ನ ನಾವು ತಿಳ್ಕೊಬೇಕಾಗಿದೆ. ಯಾವ್ದ್ರ ಮುಖಾಂತ ಅಂತ ಹೇಳಿದ್ರೆ ಆ ಈಶ್ವರ ಯಾವ ರೀತಿಯಲ್ಲಿ ಹೇಳಿದಾನೋ ಅದೇ ರೀತಿಯಲ್ಲಿ ನಾವು ತಿಳ್ಕೊಬೇಕಾಗಿದೆ. ಅದಕ್ಕೂ ಕೂಡ ಆ ಈಶ್ವರನೇ ಅದನ್ನು ಹೇಳ್ಬಿಟ್ಟು ಅವನು ತನ್ನನ್ನ ತಿಳ್ಕೊಳಕ್ಕೆ ಏನೇನ್ ದಾರಿ ಇದೆಯೋ ಅದೆಲ್ಲ ಕೂಡ ಅವನೇ ಹೇಳ್ಬಿಟ್ಟಿದ್ದಾನೆ ಶಾಸ್ತ್ರದಲ್ಲಿ ಅಂತ ಅದನ್ನ ಇವರು ಹೇಳ್ತಾರೆ ಸ್ವಾರಸ್ಯವಾಗಿ. ಅಕ್ಷರಸ್ಯ ಪ್ರಶಾಸ್ತ್ರತ್ವಂ ಸ್ವಮೋಹಾಭಾಸ ಕಲ್ಪಿತಂ ನ ಸ್ವಾಭಾವಿಕಂ ಮಿತಿ ಏತತೆ ಭಕ್ತಿ ಅದೃಷ್ಟಾದಿ ವಾಕ್ಯತಃ. ಇವಾಗ ಹೇಳ್ತಾ ಇದ್ದಾರೆ, ಇವಾಗ ಈ ಅಕ್ಷರಕ್ಕೆ ಬ್ರಹ್ಮ, ನಿರ್ಗುಣ ಬ್ರಹ್ಮಕ್ಕೆ ಅಕ್ಷರ ಅಂತ ಹೆಸರು. ಅದು ಈ ಒಂದು ಅಂತರ್ಯಾಮಿಯಾಗಿ ಇದ್ಕೊಂಡು ಎಲ್ಲವನ್ನೂ ಶಾಸನ ಮಾಡ್ತಾ ಇದೆ ಅಂತ ಹೇಳಿದ್ರಲ್ಲ, ಅದು ಸ್ವಮೋಹಾಭಾಸ ಕಲ್ಪಿತಂ ಅಂದ್ರೆ ಏನಾಯ್ತು, ತನ್ನ ವಿಷಯಕ್ಕೆ ಇರೋ ಒಂದು ಮೋಹ ಇದೆಯಲ್ಲ ಅದರಿಂದ ಆಭಾಸ, ಅದು ಕೂಡ ಆಭಾಸ ಅಂತ ಹೇಳಿದ್ರು, ನಿಜವಾದ ಮೋಹ ಅಲ್ಲ ಅದು ಖಂಡಿತ. ಅದು ಆ ಮೋಹಾಭಾಸ ಕಲ್ಪಿತ, ಅದರಿಂದ ಕಲ್ಪಿತವಾಗಿರೋದು ಇದು. ಅಕ್ಷರ ಅನ್ನೋದ್ರಲ್ಲಿ ಕಲ್ಪನೆ ಏನಿಲ್ಲ, ಅದು ಶುದ್ಧವಾಗಿದೆ ಇದು. ಆದ್ರೆ ಅದು ಈ ತರ ಒಂದು ಅಂತರ್ಯಾಮಿಯಾಗಿದೆ ಅಂತ ಇದೆಯಲ್ಲ ಅದು ಕಲ್ಪನೆ. ಹಾಗಾಗಿ ಆ ಕಲ್ಪನೆ ಯಾವ್ದ್ರಿಂದ ಬಂತು ಅಂತ ಹೇಳಿದ್ರೆ ಈ ಅಕ್ಷರ ಬ್ರಹ್ಮದ ವಿಷಯಕ್ಕೆ ಜ್ಞಾನ ಇಲ್ಲದೆ ಇರೋರಿಗಾಗಿ ಈ ಒಂದು ಕಲ್ಪನೆ ಶಾಸ್ತ್ರ ಮಾಡಿ ತೋರಿಸುತ್ತೆ ಅದು ಅಂತ ಹೇಳಿದ್ರು. ನ ಸ್ವಾಭಾವಿಕಂತಿ ಏತದ್ ಭಕ್ತಿ ಅದೃಷ್ಟಾದಿ ವಾಕ್ಯತಃ. ಇದೇನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಾವ ಸರಿ, ಹಾಗಾದ್ರೆ ಈ ಉಪನಿಷತ್ತಲ್ಲಿ ಯಾವ ವಾಕ್ಯದಿಂದ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಉಪನಿಷತ್ತಲ್ಲಿ ಒಂದು ಸರಣಿ ಇದೆ. ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅದೃಷ್ಟೋ ದ್ರಷ್ಟ ಅಶ್ರುತ ಶ್ರೋತ ಅಂತ ಹೇಳ್ತಾರೆ. ಅದೇನಾಯ್ತು, ಈ ಅಂದ್ರೆ ನಮ್ಮಲ್ಲಿ ಒಳಗಡೆ ಇದ್ಕೊಂಡು ಎಲ್ಲವನ್ನು ನೋಡ್ತಾ ಇದೆ, ಎಲ್ಲವನ್ನು ಕೇಳ್ತಾ ಇದೆ, ಎಲ್ಲವನ್ನು ತಿಳಿಯೋದು, ಆಮೇಲೆ ಎಲ್ಲವನ್ನು ರುಚಿ ನೋಡೋದು, ಎಲ್ಲ ಇಂದ್ರಿಯದು ಕೆಲಸ ವ್ಯಾಪಾರವೂ ಬರುತ್ತೆ, ಮನಸ್ಸು ವ್ಯಾಪಾರ ಎಲ್ಲವೂ ಬಂದ್ಬಿಡುತ್ತೆ. ಅದೆಲ್ಲ ಮಾಡ್ತಾ ಇರೋದು ಯಾವ್ದು ಅಂತ ಹೇಳಿದ್ರೆ ಒಳಗಡೆ ಇಟ್ಕೊಂಡಿರೋ ಚೈತನ್ಯ. ಆದ್ರೆ ಇದೆಲ್ಲ ಮಾಡುತ್ತಲ್ಲ ಅದು ಆ ಚೈತನ್ಯವನ್ನ ನೋಡಕ್ಕಾಗೋದಿಲ್ಲ. ಹಾಗಾಗಿ ಹಾಗಾಗಿ ಯಾವ ಒಂದು ಪ್ರಕಾಶ ಕೊಟ್ಕೊಂಡು ಯಾವ ಚೈತನ್ಯ ಒಳಗಡೆ ಇದ್ಕೊಂಡು ನಮ್ಮನ್ನ ಇಂಥ ಕೆಲಸ ಎಲ್ಲ ಮಾಡಿಸುತ್ತೋ ಆ ಚೈತನ್ಯವನ್ನ ನಾವು ನೋಡಕ್ ಆಗೋದಿಲ್ಲ. ಅಂದ್ರೆ ಅದು ಇಂದ್ರಿಯಕ್ಕೆ ಸಿಗದೆ ಇರೋ ವಿಷಯ ಅಂತ ಅಷ್ಟೇ ಅರ್ಥ. ತಿಳ್ಕೊಳಕ್ ಆಗೋದಿಲ್ಲ ಅಂತಲ್ಲ, ತಿಳ್ಕೊಂಡ್ರೇನೆ ಮೋಕ್ಷ ಅಂತ ಹೇಳಿರುವಾಗ ತಿಳ್ಕೊಳಕ್ ಆಗೋದಿಲ್ಲ ಅಂತ ಹೇಳಕ್ಕಿಲ್ಲ. ಇಂದ್ರಿಯಕ್ಕೆ ವಿಷಯವಾಗೋದಿಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಅಕ್ಷರಸ್ಯ ಪ್ರಶಾಸ್ತ್ರತ್ವಂ ಸ್ವಮೋಹಾಭಾಸ ಕಲ್ಪಿತಂ ನ ಸ್ವಾಭಾವಿಕ ಮಿತಿ ಏತತೆ ಭಕ್ತಿ ಅದೃಷ್ಟಾದಿ ವಾಕ್ಯತಃ. ಹಾಗಾದ್ರೆ ಇದು ಸ್ವಾಭಾವಿಕ ಅಲ್ಲ, ಅದ್ರದ್ದು ಅಂತರ್ಯಾಮಿಯಾಗಿರೋದು ಸ್ವಾಭಾವಿಕ ಅಲ್ಲ, ಅದ್ರ ಸ್ವಭಾವ ಅಲ್ಲ ಅದು ಅಂತ ಹೇಳಕ್ಕೆ ಇದು ಏನ್ ಮಾಡುತ್ತೆ, ಅದೃಷ್ಟೋ ದ್ರಷ್ಟ. ನೀನು ಅದು ಒಳಗಡೆ ಇದ್ಕೊಂಡು ಅದೇ ನೋಡೋದು ಎಲ್ಲವನ್ನೂ ಕೂಡ. ಎಲ್ಲರೂ ಕೂಡ ಏನೇನ್ ನೋಡ್ತಾರೋ, ಏನೇನು ತಿಂತಾರೋ ಅಥವಾ ಏನೇನ್ ಮಾಡ್ತಾರೋ ಎಲ್ಲವನ್ನೂ ಅದೇ ಒಳಗಡೆ ಇದ್ಕೊಂಡು ಮಾಡಿಸೋದು ಎಲ್ಲವೂ ಅದೇನೆ. ಆದ್ರೆ ಅದನ್ನ ನಾವು ಇಂದ್ರಿಯಗಳ ಮುಖಾಂತರ ನಾವು ತಿಳಿಯಕ್ಕಾಗೋದಿಲ್ಲ, ಮಾತಾಡಕ್ಕಾಗಲ್ಲ ಅದ್ರ ಜೊತೆಗೆ ಅಂತ. ಹಾಗಾಗಿ ನಾವು ಈ ರೀತಿಯಲ್ಲಿ ಅದನ್ನು ತಿಳಿಬೇಕು ಅಂತ ಹೇಳಿದ್ರು. ಗೋಚರ ಅತಿವರ್ತಿತ್ವಾತ್ ಅದೃಷ್ಟಂ ಸ್ಯಾತ್ ತತ್ ಅಕ್ಷರಂ ಅಭಾವತ್ವ ನಿಷೇಧಾರ್ಥಂ ದ್ರಷ್ಟೃ ಅಕ್ಷರಂ ಇದು ಈರ್ಯತೆ. ನೋಡ್ರೆ ಇನ್ನು ಅದನ್ನ ಸ್ಪಷ್ಟಪಡಿಸಿ ಹೇಳ್ತಾ ಇದ್ದಾರೆ. ಮಾ ಅಂದ್ರೆ ಪ್ರಮಾಣ.
ಪ್ರಮಾಣಕ್ಕೆ ಸಿಗದೇ ಇರೋದು. ಮಾ ಗೋಚರ ವಿವರ್ತಿತ್ವಾತ್ ಅದು ಹಾಗೆ ಅತಿವರ್ತಿತ್ವಾತ್ ಪ್ರಮಾಣಕ್ಕೆ ಸಿಗದೇ ಇರೋದು. ಪ್ರಮಾಣ ಅಂದ್ರೆ ಏನು? ಕಣ್ಣು, ಕಿವಿ, ಕೈ, ಕಾಲು ಅಂತ ಪ್ರಮಾಣಕ್ಕೆ ಸಿಗದೇ ಇರೋದು, ಇದು ಇಂದ್ರಿಯಕ್ಕೆ ಸಿಗದೇ ಇರೋದು. ಅದನ್ನ ಅದೃಷ್ಟಂ ಅಂತ ಹೇಳಿದ್ರು. ಅದೃಷ್ಟಂ ಸ್ಯಾತ್, ಅದನ್ನ ಅದೃಷ್ಟ ಅಂತ ಹೇಳಿ ಅಕ್ಷರ ಈ ಇಂದ್ರಿಯಕ್ಕೆ ಸಿಗದೇ ಇರೋದ್ರಿಂದ ಅದು ಅದೃಷ್ಟ ಅಂತ ಹೇಳಿದ್ರು. ಅದೃಷ್ಟ ಅಂದ್ರೆ ನೋಡಕ್ ಆಗದೆ ಇರೋದು, ಮಾತಾಡಕ್ ಆಗದೆ ಇರೋದು, ಕೈಯಿಂದ ಮುಟ್ಟಕ್ ಆಗದೆ ಇರೋದು ಅಂತ ಹೇಳಿದಲ್ಲ. ಯಾವ್ದಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ ಇಂದ್ರಿಯಕ್ಕೆ ಸಿಗೋಲ್ಲ ಅಂತ ಅರ್ಥದಿಂದ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಂತ ವಸ್ತು ಇಲ್ವೇ ಇಲ್ಲ ಅಂತ ತೀರ್ಮಾನ ಮಾಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ತೀರ್ಮಾನ ಮಾಡ್ಬಿಟ್ರೆ ನಿನ್ಗೆ ಹೋಯ್ತು. ಹಾಗಾಗಿ ಅದು ಇಲ್ಲ ಅಂತ ಅಭಾವ ಅನ್ನೋದು ತಿಳ್ಸಕ್ಕಲ್ಲ. ಹಾಗಾಗಿ ಅದು ಇಲ್ಲ ಅಂತ ಒಂದು ವಿಷಯವನ್ನ ನಾವು ನಿರಾಕರಣೆ ಮಾಡಕ್ಕಾಗಿ ಉಪನಿಷತ್ತು ಏನ್ ಮಾಡುತ್ತೆ ಅಂದ್ರೆ ಅಕ್ಷರಂ ದ್ರಷ್ಟೃ ಅಕ್ಷರಂ ಈರಿಯತೆ ಅಂದ್ರೆ ಏನಾಯ್ತು? ಅದೇ ಒಳಗಡೆಯಿಂದ ನೋಡ್ತಾ ಇರೋದೆಲ್ಲವನ್ನು, ಅದೇ ಒಳಗಡೆಯಿಂದ ಮಾಡ್ತಾ ಇರೋದೆಲ್ಲವನ್ನು, ಅದೇ ಒಳಗಡೆಯಿಂದ ತಿಳಿತಾ ಇದೆಲ್ಲವನ್ನು ಅಂತ ಹೇಳುವಾಗ ಅದಿಲ್ಲ ಅಂತ ಹೇಳಕ್ ಆಗಲ್ಲ ಅಲ್ವಾ? ಹಾಗಾಗಿ ನೋಡಿ ಇಲ್ಲಿ ಏನ್ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ ನನಗೆ ಕಣ್ಣು ಇಂದ್ರಿಯಗಳು ನನಗೆ ನಂತರ ಒಂದು ಕೆಲವು ಸೆಟ್ ಆಫ್ ಇದಿದೆ, ಇಂದ್ರಿಯಗಳಿದೆ ನನ್ನ ಹತ್ರ. ಕಣ್ಣು, ಕಿವಿ, ಕೈ ಅಂತ ಕರ್ಮೇಂದ್ರಿಯಗಳು ಕೆಲವಿದೆ, ಕೈ ಕಾಲು ಅಂತ ಕರ್ಮೇಂದ್ರಿಯಗಳಿದೆ, ಜ್ಞಾನೇಂದ್ರಿಯಗಳು ಇದೆ ನನ್ನ ಹತ್ರ. ಇದು ಬಿಟ್ಟು ಅಂತಃಕರಣ ಅಂತ ಮನಸ್ಸು ಬುದ್ಧಿ ಎಲ್ಲ ಕೂಡ ತಿಳಿಯಕ್ಕೆ ಇರೋ ಪ್ರಮಾಣಗಳು ನನ್ನ ಹತ್ರ ಇದೆ. ಆದ್ರೆ ಉಪನಿಷತ್ ಏನ್ ಹೇಳ್ತಾ ಇದೆ, ಈ ಬ್ರಹ್ಮ ಅದು ಯಾವ್ದಕ್ಕೂ ತಿಳಿಯಕ್ಕೆ ಅದಕ್ಕೆ ವಿಷಯ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಅವಾಗ ನಾನು ಏನ್ ತೀರ್ಮಾನ ಮಾಡ್ತೀನಿ? ಅಂತ ಒಂದು ವಸ್ತು ಇಲ್ವೇ ಇಲ್ಲ ಅಂತ ತೀರ್ಮಾನ ಮಾಡ್ತೀನಿ. ನನಗೆ ತಿಳ್ಕೊಳಕ್ಕಾದ್ರೆ ನಾನು ಕೈಯಿಂದ ಇದೆ ಮುಟ್ಟಕ್ಕಾದ್ರೆ ಅಥವಾ ಕಣ್ಣಿಂದ ನೋಡಕ್ಕಾದ್ರೆ ಅಂತ ವಸ್ತು ಇರೋದು ಹೇಳ್ಬೋದು. ಸರಿ, ನಿನಗೆ ಒಂದ್ ವೇಳೆ ನಿಮ್ಗೆ ಸ್ಥೂಲವಾಗಿಲ್ಲ, ಅದು ಸೂಕ್ಷ್ಮವಾಗಿದೆ ಅಂತ ಮನಸ್ಸಿಂದ ಆದ್ರೂ ತಿಳ್ಕೊಳಕ್ಕೆ ಆಗುತ್ತಾ ಅಂತ ಕೇಳಿದ್ರೆ ಅದಕ್ಕೂ ಇಲ್ಲ ಅಂತ ಹೇಳ್ಬಿಟ್ರಿ ನೀವು. ಅವಾಗ ಅಂತ ವಸ್ತು ಇಲ್ವೇ ಇಲ್ಲ ಅಂತ ನಾನು ತೀರ್ಮಾನ ಮಾಡ್ತೀನಿ. ಅದು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಉಪನಿಷತ್ ಏನ್ ಮಾಡ್ತಾ ಇದ್ದು, ಅದು ದ್ರಷ್ಟ, ಶ್ರೋತ, ಮಂತ, ವಿಜ್ಞಾತ ಅಂತ ಹೇಳ್ತಾ ಇದೆ. ಹಾಗಾದ್ರೆ ನೋಡಿ, ಇವಾಗ ನಮ್ ಪ್ರತಿಯೊಬ್ಬರಿಗೂ ಕೂಡ ನಾನು ನೋಡ್ತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ರುಚಿ ನೋಡ್ತಾ ಇದ್ದೀನಿ, ತಿಳಿತಾ ಇದ್ದೀನಿ ಅಂತ ಎಲ್ಲರಿಗೂ ಅನುಭವ ಇದೆ. ಆದ್ರೆ ಉಪನಿಷತ್ ಏನ್ ಮಾಡ್ತಾ ಇದೆ ನೋಡಿ, ಎಷ್ಟೊಂದು ದೊಡ್ಡ ಮಹಾವಾಕ್ಯ ನಮ್ಗೆ ತಿಳಿಸ್ತಾ ಇದೆ ಅಂದ್ರೆ, ನೋಡು ನಿನಗೆ ತಿಳಿತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೊಂದು ಚೈತನ್ಯ ಇರ್ಬೇಕದು. ಯಾಕಂದ್ರೆ ಕಲ್ಲು ಮಣ್ಣೆಲ್ಲ ತಿಳಿತಾ ಇದ್ದೀನಿ ಅಂತ ಹೇಳಕ್ ಆಗೋದಿಲ್ಲ, ನಾವೇ ಅದನ್ನ ಹೇಳಕ್ ಆಗೋದು. ಆದ್ರೆ ಆ ಚೈತನ್ಯ ಯಾವುದು ಅಂದ್ರೆ ಅದು ಈ ಬ್ರಹ್ಮವೇ ಅಂತ ಹೇಳ್ತಾ ಇದೆ ಅದು. ಹಾಗಾಗಿ ಮಹಾವಾಕ್ಯವನ್ನು ತಿಳಿಸ್ತಾ ಇದೆ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ ಅಂತ ಅವ್ನು ಹೇಳ್ತಾನಲ್ಲ, 13ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಹೇಳಿದ್ನಲ್ಲ, ಅದನ್ನೇ ಇದು ಉಪನಿಷತ್ತು ಈ ತರ ಹೇಳ್ತಾ ಇದೆ. ಹಾಗಾದ್ರೆ ಪ್ರತಿಯೊಂದು ಶರೀರದಲ್ಲೂ ಇದ್ಕೊಂಡು ಈ ಚೈತನ್ಯವಾಗಿ ಇದ್ಕೊಂಡು ಏನೇನೋ ಮಾಡ್ತಾ ಇದೆಯಲ್ಲ, ಒಂದು 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 ಚೈತನ್ಯ ಇದೆಯಲ್ಲ, ಅದು ಬ್ರಹ್ಮ ಚೈತನ್ಯವೇ ಅದು ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಇಂಡಿವಿಜುವಲ್ ಅಂತ ನೀನು ಅನ್ಕೋಬೇಡ. ಖಂಡಿತ ನಾವು ಹೇಳ್ತೀವಿ, ನಾನ್ ತಾನೇ ನೋಡ್ತಾ ಇದ್ದೀನಿ, ನಾನ್ ತಾನೇ ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ ನೀನು ಬ್ರಹ್ಮವೇಪ್ಪ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ, ಬೇರೆ ಏನಿಲ್ಲ. ಅದನ್ನ ಹೇಳಕ್ ಮುಂಚೆ ಈ ಮಾತು ಬರಕ್ ಮುಂಚೆನೆ ಈ ಅಂತರ್ಯಾಮಿ ಬ್ರಾಹ್ಮಣ ಅಂತ ಇದೆಯಲ್ಲ ಉಪನಿಷತ್ತಲ್ಲಿ, ಬೃಹದಾರಣ್ಯಕದಲ್ಲಿ, ಅದ್ರ ಪ್ರಾರಂಭದಲ್ಲೇ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವ ಒಂದು ದೇವತೆ, ಯಾವ್ದು ದೇವತೆ ಅಂತ ಅಲ್ಲಿ ದೇವತೆ ತಗೊಂಡಿದ್ದಾರೆ, ಮನುಷ್ಯ ಜೀವನ ಆಗ್ಬೋದು. ಅದ್ರ ಒಳಗಡೆ ಇದ್ಕೊಂಡು ಯಾವುದು ಆ ದೇವತೆಯ ಅಥವಾ ಜೀವನ ಮನುಷ್ಯನ ಈ ಇಂದ್ರಿಯಗಳನ್ನೆಲ್ಲ ನೇಮನ ಮಾಡ್ಕೊಂಡಿದೆಯಲ್ಲ ಅದು, ಆದ್ರೆ ಆ ಜೀವನಿಗೆ ಈ ಒಳಗಡೆ ಇದ್ಕೊಂಡು ಇದು ಮಾಡ್ತಾ ಇದೆ ಅಂತ ಗೊತ್ತಿಲ್ವೋ ಅಂತ ಒಂದು ಸ್ವರೂಪವೇ ಅಂತರ್ಯಾಮಿ. ಅದೇ ನಿನಗೆ ಆತ್ಮ, ಅದೇ ನನಗೂ ಆತ್ಮ, ಎಲ್ಲರಿಗೂ ಆತ್ಮ ಅದೇನೆ ಅಂತ ಮಹಾವಾಕ್ಯವನ್ನ ಅಲ್ಲೇ ಹೇಳ್ತಾರೆ. ಏಷತ ಆತ್ಮ ಅಂತರ್ಯಾಮಿ ಅಮೃತ ಅಂತ ಯಾವ ಒಂದು ಅಮೃತ ಸ್ವರೂಪ ಇದೆಯೋ ಅಂತ ಅಂತರ್ಯಾಮಿ ಅಂತ, ಅದು ನಿನ್ನ ಆತ್ಮ, ನನ್ನ ಆತ್ಮನೂ ಅದೇ ಅಂತ. ಇವಾಗ ನಾವೇನಾದ್ರೂ ನಾನು ಒಪ್ಪೋದಿಲ್ಲ ಇದನ್ನಂತ ಹೇಳಿದ್ರೆ ಅವಾಗೇನಾಯ್ತು, ನಾನ್ ಅನಾತ್ಮ ಅಂತ ಆಗ್ತೀನಿ. ನನಗೆ ಆತ್ಮನೇ ಇಲ್ಲ ಅಂತ ಹೇಳಿದ್ರೆ ನಾನು ಅನಾತ್ಮ ಅಂತ ಆಗ್ತೀನಿ, ಜಡ ಆಗ್ತೀನಿ. ನಾನು ಆತ್ಮ ಚೈತನ್ಯವಾಗಿ ಇರ್ಬೇಕು ಅಂತ ಹೇಳಿದ್ರೆ ಖಂಡಿತ ಆ ಬ್ರಹ್ಮವೇ ನನ್ನ ಸ್ವರೂಪ ಅಂತ ನನ್ಗೆ ಒಪ್ಬೇಕಾಗಿದೆ ಅದನ್ನ. ಹಾಗಾಗಿ ಏಷತೆ ಆತ್ಮ, ನಿನ್ನ ಆತ್ಮ ಅಂತ ಹೇಳಿದಾಗ ಏನಾಗುತ್ತೆ ಅಂದ್ರೆ, ನೀನ್ ಯಾರು ಅಂತ ಕೇಳಿದಾಗ ಅಲ್ಲಿ ಒಂದ್ ಸ್ವಲ್ಪ ಒಂದು ಟ್ರಿಕ್ಕಿ ಸ್ವಲ್ಪ ಈ ವಿಷಯ. ನೋಡು, ನಿನ್ನ ಆತ್ಮ ಅಂತ ಹೇಳುವಾಗ ನೀನ್ ಯಾರು ಅಂತ ಕೇಳಿದಾಗ ಯಾರನ್ನ ನೋಡಿ ಉದ್ದೇಶಿಸಿ ಹೇಳ್ತಾ ಇದ್ದಾರೋ ಅದು ಒಂದು ವ್ಯಕ್ತಿ. ಆ ವ್ಯಕ್ತಿ ಏನಾಗಿದ್ದಾನೆ ಅಂತ ಹೇಳಿದ್ರೆ, ಈ ಜಡವಾದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಚೈತನ್ಯವನ್ನು ಸೇರಿಸ್ಕೊಂಡು ಗೊತ್ತಿದೆ ಅದನ್ನ ಎರಡನ್ನೂ ಒಂದು ಮಿಕ್ಸ್ ಮಾಡಿ ಅದನ್ನ ನಾನು ಅಂತ ಹೇಳ್ತಾ ಇದ್ದಾನೆ. ಆವಾಗ ಉಪನಿಷತ್ ಏನ್ ಹೇಳ್ತಾ ಇದೆ, ನೋಡು ನಿನ್ನ ಆತ್ಮ ಇದು ಅಂತ ಹೇಳಿದಾಗ ಏನಾಯ್ತು, ನಾವು ಪಂಚಕೋಶಗಳಿಂದ ಬೇರೆಯಾಗಿರೋ ಚೈತನ್ಯ ಸ್ವರೂಪ ಆತ್ಮ ಅಂತ ನಮ್ಗೆ ಆ ವಿವೇಕ ಕೊಟ್ಟಿದಾರಲ್ಲ, ಆ ಆತ್ಮನನ್ನು ಅದು ಹೇಳ್ತಾ ಇದೆ. ಅವಾಗ ಒಂದ್ ವೇಳೆ ನಾನು ಈ ಅಂತರ್ಯಾಮಿ ನಾನು ಅಲ್ಲ ಅಂತ ಹೇಳ್ಬಿಟ್ರೆ ಅವಾಗ ಏನಾಗುತ್ತೆ, ನಾನು ಈ ಜಡಕ್ಕೆ ಸೇರ್ತೀನಿ. ಅವಾಗ ನನಗೆ ತಾನೇ ಹಾನಿ ಅದು. ಅದರಿಂದ ಉಪನಿಷತ್ತು ತುಂಬಾ ಕೇರ್ಫುಲ್ ಆಗಿ ಏನ್ ಮಾಡುತ್ತೆ, ಇದನ್ನ ತಿಳಿಸುತ್ತೆ, ಈ ತರ ತಿಳಿಸುತ್ತೆ ಅದು. ಸೊ ಏಷತ ಆತ್ಮ ಅಂತರ್ಯಾಮಿ ಅಮೃತ, ಈ ಅಂತರ್ಯಾಮಿ ಅಂತ ಎಲ್ಲರಲ್ಲೂ ಕೂಡ ಒಳಗಡೆ ಇದ್ಕೊಂಡು ಆ ಶರೀರದಲ್ಲಿರುವ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಎಲ್ಲವನ್ನೂ ಕೂಡ ನೇಮನ ಮಾಡ್ಕೊಂಡು ಒಂದು ಚೈತನ್ಯ ಇದೆಯಲ್ಲ, ಅದೇ ನಿನ್ನ ಆತ್ಮ ಅಂತ ಹೇಳ್ತಾ ಇದೆ ಅದು. ಅವಾಗ ನಾನು ಅದನ್ನ ಆತ್ಮ ಅಂತ ನಾವು ಒಪ್ಬೇಕು. ನಾನು ಒಪ್ಕೊಳ್ದೆ ಹೋದ್ರೆ ಏನಾಗುತ್ತೆ, ನಾನು ಅನಾತ್ಮ ಕೋಟಿಗೆ ಸೇರ್ತೀನಿ. ಅವಾಗ ಯಾರಿಗೂ ಕೂಡ ಇಷ್ಟ ಇಲ್ಲ. ಇದನ್ನ ತುಂಬಾ ಚೆನ್ನಾಗಿ ಒಂದು ಶ್ಲೋಕದಲ್ಲಿ ಒಬ್ರು ಹೇಳಿದ್ದಾರೆ, ಹಳೆ ಕಾಲದಲ್ಲಿ ಒಬ್ರು ಹೇಳಿದ್ದಾರೆ ಅದನ್ನ. ಯಾವ್ದೋ ಒಂದು ವ್ಯಾಖ್ಯಾನದಲ್ಲಿ ಒಬ್ರು ಹೇಳಿದ್ದಾರೆ ಅದನ್ನ, ಶಿವಯಿತ್ಯಹಮಿತ್ಯುಭೌ ನ ಭಿನ್ನೌ ಶಿವಯೇವಾಹಂ ಅಹಂ ಶಿವಸ್ಯೇವ ಯದಿ ಮೈವಂ ಅಥವಾ ನೈವಂ ಶಿವಸ್ಯ ಅನಾತ್ಮತಾ ಪ್ರಸರೇತ್ ಅಶಿವತ್ವಂ ಆತ್ಮನೋಪಿ ಅಂತ ಹೇಳ್ತಾರೆ. ಏನ್ ಹೇಳ್ತಾ ಇದ್ರೆ, ಶಿವಯಿತಿ ಅಹಮಿತಿ ಉಭೌನ ಭಿನ್ನವ್, ನಾನು ಅಂತ ಒಂದಿದೆ, ಶಿವ ಅಂತ ಒಂದಿದೆ. ಅದು ಎರಡು ಕೂಡ ಬೇರೆ ಬೇರೆ ಅಲ್ಲ ಅದು.
ಯಾತಕ್ಕೆ ಅಂತ ಹೇಳಿದ್ರೆ ಒಂದ್ ವೇಳೆ ಒಪ್ಪದೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಶಿವ ಅನ್ನೋನು ನಾನು ಅಂದ್ರೆ ಆತ್ಮ. ನಾನು ಶಿವ ಅಲ್ಲ ಅಂದ್ರೆ ಏನಾಗುತ್ತೆ, ಆ ಶಿವ ಅನಾತ್ಮ ಅಂತ ಆಗೋಗುತ್ತೆ ಅದು. ಅವಾಗ ಅನಾತ್ಮ ಏನು, ಘಟಪಟಾದಿಗಳ ತರ ಅನಾತ್ಮ ಅನ್ನೋದು ಅಚೇತನ ವಸ್ತುಗಳಾಗೋಗ್ಬಿಟ್ಟಿದೆ, ಜಡ ವಸ್ತುಗಳಾಗೋಗ್ಬಿಡ್ತಾ ಇದು. ಒಂದ್ ವೇಳೆ ನಾನು ಶಿವ ಶಿವ ಅಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನನಗೂ ಕೂಡ ಒಂದು ಅನಿಷ್ಟ ಇದೆ. ಶಿವ ನಾನು ಅಲ್ಲ ಅಂತ ಹೇಳ್ತಾ ಇದ್ರೆ, ನಾನು ಶಿವ ಅಂದ್ರೆ ಮಂಗಳ ಸ್ವರೂಪ ಅಂತ, ಅಶಿವ ಅಂತ ಹೇಳಿದ್ರೆ ಅಮಂಗಳ ಅಂತ ಆಗುತ್ತೆ. ಯಾರಿಗಾದ್ರೂ ತನ್ನ ಅಮಂಗಳ ಅಂತ ಹೇಳ್ಕೊಳಕ್ ಇಷ್ಟ ಇರುತ್ತೆ, ಅದು ಯಾರಿಗೂ ಇಷ್ಟ ಇರೋದಿಲ್ಲ ಅದು. ಹಾಗಾಗಿ ನೀನು ಬಾಯಿ ಮುಚ್ಕೊಂಡು ನಿನ್ಗೆ ಒಪ್ಪು ಅಂತ ಶ್ಲೋಕ ಹೇಳ್ತಾ ಇದೆಯಾ ಅದನ್ನ. ಹಾಗಾಗಿ ಶಿವ ಅಹಮಿತ್ಯು ನೋಡಿ, ಎಷ್ಟು ಯುಕ್ತಿ ಪುರಸ್ಸರವಾಗಿದೆ, ಎಷ್ಟು ಒತ್ತಾಗೂ ಇದೆ ನೋಡಿ ಅದನ್ನ. ತತ್ವ ಎಷ್ಟು ಚೆನ್ನಾಗಿ ಹೇಳಿದೆ. ಶಿವಯಿತಿ ಅಹಮಿತಿ ಉಭೌನ ಭಿನ್ನವು ಶಿವ ಏವ ಅಹಂ ಅಹಂ ಶಿವಸೇವ. ಹಾಗಾಗಿ ಶಿವನೇ ನಾನು ಶಿವನೇ ಅಂತ ಎರಡು ರೀತಿಯಿಂದ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಯದಿ ನೈವಂ, ಒಂದ್ ವೇಳೆ ನೀವು ಇದು ಅಲ್ಲ ಅಂತ ಹೇಳಿದ್ರೆ ಯಾರಾದ್ರೂ, ಅವಾಗ ಏನಾಗುತ್ತೆ, ಅನಾತ್ಮತ ಶಿವಸ್ಯ ಪ್ರಸರೇ, ಶಿವನಿಗೆ ಅನಾತ್ಮ ಅಂತ ಬಂದ್ಬಿಡುತ್ತೆ ಅದು ಶಿವನಿಗೆ. ನಿನಗೆ ನಾನು ಅನ್ನೋದು ಅಮಂಗಳ ಅಶಿವ ಅಂತ ಹೋಗುತ್ತೆ ಅದು. ಹಾಗಾಗಿ ಎರಡು ಕೂಡ ಅನಿಷ್ಟ. ಹಾಗಾಗಿ ಎರಡು ಅನಿಷ್ಟವನ್ನು ತಪ್ಪಿಸ್ಬೇಕಾದ್ರೆ ನೀನು ಇದನ್ನು ಒಪ್ಕೊಳ್ಳೇಬೇಕು ನೀನು ಅಂತ ಆ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನೇ ಉಪನಿಷತ್ ಕೂಡ ಈ ತರ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಈ ಅನುಭವ ಇದೆ. ನಾನು ಮಾಡ್ತಾ ಇದ್ದೀನಿ, ನಾನು ತಿಳಿತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ, ನಾನು ರುಚಿ ನೋಡ್ತಾ ಇದ್ದೀನಿ, ನಾನು ಎಲ್ಲವೂ ಕೂಡ ನನಗೆ ಚೇತನಕ್ಕೆ ಇರೋ ಎಷ್ಟು ಆಕ್ಟಿವಿಟೀಸ್ ನಾವು ಮಾಡ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅದನ್ನ ಉಪನಿಷತ್ ಏನ್ ಹೇಳ್ತಾ ಇದೆ, ಈ ಬ್ರಹ್ಮ ಸ್ವರೂಪ ಅಂತ ಯಾವ್ದಿದೆಯೋ ಅದು ಬಿಟ್ಟು ಬೇರೆ ಯಾವ್ದು ಇಲ್ಲ ನಿನ್ ಶರೀರದಲ್ಲಿ ಒಳಗಡೆ ಇದೆಲ್ಲ ಮಾಡ್ತಾ ಇರೋದು ಅಂತ ಹೇಳುತ್ತೆ. ಅವಾಗ ಮಹಾವಾಕ್ಯ ಅರ್ಥವನ್ನೇ ನಮ್ಗೆ ಇಲ್ಲಿ ತಿಳಿಸ್ತಾ ಇದೆ ಅದು. ಹಾಗಾಗಿ ಈ ತರ ನಾವು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಷ್ಟೇ ಮಹಾವಾಕ್ಯ ಅಂತ ನಾವು ತಿಳ್ಕೊಬಾರ್ದು. ಬೇಕಾದಷ್ಟು ಮಹಾವಾಕ್ಯಗಳು ಈ ತರ ದೇವ ಬ್ರಹ್ಮ ಅಭೇದವನ್ನು ತಿಳಿಸುವ ವಾಕ್ಯಗಳು ಬೇಕಾದಷ್ಟು ಉಪನಿಷತ್ತುಗಳಲ್ಲಿ ಅಲ್ಲಲ್ಲಿ ಇದೆ ಅದು. ಹಾಗಾಗಿ ಇಲ್ಲಿ ಇದನ್ನು ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದ್ದಾರೆ, ಕೂಟಸ್ಥ ದೃಕ್ತ್ವಂ ದ್ರಷ್ಟೃತ್ವಂ ನ ದೃಶ್ಯೇತ್ ದೃಷ್ಟಿಕರ್ತೃತ ಓತಪ್ರೋತ ಗಿರ ಅಶೇಷ ದೃಶ್ಯ ವಸ್ತು ನಿರತೆ. ಏನ್ ಮಾಡೋದು ಅಂದ್ರೆ, ಈ ಕೂಟಸ್ಥ ಅದೇ ದೃಶ್ಯ, ಅದೇ ನಾವು ನೋಡಿದೀವಿ ಅಂತ ಹೇಳಿದಲ್ಲ, ಅದು ಆ ಶುದ್ಧ ಚೈತನ್ಯದೇ ಒಂದು ಅಭಿವ್ಯಕ್ತಿ ಅದು ಅಷ್ಟೇನೆ. ಹಾಗಾಗಿ ಈ ಕೂಟಸ್ಥ ದೃಕ್ತ್ವಂ ದ್ರಷ್ಟೃತ್ವಂ ಶ್ರೋತೃತ್ವಂ ಅಂತ ಹೇಳಿದ್ರೆ ಏನು, ಕೂಟಸ್ಥ ಅಂದ್ರೆ ಯಾವ್ದು ನಿರ್ವಿಕಾರವಾಗಿರೋ ಒಂದು ಚೈತನ್ಯ ಇದೆಯಲ್ಲ, ಅದನ್ನ ತಿಳಿಸುವ ಶಬ್ದಗಳಿದಲ್ಲ. ಹಾಗಾಗಿ ನಮ್ಮ ಶರೀರದಲ್ಲಿ ದ್ರಷ್ಟ ಶ್ರೋತ ಮಂತ ಅಂತ ಇರೋದು ಆ ಚೈತನ್ಯವೇ. ಅದಕ್ಕೆ ವಿಕಾರ ಇರೋ ಚೈತನ್ಯ ಅಲ್ಲ, ಅದು ವಿಕಾರ ಇಲ್ಲದೆ ನಿರ್ವಿಕಾರಿ ಚೈತನ್ಯ ಅದು. ನ ದೃಷ್ಟಿಕರ್ತೃತ. ಹಾಗಾಗಿ ಅದಕ್ಕೆ ನೋಡುವುದು ಅಂತ ಒಂದು ಕರ್ಮ ಅದಕ್ಕಿಲ್ಲ, ಅದಕ್ಕೊಂದು ನೋಡುವುದು ಕರ್ಮ ಅದಕ್ಕಿಲ್ಲ. ಯಾಕಂದ್ರೆ ಕರ್ಮ ಅಂತ ಬಂದ್ಬಿಟ್ರೆ ಏನಾಗುತ್ತೆ, ವಿಕಾರ ಅಂತ ಬಂದ್ಬಿಡುತ್ತೆ ಅದು. ಇವಾಗ ನೋಡಿ, ಕಣ್ಣು ಅಂತ ಇಂದ್ರಿಯ ಇದೆ, ಮನಸ್ಸು ಅಂತ ಒಂದು ಅಂತಃಕರಣ ಇದೆ. ಇದು ಒಂದು ನೋಡೋದು ತುಳಿಯೋದು ಅಂತ ಮಾಡಿದಾಗ ಒಂದು ವಿಕಾರ ಇದರಲ್ಲಿ ಆಗುತ್ತೆ ಅದು. ಆದ್ರೆ ಉಪನಿಷತ್ತು ಏನ್ ಹೇಳ್ತಾ ಇದೆ, ಆ ಬ್ರಹ್ಮವೇ ಎಲ್ಲವನ್ನೂ ನೋಡ್ತಾ ಇದೆ, ಕೇಳ್ತಾ ಇದೆ ಅಂತ ಹೇಳುವಾಗ ಆ ಬ್ರಹ್ಮಕ್ಕೆ ವಿಕಾರ ಬರ್ತಾ ಅಂತ ನಾವು ಕೇಳ್ಬೋದು. ಹತ್ರ ಇಲ್ಲ, ಬರೋಲ್ಲ. ಅದು ನೋಡೋದು ಕೇಳೋದಲ್ಲ, ಈ ಶರೀರ ಇಂದ್ರಿಯಗಳ ಮುಖಾಂತರ ಅದು ಮಾಡ್ತಾ ಇದೆ. ಆದ್ರೆ ಇದೆಲ್ಲ ಅದಕ್ಕೆ ಸೇರಿದಲ್ಲ ಖಂಡಿತ. ಹಾಗಾಗಿ ಆ ಸ್ವರೂಪ ಶುದ್ಧವಾಗಿ, ಅದಕ್ಕೆ ನಿರ್ವಿಕಾರ ಸ್ವರೂಪವಾಗಿ ಅದು ಇದ್ಕೊಂಡೇ ಇದೆ ಅದು. ಹಾಗಾಗಿ ವಿಕಾರ ಅದಕ್ಕೆ ಇಲ್ವೇ ಇಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಓತಪ್ರೋತ ಗಿರ ಅಶೇಷ ದೃಶ್ಯ ವಸ್ತು ನಿರಾಕೃತೆ. ಸರಿ, ಹಾಗಾದ್ರೆ ನಿಮ್ಗೆ ಹೇಗ್ ತೀರ್ಮಾನ ಮಾಡಿದ್ರಿ, ಅದು ಈ ಒಂದು ನಿಜವಾಗ್ಲೂ ಇದಕ್ಕೆ ವಿಕಾರ ಇಲ್ಲ ಅಂತ ಹೇಗೆ ತೀರ್ಮಾನ ಮಾಡಿದ್ರಿ ಅಂತ ಕೇಳಿದ್ರೆ, ಅವ್ರು ಏನ್ ಹೇಳ್ತಾ ಇದ್ದಾರೆ, ನೋಡಿ, ಈ ಇಡೀ ಪ್ರಪಂಚವೂ ಕೂಡ ಈ ಯಾವುದು ಈ ಅವ್ಯಕ್ತ ಅಂತ ಯಾವುದು ಇದು ಮಾಯಾ ಅಂತ ಒಂದಿದೆಯೋ, ಅದು ಕೂಡ ಬ್ರಹ್ಮದಲ್ಲಿ ಅಧ್ಯಸ್ಥವಾಗಿರೋದ್ರಿಂದ ಏನಾಗುತ್ತೆ, ಬಾಕಿ ಎಲ್ಲವೂ ಕೂಡ ಆರೋಪಿತ ಅಂತ ಬಂದ್ಬಿಡುತ್ತೆ. ಅದು ಯಾವ್ದು ಕೂಡ ಸತ್ಯ ಇಲ್ಲ ಅಂತ ಬಂದ್ಬಿಡುತ್ತೆ. ಪ್ರಪಂಚ ಅನ್ನೋದು ಯಾವ್ದು ಸತ್ಯವೇ ಇಲ್ಲ. ಬಾಡಿ ಮೈಂಡ್ ಕಾಂಪ್ಲೆಕ್ಸಸ್ ಆರ್ ಆಲ್ಸೋ ನಾಟ್ ರಿಯಲ್. ಜಡ ವಸ್ತುಗಳು ಕೂಡ ರಿಯಲ್ ಅಲ್ಲ ಅಂತ ಬಂದ್ಬಿಟ್ಟಾಗ ಎಲ್ಲವೂ ಸತ್ಯವಲ್ಲ ಅಂತ ಬಂದ್ಬಿಡ್ತು. ಅವಾಗ ಒಂದೇ ಒಂದು ಮಾತ್ರ ಸತ್ಯ ಅಂತ ಉಳಿಯುತ್ತೆ. ಅದು ಯಾವ್ದನ್ನ ನಿರಾಕರಣೆ ಮಾಡಕ್ ಆಗೋದಿಲ್ವೋ ಅದು ಮಾತ್ರ ಸತ್ಯ ಅಂತ ಉಳಿಯುತ್ತೆ ಅದು. ಹಾಗಾಗಿ ಏನಾಯ್ತು, ಆ ಕೂಟಸ್ಥ ಸ್ವರೂಪ ಅಂತ ಯಾವ್ದು ನಿರ್ವಿಕಾರವಾಗಿ ಒಂದೇ ಸ್ವರೂಪವಾಗಿ ಬದಲಾವಣೆ ಆಗದೇನೆ ಇಟ್ಕೊಂಡಿದ್ಯೋ ಅದನ್ನ ಮಾತ್ರ ಉಳಿಸ್ಕೊಂಡು ಬಾಕಿ ಎಲ್ಲವನ್ನೂ ನಿರಾಕರಣೆ ಮಾಡ್ತಾ ಇದೆ ಶಾಸ್ತ್ರವೇ. ಹಾಗಾಗಿ ಆ ಉಳಿಸ್ಕೊಂಡಿರೋ ಸ್ವರೂಪ ನೀನೇನೆ ಅಂತ ಹೇಳ್ತಾ ಇದೆ. ಹಾಗಾಗಿ ನಾನು ಇಲ್ಲಿ ಹೋಗ್ಬಿಡ್ತೀನಿ ಅಂತ ಭಯ ಯಾರಿಗೂ ಬೇಕಾಗಿಲ್ಲ. ನಾವು ಖಂಡಿತ ಇದ್ದೀವಿ. ಹೇಗೆ ಏನಾಗಿದ್ದೀವಿ ಅಂತ ಕೇಳಿದ್ರೆ ಅದಾಗಿದ್ದೀವಿ. ಅದು ಏನಾಗಿದೆ ಅಂತ ಹೇಳಿದ್ರೆ ನಾನು ಅದಲ್ಲ ಅಂತ ತಿಳ್ಕೊಂಡು ನಾವು ಬೇರೆ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಅದರಿಂದ ಸಮಸ್ಯೆ ಬಂದಿರೋದು. ಇದನ್ನ ಹೋಗ್ಲಾಡ್ಸಕ್ಕೆ ಏನ್ ಮಾಡ್ತಾ ಇದೆ, ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಅದನ್ನ ವ್ಯವಸ್ಥಿತವಾಗಿ ತಗೊಂಡೋಗಿ ನೀನು ಆ ಕೂಟಸ್ಥ ಸ್ವರೂಪವೇ ನೀನು ಅಂತ ನಮ್ಗೆ ತಿಳಿಸ್ಕೊಡ್ತಾ ಇದೆ ಇದು. ಹಾಗಾಗಿ ನಿನಗೆ ಶರೀರ ಇಂದ್ರಿಯಗಳೆಲ್ಲ ನೀನ್ ಅಲ್ವೇ ಇಲ್ಲ, ನಿನಗೆ ಇಲ್ವೂ ಇಲ್ಲ ಅದು ವಾಸ್ತವವಾಗಿ. ಆಮೇಲೆ ಆ ಶರೀರ ಇಂದ್ರಿಯಗಳಿಂದ ನೀನ್ ಯಾವೊಂದು ಹೊರಗಡೆ ಪ್ರಪಂಚವನ್ನ ನೀನು ಅನುಭವಿಸ್ತಾ ಇದೆಯೋ ಅದು ಕೂಡ ನಿಜವಾಗ್ಲೂ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು, ಹೇಗಿಲ್ಲ ಅಂತ ಹೇಳ್ತು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಹೇಗೆ ಅದರದ ಒಂದು ಉಪಾಯ ಅಂತ ಹೇಳಿದ್ರೆ, ಒಂದು ಕಾರ್ಯಕಾರಣ ಇಟ್ಕೊಂಡು ಹೇಳೋದು. ಅಂದ್ರೆ ಏನಾಯ್ತು, ಒಂದು ಮಣ್ಣಿಂದ ಆಗಿರೋ ಮಣ್ಣಿನ ಪದಾರ್ಥಗಳು ಎಲ್ಲವೂ ಕೂಡ ಮಣ್ಣಿಂದ ಬೇರೆ ಅಲ್ಲ ಆ ರೀತಿಯಲ್ಲಿ.
ಪ್ರಪಂಚವೆಲ್ಲ ಕೂಡ ಬ್ರಹ್ಮದೇ ಕಾರ್ಯವಾಗಿರೋದ್ರಿಂದ ಇಡೀ ಪ್ರಪಂಚ, ಆ ಪ್ರಪಂಚ ಅನ್ನೋದ್ರಲ್ಲಿ ನಮ್ಮ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಸೇರಿದೆ. ಯಾಕಂದ್ರೆ ಅದು ಪಂಚಭೂತಗಳಿಂದ ಆಗಿರೋದು, ಆ ಪಂಚಭೂತಗಳು ಬ್ರಹ್ಮದಿಂದ ಬಂದಿರೋದು. ಹಾಗಾಗಿ ಎಲ್ಲಾ ಸ್ಟೇಜಸ್ ನಮ್ಗೆ ಕಾರ್ಯ ಅನ್ನೋದು ಕಾರಣಕ್ಕಿಂತ ಬೇರೆ ಅಲ್ಲ ಅಂತ ನಾವು ನೋಡ್ಕೊಂಡು ಹೋದಾಗ ಏನಾಗುತ್ತೆ, ಕೊನೆಯಲ್ಲಿ ಎಲ್ಲವೂ ಕೂಡ ಬ್ರಹ್ಮವೇ ಅಂತ ನಮ್ಗೆ ಮುಗಿಯುತ್ತೆ ಅದು ಬಂದು. ಅವಾಗ ಇದು ಒಂದು ರೀತಿಯಲ್ಲಿ ಕಾರ್ಯಕಾರಣ ಇಟ್ಕೊಂಡು ಹೇಳೋದು. ಇನ್ನೊಂದು ರೀತಿಯಲ್ಲಿ ಆ ಕಾರ್ಯಕಾರಣವನ್ನೇ ನಾವು ಇನ್ನೊಂದು ರೀತಿಯಲ್ಲಿ ನೋಡಿದಾಗ ವಿವರ್ತ ಅಂದ್ರೆ ಬ್ರಹ್ಮವೇ ಪಂಚಭೂತಗಳಾಗಿ ತೋರ್ಕೊಳ್ಳುತ್ತೆ. ಪಂಚಭೂತಗಳೇ ಇದಾಗಿ ಈ ಪ್ರಪಂಚವಾಗಿ ತೋರ್ಕೊಳ್ಳುತ್ತೆ ಅಂತ ಹೇಳಿದಾಗ, ಆ ತೋರ್ಕೊಳ್ಳುತ್ತೆ ಅಂತ ಹೇಳ್ತೀವಲ್ಲ, ಅದು ವಿವರ್ತ ಅಂತ ಆಗುತ್ತೆ. ಅದು ಆವಾಗ್ಲೂ ಕೂಡ ಏನಾಯ್ತು, ಈ ತೋರ್ಕೊಳ್ತಾ ಇರೋದು ವಾಸ್ತವವಾಗಿ ಆ ಅಧಿಷ್ಠಾನ ಸ್ವರೂಪವೇ ಅದು ಅಂತ ಬಂತು ನಮ್ಗೆ. ಹಾಗಾಗಿ ಕಾರ್ಯಕಾರಣ ಪ್ರಕ್ರಿಯೆ ಇಟ್ಕೊಂಡು ನೋಡಿದ್ರು ಇದೇ ಅರ್ಥ, ಇದೇ ತೀರ್ಮಾನ ಬರುತ್ತೆ. ಈ ತರ ಒಂದು ಇಲ್ಲ ಅಧ್ಯಾರೋಪ ಒಂದು ಆರೋಪ ಆಗಿದೆ, ಅಧಿಷ್ಠಾನದ ಮೇಲೆ ಒಂದು ಆರೋಪ ಆಗಿದೆ ಅಂತ ಹೇಳಿ ನೋಡ್ಕೊಂಡು ಆ ತರ ನೋಡ್ಕೊಂಡ್ರು ಕೂಡ ಇದೇ ತೀರ್ಮಾನವೇ ಬರುತ್ತೆ. ಹೇಗೆ ಮಾಡಿದ್ರು ಕೂಡ ಈ ನಾನಾತ್ವ ಇರೋ ಈ ಪ್ರಪಂಚ ಅನ್ನೋದು, ಅದರಲ್ಲಿ ಸೇರ್ಕೊಂಡಿರೋ ಶರೀರ ಇಂದ್ರಿಯಗಳು ಎಲ್ಲವೂ ಕೂಡ ಬೇರೆ ಬೇರೆ ಆಗಿರೋದೆಲ್ಲವೂ ಕೂಡ ವಾಸ್ತವವಾಗಿ ಇಲ್ವೇ ಇಲ್ಲ. ಇರೋದು ಒಂದೇ ಒಂದು, ಈ ಕುಟಸ್ಥ ಬ್ರಹ್ಮಸ್ವರೂಪ ಒಂದೇ ಒಂದು ಇರೋದು ಅಂತ ಆ ಏಕತ್ವದಲ್ಲೇ ತಗೊಂಡೋಗಿ ಮುಗಿಯುತ್ತೆ ಎಲ್ಲವೂ ಕೂಡ. ಹಾಗಾಗಿ ಉಕ್ತ ದ್ರಷ್ಟೃ ಅತಿರೇಕೇಣ ದೃಶ್ಯಂ ನಾಸ್ತಿ ಯಥಾ ತಥಾ ಜೀವದ್ರಷ್ಟೃ ನಿಷೇಧಾರ್ಥಂ ನ ಅನ್ಯತೆ ಇತ್ಯಾದಿ ಉದೀರಣಂ. ಇವಾಗ ಹೇಳಿದ ಒಂದು ದ್ರಷ್ಟ ಅಂದ್ರೆ ಒಳಗಡೆ ಇರೋ ಚೈತನ್ಯ ಸ್ವರೂಪ ಇದೆಯಲ್ಲ, ಅದನ್ನ ಬಿಟ್ಟು ದೃಶ್ಯವಾಗಿರೋದು ಬೇರೆ ಯಾವುದು ಇಲ್ವೇ ಇಲ್ಲ ಅಂತ ಹೇಳೋ ಮುಖಾಂತರ ಹೇಳೋದ್ರಿಂದನೇ ಏನ್ ಮಾಡ್ತಾ ಇದೆ, ಜೀವದ್ರಷ್ಟೃ ನಿಷೇಧಾರ್ಥಂ, ಜೀವಾನೇ ನೋಡ್ತಾ ಇದ್ದಾನೆ ಎಲ್ಲವನ್ನೂ ಅಂತ ಅದನ್ನ ನಿಷೇಧ ಮಾಡಕ್ಕಾಗಿ ಏನ್ ಮಾಡ್ತಾ ಇದೆ, ಅವನನ್ನು ಬಿಟ್ಟು ಬೇರೆ ಯಾವ್ದು, ಈ ಅಂತರ್ಯಾಮಿನ ಬಿಟ್ಟು ನಿನ್ನ ಶರೀರದಲ್ಲಿ ಬೇರೆ ಯಾವ್ದು ಇಲ್ಲ ಅಂತ ಹೇಳ್ತಾ ಇದೆ. ಅವಾಗ ನೋಡಿ, ಅವಾಗಲೇ ಏನಾಯ್ತು ಅಂತ ಹೇಳಿದ್ರೆ, ನಾನು ಜೀವನಾಗಿದ್ಕೊಂಡು ಇದೆಲ್ಲ ನೋಡ್ತಾ ಇದ್ದೀನಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ, ಅದರಿಂದ ನನಗೆ ವಿಕಾರ ಎಲ್ಲ ಆಗ್ತಾ ಇದೆ ನನಗೆ. ಆಮೇಲೆ ನನಗೆ ಜಾಗೃತ ಸ್ವಪ್ನ ಸುಷುಪ್ತಿ ಎಲ್ಲ ಕೂಡ ನನಗೆ ಇದರಿಂದನೇ ಆಗ್ತಾ ಇದೆ. ನೋಡಿ, ಅದನ್ನ ಹೇಳುವಾಗ್ಲೂ ಕೂಡ ಉಪನಿಷತ್ ಯಾವ ತರ ಮಾಡಿದೆ ಅಂತ ಹೇಳಿದ್ರೆ, ಒಬ್ಬ ಅವನಿಗೆ ಒಂದು ಜಾಗೃತ ಅವಸ್ಥೆಯಲ್ಲಿ ಏನೇನ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದಾನೋ ಅದೆಲ್ಲ ಮಾಡಿ 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 ಕೊನೆಯಲ್ಲಿ ಅವನಿಗೆ ಸುಸ್ತಾದಾಗ ಅವನು ಸರಿ ನಾನು ಸ್ವಲ್ಪ ಇದು ರೆಸ್ಟ್ ತಗೊಳ್ತೀನಿ ಅಂತ ಅವ್ನು ನಿದ್ದೆಗೆ ಹೋಗ್ತಾನೆ. ನಿದ್ದೆಗೆ ಹೋಗಕ್ ಮುಂಚೆ ಅವನಿಗೆ ಸ್ವಲ್ಪ ಸ್ವಪ್ನ ಅಂತ ಒಂದು ಸ್ವಲ್ಪ ಬರುತ್ತೆ. ಸ್ವಪ್ನದಲ್ಲೂ ಸ್ವಲ್ಪ ಏನೇನೋ ಮಾಡಿ 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 ಕೊನೆಯಲ್ಲಿ ಅದ್ರೂ ಸುಸ್ತಾಗಿ ಕೊನೆಯಲ್ಲಿ ಪೂರ್ತಿ ವಿರಾಮ ತಗೊಳಕ್ಕೆ ಈ ಸುಷುಪ್ತಿಗೆ ಹೋಗ್ತಾನೆ. ನೋಡಿ, ಒಂದು ಜನ್ಮದಲ್ಲಿ ಆ ಸುಷುಪ್ತಿ ಎಲ್ಲ ಬಂದ್ರು ಕೂಡ ಆ ವಿರಾಮ ಕೂಡ ಸಾಲದೆ ಹೋಗಿ ಅವನೇನ್ ಮಾಡ್ತಾನೆ, ಪ್ರಾಣನೇ ಹೊರಟೋಗುತ್ತೆ, ಅವನು ಸಾಯೋದು ಅಂತ ಅವತ್ತು ಬೆಳಿತೇನೆ. ಅವಾಗ ಅದು ಕೂಡ ಒಂದು ವಿರಾಮ, ಅದು ಕೂಡ ಒಂದು ರೆಸ್ಟ್. ಅದು ಸುಷುಪ್ತಿ ಅನ್ನೋದು ಒಂದು ರೆಸ್ಟ್, ಸಾಯೋದು ಕೂಡ ಇನ್ನೊಂದು ರೆಸ್ಟ್. ಅದು ಇದಾದ್ಮೇಲೆ ಕೂಡ ಏನಾಗುತ್ತೆ, ಆ ಕರ್ಮಗಳೆಲ್ಲ ಮತ್ತೆ ಅವನ್ನ ಇನ್ನೊಂದು ಶರೀರವನ್ನು ಕೊಟ್ಟವನಿಗೆ ಮತ್ತೆ ಸತತದಲ್ಲಿ ಬೆಳಿತಾ ಇರು. ಸೊ ಇದು ಈ ತರ ಸರಣಿ ಆಗ್ತಾ ಇದೆ. ಇದು ಇವಾಗ ಈ ಒಂದು ಆಕ್ಟಿವಿಟೀಸ್ ಎಲ್ಲ ಜೀವ ಮಾಡ್ತಾ ಇದ್ದೀನಿ ಅಂತ ನಾನ್ ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡು ಮಾಡ್ತಾ ಇದ್ದೀನಿ, ಇದೆಲ್ಲ ಹೇಳ್ತಾ ಇದ್ದೀನಿ. ಅದರಿಂದ ನನ್ಗೆ ಏನಾಗ್ತಾ ಇದೆ, ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ನನಗೆ ಇದು ಎವ್ರಿ ಡೇ ಇದೆಲ್ಲ ಬರ್ತಾ ಇದೆ. ಬಟ್ ಸಂಸಾರನು ಬರ್ತಾ ಇದೆ. ಅದು ಒಂದ್ ವೇಳೆ ನಾನು ಇದೆಲ್ಲ ಬಿಟ್ಟು ನಾನೆಲ್ಲ ಏನ್ ಮಾಡ್ತಾ ಇಲ್ಲ, ಬ್ರಹ್ಮವೇ ಎಲ್ಲವನ್ನೂ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ, ನಾನು ಇದೆಲ್ಲ ಅಲ್ವೇ ಇಲ್ಲ ಅಂತ ಆಗುತ್ತೆ, ನಾನು ಆ ಸ್ವರೂಪವೇ ಅಂತ ಆಗುತ್ತೆ. ಅದು ಅವಾಗ ಏನಾಗುತ್ತೆ, ಆ ದೃಷ್ಟಿಯಿಂದ ಇವುಗಳೆಲ್ಲ ಯಾವ್ದು ನಿಜವಾಗ್ಲೂ ಇಲ್ವೇ ಇಲ್ಲ, ಸತ್ಯ ಅಲ್ವೇ ಇಲ್ಲ. ಇದು ನಾನು ಸತ್ಯ ಏಕಮೇವ ಅದ್ವಿತೀಯ ಸತ್ಯವಾಗಿರೋ ವಸ್ತು ನಾನ್ ಮಾತ್ರನೇ ಅದು ಅಂತ ತಿಳ್ಕೊಂಬಿಟ್ಟಾಗ ಏನಾಗುತ್ತೆ, ಅವನಿಗೆ ಮುಕ್ತಿ ಅಂತ ಆಗುತ್ತೆ. ಅದು ಸರಿ, ಅಕ್ಷರ ಅನ್ನೋದು ಅಂತ ಒಂದು ಅದ್ವೈತ ತತ್ವ. ಅಕ್ಷರ ಅನ್ನೋದು ಆ ಅಕ್ಷರ ಸ್ವರೂಪವೇ ನಾನು ಅಂತ ನಾನು ತಿಳ್ಕೊಂಡಾಗ ನನಗೆ ಮುಕ್ತಿ. ನಾನು ಅದು ಅಲ್ಲ ಅಂತ ಬಂದ್ಬಿಟ್ರೆ ಏನಾಗುತ್ತೆ, ನನಗೆ ಮತ್ತೆ ಮತ್ತೆ ಜನ್ಮ ಅನ್ನೋದು ಬರುತ್ತೆ. ಅದಕ್ಕೆ ಕೃಪಣ ಅಂತ ಹೇಳಿದ್ರು. ಅದನ್ನ ಯಾರು ಇದನ್ನ ಅಕ್ಷರ ನಾನು ಅಂತ ತಿಳ್ಕೊಂಡ್ನೋ ಅವನು ಬ್ರಾಹ್ಮಣ, ಯಾರು ತಿಳ್ಕೊಳ್ಳಿಲ್ವೋ ಅವನು ಕೃಪಣ ಅಂತ. ಹಾಗಾಗಿ ಆ ಶಬ್ದಗಳೇ ಒಂಥರ ಚೆನ್ನಾಗಿ ರೈಮಿಂಗ್ ಆಗಿದೆ. ಅದು ಉಪನಿಷತ್ತೆ ಹೇಳ್ತಾ ಇರೋ ವಿಷಯ ಅದು. ಹೀಗಾಗಿ ಅದು ಆ ದೃಷ್ಟಿಯಲ್ಲಿ ಏನಾಗುತ್ತೆ ಅಂದ್ರೆ, ಲಿಂಗ ಭೇದ ಅದೆಲ್ಲ ಯಾವುದೂ ಇರೋದೇ ಇಲ್ಲ, ಜಾತಿ ಭೇದ ಲಿಂಗ ಭೇದ ಅದು ಯಾವುದೂ ಇಲ್ವೇ ಇಲ್ಲ. ಅಲ್ಲಿ ಇರೋದೊಂದೇ ಚೈತನ್ಯ ಸ್ವರೂಪ, ಅದಕ್ಕೇನು ಲಿಂಗ ಇದೆ, ಅದಕ್ಕೇನು ಜಾತಿ ಇದೆ ಅದಕ್ಕೆ. ಹಾಗಾಗಿ ಅದು ಯಾವ ಜಾತಿಯಲ್ಲಿ ಇದ್ರೂ ಕೂಡ ಅವನು ಅದನ್ನ ತಿಳ್ಕೊಂಡ್ರೆ ಅವನು ಬ್ರಾಹ್ಮಣನೇ. ಅದು ಹೀಗೆ ಉಪನಿಷತ್ತು ಇದರ ರೀತಿಯಲ್ಲಿ ನಮ್ಗೆ ಇದನ್ನ ತೋರಿಸ್ಕೊಡುತ್ತೆ. ಇವಾಗ ವಿಜಾತೀಯ ಸಜಾತೀಯ ವಸ್ತುವಂತರ ನಿಷೇಧತಃ ಕೂಟಸ್ಥಂ ಏಕಂ ಚೈತನ್ಯಂ ಸಿದ್ಧಂ ವಸ್ತು ಅಕ್ಷರಂ ಪರಂ. ಅದೇ ತಿರ್ಗಾ ಹೇಳ್ತಾ ಇದಾರೆ, ಆ ಒಂದೇ ಸ್ವರೂಪನೇ ಇರೋದು ಅನ್ನೋದನ್ನ ಹೇಳ್ತಾರೆ. ವಿಜಾತೀಯ ಸಜಾತೀಯ ವಸ್ತು ಅಂತರ ನಿಷೇಧತಃ. ನೋಡಿ, ವಿಜಾತಿ ಅಂತ ಹೇಳಿದ್ರೆ ಈ ಜಾತಿಗೆ ಸೇರದೇ ಇರೋ ಒಂದು ವಸ್ತು ಅಂತ ಆಗುತ್ತೆ. ಸಜಾತಿ ಅಂತ ಹೇಳಿದ್ರೆ ಇದೇ ತರ ಇನ್ನೊಂದು ವಸ್ತು ಅಂತ ಆಗುತ್ತೆ. ಇವಾಗ ಮರ ಅಂತ ಹೇಳಿದ್ರೆ ಇನ್ನೊಂದು ಮರ ಸಜಾತಿವಾಗುತ್ತೆ. ಇದು ಇವಾಗ ಮರಕ್ಕೆ ವಿಜಾತಿವಾಗಿರೋದು ಒಂದು ಬಂಡೆ ಅಥವಾ ಇರೋದು ಮರಕ್ಕೆ ವಿಜಾತಿವಾಗಿರೋದು. ಹಾಗಾಗಿ ಈ ಬ್ರಹ್ಮದ ಜಾತಿಗೆ ಸೇರಿದ್ದು ಇನ್ನೊಂದು ಬ್ರಹ್ಮ ಅಂತ ಯಾವ್ದು ಇಲ್ವೇ ಇಲ್ಲ, ಬ್ರಹ್ಮವನ್ನು ಬಿಟ್ಟು ಬೇರೆ ಜಾತಿಗೆ ಇರೋದು ಕೂಡ ಯಾವ್ದು ಇಲ್ವೇ ಇಲ್ಲ ಅಂತ ನಿಷೇಧ ಮಾಡಿದ್ರಿಂದ ಏನಾಯ್ತು, ಇದು ಒಂದೇ ಒಂದು ಮಾತ್ರ ಉಳಿಯುತ್ತೆ ಅಂತ ಆಯ್ತದು. ಇದು ಒಂದೇ ಒಂದು ಮಾತ್ರ ಇದೆ. ಕೂಟಸ್ಥಂ ಏಕಂ ಚೈತನ್ಯಂ ಸಿದ್ಧಂ ವಸ್ತು ಅಕ್ಷರಂ ಪರಂ. ಅದೇ ಅಕ್ಷರ ಅಂತ ಹೇಳಿದ್ದು ಅದೇ ಪರಬ್ರಹ್ಮ ಸ್ವರೂಪ. ಅದು ಹೇಳ್ಬಿಟ್ಟು ಏತಸ್ಮಿನ್ ಅಕ್ಷರೇ ಗಾರ್ಗಿ ಸೃಜಿ ಕೃಪ್ತ ಫಣೀಂದ್ರವತ್ ಅದೋ ಓತ ಪ್ರೋತಃ ನಿಶೇಷ ಆಕಾಶ ಕಾರಣಾತ್ಮಕ. ಇವಾಗ ಹೇಳ್ತಾ ಇದ್ದಾರೆ, ಈ ಒಂದು ಅಕ್ಷರ ಸ್ವರೂಪ ಇದೆಯಲ್ಲ, ಪರಬ್ರಹ್ಮ ಸ್ವರೂಪ ಅಂತ ಅಲ್ಟಿಮೇಟ್ ಅಂತ ಇದೆಯಲ್ಲ, ಅದರಲ್ಲೇನೆ
ಆ ಈ ಆ ಈ ಆಕಾಶ ಅಂದ್ರೆ ಯಾವುದು, ಈ ಅವ್ಯಾಕೃತ ಅಥವಾ ಅವ್ಯಕ್ತ ಆಕಾಶ ಅಂತ ಮಾಯೆ ಅಂತ ಹೇಳಿದ್ರಲ್ಲ, ಅದು ಅದರಲ್ಲಿ ಓತಪ್ರೋತವಾಗಿ ಇದ್ಕೊಂಡಿದೆ ಅದು ಅಂತ ಆಯ್ತು. ಅವಾಗ ಏನಾಯ್ತು, ಅದಕ್ಕೆ ದೃಷ್ಟಿ ಇವ್ರು ಏನ್ ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಅದು ಈ ಮಾಯೆ ಅನ್ನೋದು ಯಾವ ರೀತಿಯಲ್ಲಿ ಆ ಬ್ರಹ್ಮದಲ್ಲಿ ಓತಪ್ರೋತವಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಉದಾಹರಣೆ ಕೊಡ್ತಾ ಇರೋದು, ಒಂದು ಹೂಮಾಲೆಯಲ್ಲಿ ಒಂದು ಹಾವಿನ ತರ ಅದು ಅಂತ ಹೇಳ್ತಾರೆ. ಆದ್ರೆ ಒಂದು ಹಗ್ಗದಲ್ಲಿ ಹಾವು ಅಂತ ಒಂದು ಉದಾಹರಣೆ ಕೊಡ್ಬೋದು. ಹೂಮಾಲೆಯಲ್ಲಿ ಹಾವು ಅಂತ ಹೇಳಿದ್ರು ಇದೇ ಉದಾಹರಣೆನೆ. ಹಾಗಾಗಿ ಒಬ್ಬ ಏನ್ ಮಾಡ್ತಾನೆ, ಹೂಮಾಲಿನೇ ನೋಡ್ತಾ ಇದ್ದಾನೆ, ಆದ್ರೆ ಹೂಮಾಲಿ ಅಂತ ಗೊತ್ತಾಗ್ತಾ ಇಲ್ಲ, ಹಾವು ಅಂತ ಬ್ರಹ್ಮ ಬಂದ್ಬಿಟ್ಟಿದೆ ಅವನಿಗೆ. ಅದೇ ತರಾನೇ ಈ ಅಕ್ಷರ ಬ್ರಹ್ಮ ಅಂತ ಇದೆಯಲ್ಲ, ಅದರಲ್ಲಿ ಈ ಒಂದು ಮಾಯಾ ಅನ್ನೋದು ಕಲ್ಪಿತವಾಗಿದೆ ಅಂತ ಹೇಳಿದ್ರು. ಅವಾಗ ಏನಾಯ್ತು, ಮಾಯೆ ಅನ್ನೋದಕ್ಕೂ ಕೂಡ ನಿಜವಾದ ಒಂದು ಸ್ಟೇಟಸ್ ಇಲ್ವೇ ಇಲ್ಲ, ಅದು ಕೂಡ ಬ್ರಹ್ಮದಲ್ಲಿ ಆರೋಪಿತ ಅಂತ ಆಯ್ತದೆ. ಇವಾಗ ನಮ್ಗೆ ಇದು ನೋಡಿದಾಗ ನಮ್ಗೆ ಏನೋ ನೆನಪು ಬರುತ್ತೆ ಅಂತ ಹೇಳಿದ್ರೆ, ಶಂಕರಾಚಾರ್ಯರು ಭಗವದ್ಗೀತಾ ಭಾಷೆಯಲ್ಲಿ ಆರಂಭದಲ್ಲಿ ಒಂದು ಶ್ಲೋಕ, ಅವರು ಪುರಾಣದ ಶ್ಲೋಕವನ್ನ ಉತ್ತರಿಸ್ತಾರೆ. ಅವರು ನಾರಾಯಣ ಪರೋ ವ್ಯಕ್ತಾದ್ ಅಂಡಂ ಅವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತು ಮೇ ಲೋಕ ಸಪ್ತದ್ವೀಪಾಚ ಮೇದಿನಿ ಅಂತ ಒಂದು ಶ್ಲೋಕವನ್ನು ಹೇಳ್ತಾರೆ. ಅವ್ರು ಕಲ್ಪನೆ ಮಾಡಿದ್ದಲ್ಲ, ಅದು ಅವ್ರು ರಚಿಸಿದಲ್ಲ, ಅದು ಒಂದು ಪುರಾಣದಲ್ಲಿರೋ ಶ್ಲೋಕ. ಅದಕ್ಕೆ ಏನರ್ಥ ಅಂತ ಕೇಳಿದ್ರೆ, ನಾರಾಯಣ ಅಂತ ಯಾರನ್ನ ಅವ್ರು ಹೇಳಿದ್ರೋ ಅದು ಪರಹ ಅವ್ಯಕ್ತ ಅಂತ ಒಂದು ಮಾಯೆ ಇದೆಯಲ್ಲ, ಅದಕ್ಕಿಂತ ಉತ್ತಮವಾದ ಸ್ವರೂಪ ಅದು ಅಂತ ಹೇಳ್ಬಿಟ್ಟು, ಈ ಅವ್ಯಕ್ತ ಅಂತ ಒಂದಿದೆಯಲ್ಲ, ಅವ್ಯಕ್ತ ಅಂತ ಮಾಯಾ ಆಯ್ತಾ ಇದೆಯಲ್ಲ, ಅದರಲ್ಲೇನೆ ಈ ಬ್ರಹ್ಮಾಂಡ ಪೂರ್ತಿ ಇರೋದು, ಆ ಬ್ರಹ್ಮಾಂಡದಲ್ಲೇನೆ ಈ ಲೋಕ ಅದೆಲ್ಲ ಕೂಡ ಇರೋದು ಅಂತ ಆ ಶ್ಲೋಕಕ್ಕೆ ಅರ್ಥ. ಅವಾಗ ಏನಾಗುತ್ತೆ, ಯಾವ ನಾರಾಯಣ ಅಂತ ಅವ್ರು ಹೇಳ್ತಾ ಇದ್ದಾರೋ ಯಾವುದು ಅವ್ಯಕ್ತಕ್ಕಿಂತ ಮೀರಿರೋದು, ದಾಟಿರೋದು ಅಂತ ಅಥವಾ ಉತ್ತಮವಾದ್ದು ಅಂತ, ಈ ಅವ್ಯಕ್ತ ಅನ್ನೋದು ಏನಾಗಿದೆ ಅಂತ ಹೇಳಿದ್ರೆ ಆ ನಾರಾಯಣನಲ್ಲಿ ಕಲ್ಪಿತವಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಅವಾಗ ಏನಾಯ್ತು, ಆ ಅವ್ಯಕ್ತ ಮಾಯೆಯಿಂದ ಬಂದಿರೋ ಈ ಪ್ರಪಂಚ ಶರೀರಾದಿಗಳು ಎಲ್ಲವೂ ಕೂಡ ಕಲ್ಪಿತ ಅಂತ ಬಂತು, ಸತ್ಯವಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಏನಾಯ್ತು, ನಾರಾಯಣ ಅಂತ ಒಂದು ಸ್ವಲ್ಪ ಒಂದೇ ಇರೋದು, ಈ ಅವ್ಯಕ್ತ ಅನ್ನೋದೆಲ್ಲ ಅದರಲ್ಲಿ ಕಲ್ಪಿತ ಅಂತ ನಮಗೆ ಆ ಶ್ಲೋಕದಿಂದ ಈ ಅರ್ಥವನ್ನ ನೋಡ್ಕೊಂಡು ನಾವು ನೋಡಿದಾಗ ಗೊತ್ತಾಗುತ್ತೆ. ಅದು ಹೇಗೆ ಹೂಮಾಲೆಯಲ್ಲಿ ಒಂದು ಹಾವು ಕಲ್ಪಿತವಾಗಿ ಇರಕ್ಕೆ ಸಾಧ್ಯತೆ ಇದೆಯೋ, ಅದೇ ತರಾನೇ ಈ ಬ್ರಹ್ಮದಲ್ಲಿ ಅಕ್ಷರ ಅಂತ ಒಂದು ನಿರ್ಗುಣ ಚೈತನ್ಯ ಬ್ರಹ್ಮದಲ್ಲಿ ಈ ಅವ್ಯಕ್ತ ಅಂತ ಒಂದು ಪ್ರಪಂಚಕ್ಕೆ ಕಾರಣವಾಗಿರೋ ಒಂದು ಶಕ್ತಿ ಅದರಲ್ಲಿ ಈ ತರ ಆರೋಪಿತವಾಗಿದೆ ಇದು ಅಂತ ಹೇಳಿದ್ರು ಅವರು. ಓತಪ್ರೋತಃ ಚ ನಿಶೇಷ ಪೂರ್ತಿ ಈ ಮಾಯಾ ಅನ್ನೋ ಒಂದು ಶಕ್ತಿ ಅದರಲ್ಲಿ ಕಲ್ಪಿತವಾಗಿರೋದು. ಅವಾಗ ಏನಾಯ್ತು, ಬ್ರಹ್ಮವೂ ಇದೆ ಮಾಯೆಯೂ ಇದೆ ಅಂತ ಎರಡು ವಸ್ತು ಇಲ್ವೇ ಇಲ್ಲ. ಮಾಯೆಯನ್ನು ಇಟ್ಕೊಂಡೇ ಬ್ರಹ್ಮವು ಪ್ರಪಂಚವನ್ನ ಸೃಷ್ಟಿ ಮಾಡ್ಬೇಕಾಗಿದೆ. ಆದ್ರೆ ಆ ಮಾಯಾಶಕ್ತಿ ನಿಜವಾದ ಒಂದು ಶಕ್ತಿ ಅಂತ ಕೇಳಿದ್ರೆ ಇಲ್ಲ, ಅದು ಕಲ್ಪಿತವಾದ ಒಂದು ವಸ್ತು, ಅದನ್ನ ಇಟ್ಕೊಂಡು ಬ್ರಹ್ಮವು ಈ ತರ ಮಾಡುತ್ತೆ ಇದು ಅಂತ ಈ ಒಂದು ಸೃಷ್ಟಿ ವಿಷಯಕ್ಕೂ ಕೂಡ ನಾವು ಹೀಗೆ ತಿಳಿಬೇಕು ಅಂತ ಹೇಳಿದ್ರು. ಅಕ್ಷರಂ ಸ್ವಾತ್ಮ ಸಮೋಹಾತ್ ಕಾರಣತ್ವಂ ನಿಗಚ್ಚತಿ ತಥಾ ಕಾರ್ಯತ್ವಮಪಿ ಏತತೆ ನಿರವಧ್ಯಂ ತತ್ ಏಕಲಂ ಅಂತ. ಇವಾಗ ಈ ಒಂದು ಅಕ್ಷರ ಅಂತ ಒಂದು ಬ್ರಹ್ಮ ಇದೆಯಲ್ಲ, ಅದೇನೆ ಸ್ವಾತ್ಮ ಸಮೋಹ ಅಂತಂದ್ರೆ ತನ್ನ ಸ್ವರೂಪದ ಬಗ್ಗೆ ಇರೋ ಒಂದು ಅವಿದ್ಯೆಯಿಂದ ಅದು ಪ್ರಪಂಚಕ್ಕೆಲ್ಲ ಕಾರಣವೂ ಆಗುತ್ತೆ. ಆಮೇಲೆ ಪ್ರಪಂಚದಲ್ಲಿ ಏನೇನು ಉಂಟಾಗಿದೆಯೋ ಅದು ಕೂಡ ಅದೇ ಆಗುತ್ತೆ. ಅವಾಗ ಏನಾಯ್ತು, ಕಾರಣ ಅಂತ ಒಂದು ಯಾವ ಒಂದು ಮಾಯಾಶಕ್ತಿ ಇದೆಯೋ ಅದು ಕೂಡ ಈ ಬ್ರಹ್ಮವೇ. ಆಮೇಲೆ ಆ ಮಾಯಾಶಕ್ತಿಯಿಂದ ಯಾವ ವಸ್ತುಗಳೆಲ್ಲ ಉಂಟಾಗಿದೆಯೋ, ಪ್ರಪಂಚದಲ್ಲಿ ಏನೇನು ಉಂಟಾಗಿದೆಯೋ ಅದೆಲ್ಲ ಕೂಡ ಬ್ರಹ್ಮವೇ. ಹಾಗಾಗಿ ಆ ಬ್ರಹ್ಮವೇ ಕಾರಣವಾಗೂ ಆಗಿರೋದು, ಆ ಬ್ರಹ್ಮವೇ ಕಾರ್ಯವಾಗೂ ಆಗಿರೋದು. ಅವಾಗ ಏನಾಯ್ತು, ಹೌದು. ಹಾಗಾಗಿ ಹೌದು, ಈ ಮಾಯಾ ಅನ್ನೋ ಒಂದು ಕರ್ತೃನು ಆ ಬ್ರಹ್ಮವೇ, ಆ ಮಾಯಾ ಅಂತ ಏನೇನು ಉಂಟು ಮಾಡುತ್ತೋ ಅದು ಕೂಡ ಬ್ರಹ್ಮವೇ ಅಂತ ಆಯ್ತದು. ಆದ್ರೆ ಆ ಮಾಯೆಗಿಂತ ಬೀರಿರೋದು ಈ ಅಕ್ಷರ ಅಂತ ಆಯ್ತದು. ಆವಾಗ ಹಾಗಾದ್ರೆ ಆ ಮಾಯೆ ಅನ್ನೋದು ಏನು ಅಂತ ಕೇಳಿದಾಗ ಹಿಂದಿನ ಶ್ಲೋಕದಲ್ಲೇ ಹೇಳಿದ್ರು, ಆ ಮಾಯೆ ಅನ್ನೋದು ಕಲ್ಪಿತ, ಆ ಬ್ರಹ್ಮದಲ್ಲಿ ಅದು ಅಧ್ಯಸ್ಥವಾಗಿದೆ ಅಷ್ಟೇ ಹೊರತು ಅಂತ. ಇವಾಗ ಇದನ್ನ ನೋಡಿದಾಗ ನಮ್ಗೆ ಏನ್ ತಿಳಿಯುತ್ತೆ ಅಂತ ಹೇಳಿದ್ರೆ, ಉಪನಿಷತ್ತು ಯದ್ಯಪಿ ಈಶ್ವರ ಅಥವಾ ಬ್ರಹ್ಮ ಅಥವಾ ಬ್ರಹ್ಮವೇ ಇದೆಲ್ಲ ಸೃಷ್ಟಿ ಮಾಡಿದ್ದು ಸ್ವಕಾಮಯಿತ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಸಂಕಲ್ಪ ಮಾಡಿತು ಅಂತೆಲ್ಲ ಹೇಳೋದೆಲ್ಲ ಕೂಡ ಯಥಾರ್ಥವಲ್ಲ ಅದು. ಯಾರಿಗೆ ಇದೆಲ್ಲ ಕಲ್ಪಿತ ಅಂತ ತಿಳ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆಯೋ ಅವ್ರಿಗಾಗಿ ಅದೇನ್ ಮಾಡ್ತಾ ಇದೆ, ಇದೆಲ್ಲ ಬ್ರಹ್ಮವೇ ಕಲ್ಪನೆ ಆಗಿದ್ದು, ಇದೆಲ್ಲ ಮಾಡಿರೋದು ನೋಡು ಅಂತ ಮೊದಲು ನಮಗೆ ಸ್ವಲ್ಪ ಒಂದು ಆಶ್ವಾಸನೆ ಕೊಡುತ್ತೆ. ಯಾಕಂದ್ರೆ ಎತ್ತೆಟ್ಟಿಗೆನೆ ಒಬ್ಬನಿಗೆ ಇದೆಲ್ಲ ಯಾವ್ದು ಇಲ್ಲಪ್ಪ ಅಂತ ಹೇಳ್ಬಿಟ್ರೆ ಅವ್ನಿಗೆ ನೆಕ್ಸ್ಟ್ ಡೇ ಇಂದ ಅವ್ನು ಬರೋದೇ ಇಲ್ಲ ಏನೋ ಸ್ವಲ್ಪ ಲೂಸ್ ಆಗಿದೆ ಅವ್ರು ಈಗೆಲ್ಲ ಮಾತಾಡ್ತಾ ಇದ್ರೆ ನಾವು ಹೋಗೋದು ಬೇಡ ಅಂದ್ಬಿಟ್ಟು ಅವ್ನು ಬೇರೆ ಕಡೆ ಹೊರಟೋಗ್ತಾನೆ ಅವನು. ಅದನ್ನ ಅವ್ನಿಗೆ ಏನ್ ಮಾಡ್ಬೇಕಾಗಿದೆ, ಪಾಪ ಜಿಜ್ಞಾಸೆಯಿಂದ ಬಂದಿದ್ದಾನ ಅವನು ತಿಳ್ಕೊಳ್ಬೇಕು ಅಂತ. ಅವಾಗ ಅವ್ನಿಗೆ ಏನ್ ಮಾಡ್ಬೇಕಾಗಿದೆ, ಮೊದಲು ಈ ಒಂದು ವಿಷಯವನ್ನ ನೋಡು, ಈ ತರ ಒಂದು ಪ್ರಪಂಚಕ್ಕೆಲ್ಲ ಒಂದು ಈಶ್ವರ ಅಂತ ಒಬ್ಬ ಇದ್ದಾನೆ, ಅವನು ಒಂದಾನೊಂದು ಸಮಯದಲ್ಲಿ ಇದನ್ನ ಕಲ್ಪನೆ ಮಾಡಿ, ಪ್ರಪಂಚ ಕಲ್ಪನೆ ಅಂದ್ರೆ ಅವನು ಸಂಕಲ್ಪ ಮಾಡಿ ಇದನ್ನ ಸೃಷ್ಟಿ ಮಾಡ್ತಾನೆ. ಅದ್ರಲ್ಲೆಲ್ಲ ನಾವಿದ್ದೀವಿ. ಇವಾಗ ಆ ಈಶ್ವರನ ನಾವು ಭಕ್ತಿಯಿಂದ ನಾವು ಭಕ್ತಿ ಭಾವದಿಂದ ನಾವು ಅವನ್ನ ಭಜಿಸಿದ್ರೆ ಅವನು ನಮ್ಗೆ ಇದರಿಂದ ಒಂದು ಮುಕ್ತಿ ಕೊಡ್ತಾನೆ ಅಂತ ನಾವು ಆತರ ತೋರಿಸುತ್ತೆ ಮೊದಲು.
ಆಮೇಲೆ ಹೋಗ್ತಾ ಹೋಗ್ತಾ ಅದೇನ್ ಮಾಡುತ್ತೆ ನಮಗೆ ನಮ್ಮ ಒಂದು ಬುದ್ಧಿಶಕ್ತಿ ಇದೆಲ್ಲ ಅದಕ್ಕೆ ನಮ್ಗೆ ಬಂದಿದೆ ಅಂತ ತಿಳ್ಕೊಂಡಾಗ ಅವಾಗ ಈ ವಿಷಯಗಳೆಲ್ಲ ಕೂಡ ಇದು ಹೇಳುತ್ತೆ ನಮಗೆ. ಇದೆಲ್ಲವೂ ಕೂಡ ನಿಜವಾಗ್ಲೂ ಸತ್ಯವಲ್ಲ ಅನ್ನೋದನ್ನ ಮೆತ್ತ ಮೆತ್ತಿಗೆ ತೋರಿಸ್ಕೊಡ್ತೇವೆ. ಸೊ ಹೀಗಾಗಿ ಅಧ್ಯಾರೋಪ ಅಪವಾದ ಅನ್ನೋದು ನಮ್ಗೆ ಇಲ್ಲಿ ಕೂಡ ಎದ್ದೆದ್ದು ಕಾಣುತ್ತೆ ನಮ್ಗೆ. ಸರ್ವಸ್ಯ ಅಕ್ಷರ ಮಾತ್ರತ್ವಾತ್ ಕೃತ್ಸ್ನೆ ಜ್ಞೇಯ ಸಮಾಪ್ತಿತಃ ನ ಜ್ಞೇಯಂ ವಿದ್ಯತೆ ಕಿಂಚಿತ್ ನಾಪಿ ಅಧ್ಯಸ್ಥಂ ತಥಾ ತಮಃ. ಇವಾಗ ನೇತಿ ನೇತಿ ಅನ್ನೋ ರೀತಿಯಲ್ಲಿ ಎಲ್ಲವೂ ಕೂಡ ಅಕ್ಷರವೇ ಆಯ್ತು. ಆದ್ರೆ ಏನಾಯ್ತು, ಈ ಪ್ರಪಂಚಕ್ಕೆಲ್ಲ ಕಾರಣವಾಗಿರೋ ಮಾಯಾಶಕ್ತಿನೂ ಈ ಅಕ್ಷರ ಬ್ರಹ್ಮವೇ. ಆ ಮಾಯಾಶಕ್ತಿಯಿಂದ ಏನೇನ್ ಬಂದಿದೆಯೋ ಪಂಚಭೂತಗಳ ಮುಖಾಂತರ ಪಾಂಚಭೌತಿಕವಾದ ಪ್ರಪಂಚ ಅಂತ ನಾವ್ ಯಾವ್ದು ನೋಡ್ತಾ ಇದೀವೋ ಅದು ಕೂಡ ಈ ಅಕ್ಷರ ಬ್ರಹ್ಮವೇ ಅಂತ ಗೊತ್ತಾಗ್ತದೆ ನಮ್ಗೆ. ಎಲ್ಲವೂ ಅದೇ ಅಂತ ಗೊತ್ತಾದಾಗ ಅದು ಒಂದೇ ಒಂದಿದೆ ಅಂತ ನಮ್ಗೆ ತೀರ್ಮಾನ ಆಗುತ್ತೆ. ಜ್ಞೇಯಂ ವಿದ್ಯತೆ ಕಿಂಚಿತ್, ಅದನ್ನ ಬಿಟ್ಟು ತಿಳ್ಕೊಬೇಕಾದ ವಿಷಯ ಯಾವ್ದು ಕೂಡ ಇರೋದೇ ಇಲ್ಲ. ನಾಪಿ ಅಧ್ಯಸ್ಥಂ ತಥಾ ತಮಃ. ಆಮೇಲೆ ಈ ಒಂದು ವಿಷಯನ ತಿಳ್ಕೊಂಡು ಆ ದೃಷ್ಟಿಯಿಂದ ನೋಡಿದಾಗ ಯಾವ್ದು ಕೂಡ ಅಧ್ಯಸ್ಥವಾಗಿರೋದು ಯಾವುದೂ ಇಲ್ವಾ. ಆಮೇಲೆ ಅಧ್ಯಾಸ ಮಾಡಕ್ಕೆ ಏನೋ ಒಂದು ತಮಸ್ಸಂತ ಒಂದು ಅಜ್ಞಾನ ಬೇಕಲ್ಲ, ಅದು ಕೂಡ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಇರೋದು ಒಂದೇ ಒಂದು ಚೈತನ್ಯ, ಬೇರೆ ಯಾವ್ದು ಅದು ಬಿಟ್ಟು ಇಲ್ವೇ ಇಲ್ಲ ಅನ್ನೋದನ್ನ ತೀರ್ಮಾನವಾಗಿ ನಾವು ತಿಳ್ಕೊಬಹುದು ಅಂತ ಅದನ್ನ ಇಲ್ಲಿ ಅವರು ಒಂದು ತುಂಬಾ ಉಪನಿಷತ್ ಹೇಳಿರೋ ರೀತಿಯಲ್ಲಿ ಅದೇ ರೀತಿಯಲ್ಲಿ ತಗೊಂಡೋಗಿ ಇವರು ಸ್ವಲ್ಪ ಇದು ಉದಾಹರಣೆಗಳೆಲ್ಲ ಕೊಟ್ಟು ಇವರು ಈ ತರ ಹೇಳಿದ್ರು. ನಿನ್ ಮೇಲ್ ಬರೋ ಒಂದು ಭಾಗ ಈ ಉಪನಿಷತ್ತಲ್ಲೇನೆ, ಅದು ಈ 3ನೇ ಅಧ್ಯಾಯ ಬೃಹದಾರಣ್ಯಕ ಉಪನಿಷತ್ 3ನೇ ಅಧ್ಯಾಯದಲ್ಲಿ 9ನೇ ಬ್ರಾಹ್ಮಣ ಅದು. ಅಲ್ಲಿ ಒಂದು ಉಪಾಸನೆ, ದೇವ ಉಪಾಸನೆ ಅಂತ ಒಂದು ಬರ್ತೇವೆ ನೋಡಿ. ಯಾವುದೇ ಒಂದು ಈ ಒಂದು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಮುಂಚೆ ಮನಸ್ಸಿಗೆ ಒಂದು ಇದು ಸಿದ್ಧತೆ ಬೇಕು. ಆ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಒಂದು ಸಿದ್ಧತೆ ಬೇಕು. ಆ ಸಿದ್ಧತೆ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ಉಪಾಸನೆಯಿಂದ ಸಿಗುತ್ತೆ. ಅದು ಒಂದು ಶುದ್ಧತೆ ಬೇಕು, ಇನ್ನೊಂದು ಸಿದ್ಧತೆ ಬೇಕು, ಎರಡು ಬೇಕು. ಶುದ್ಧತೆ ಯಾವ್ದ್ರಿಂದ ಬರುತ್ತೆ ಅಂತ ಹೇಳಿದ್ರೆ ಕರ್ಮದಿಂದ ಶುದ್ಧತೆ ಬರುತ್ತೆ ಮನಸ್ಸಿಗೆ. ಆಮೇಲೆ ಉಪಾಸನೆಯಿಂದ ಈ ಒಂದು ಏಕಾಗ್ರತೆ ಸಿದ್ಧತೆ ಬರುತ್ತೆ ಮನಸ್ಸಿಗೆ, ಈ ಫಲತತ್ವವನ್ನು ತಿಳ್ಕೊಳ್ಳಿಕ್ಕೆ. ಹಾಗಾಗಿ ಅದರಿಂದಲೇ ನಮಗೆ ಕರ್ಮ, ಉಪಾಸನೆ, ಕರ್ಮ, ಭಕ್ತಿ, ಜ್ಞಾನ ಅಂತ ಮೂರು ಕ್ರಮ ಹೇಳಿದ್ದಾರೆ. ಇದರಿಂದ ನೋಡಿ, ಕೆಲವರು ಹೇಳ್ತಾರೆ ಕರ್ಮಯೋಗ ಇದೆ, ಅದರಿಂದ ನೀನು ಇದು ಅಲ್ಟಿಮೇಟ್ ನ ತಿಳ್ಕೊಬಹುದು, ಭಕ್ತಿ ಯೋಗದಿಂದ ಮಾಡ್ಕೋಬಹುದು, ನೀನು ಜ್ಞಾನ ಯೋಗದಿಂದ ಮಾಡ್ಕೋಬಹುದು ಅಂತೆಲ್ಲ ಹೇಳ್ತಾರೆ. ಬಟ್ ದೇ ಆರ್ ನಾಟ್ ಎಕ್ಸ್ಕ್ಲೂಸಿವ್ ಪಾತ್ಸ್. ಅದು ಆಕ್ಚುಲಿ ಜ್ಞಾನದಿಲ್ಲದೆ ಯಾವುದೇ ಒಂದು ಮಾರ್ಗದಲ್ಲಿ ಕೂಡ ಜ್ಞಾನ ಇಲ್ಲದೆ ಮುಕ್ತಿ ಇಲ್ವೇ ಇಲ್ಲ. ಅವಾಗ ಏನಾಗುತ್ತೆ, ಕರ್ಮ ಅನ್ನೋದು ಯಾವ್ದಕ್ ಬೇಕಾಗಿದೆ ಅಂತ ಹೇಳಿದ್ರೆ ಆ ಜ್ಞಾನವನ್ನು ಪಡ್ಕೊಳ್ಳಕ್ಕೆ ಬೇಕಾಗಿರೋ ಶುದ್ಧತೆಯನ್ನು ಕೊಡಕ್ಕೆ ನಮ್ಗೆ ಮನಸ್ಸಿಗೆ ಅಂತಃಕರಣ ಶುದ್ಧತೆ ಅಂದ್ರೆ ಅಂತಃಕರಣ ನಿರ್ಮಲ ಆಗ್ಬೇಕು. ಅದಕ್ಕಾಗಿ ಈ ಕರ್ಮ ಅನ್ನೋದಿದೆ. ಸರಿ, ಉಪಾಸನೆ ಯಾತಕ್ಕೆ ಬೇಕಾಗಿದೆ ಅಂತ ಹೇಳಿದ್ರೆ ಮನಸ್ಸಿಗೆ ಒಂದು ಸೂಕ್ಷ್ಮತೆ ಮತ್ತು ಅದಕ್ಕೆ ಏಕಾಗ್ರತೆ ಇದೆಲ್ಲ ಸಿಗಕ್ಕಾಗಿ ನಮ್ಗೆ ಉಪಾಸನೆ ಬೇಕಾಗಿದೆ. ಹಾಗಾಗಿ ಉಪಾಸನೆ ಬಗ್ಗೆ ಹೇಳಕ್ಕೆ ಸ್ವಲ್ಪ ಶ್ಲೋಕಗಳಿದೆ. ಅದಾದ್ಮೇಲೆ ಅವರು ಮತ್ತೆ ಯಥಾ ಪ್ರಕಾರ ಉತ್ತಮ ಅಲ್ಟಿಮೇಟ್ ಸ್ವರೂಪಕ್ಕೆ ಹೇಳ್ತಾರೆ. ಸೊ ನವಮ ಬ್ರಾಹ್ಮಣೆ ದೇವ ನಿರ್ಣಯ ತದುಪಾಸನಂ ಅಷ್ಟದ ಪಂಚದ ಚ ಔಪನಿಷದ ಚ ಉಚ್ಯತೆ ಕ್ರಮಾತ್. ಇವಾಗ 9ನೇ ಬ್ರಾಹ್ಮಣದಲ್ಲಿ ಈ ದೇವ ನಿರ್ಣಯ ತದುಪಾಸನಂ ಅಂದ್ರೆ ದೇವತೆಗಳೆಲ್ಲ ಯಾರ್ಯಾರಿದ್ದಾರೆ, ಎಂಥದ್ದು ಆ ಉಪಾಸನೆಗಳ ಒಂದು 8 ತರ ಉಪಾಸನೆ, 5 ತರ ಉಪಾಸನೆ ಅಂತ ಸ್ವಲ್ಪ ಲೆಕ್ಕಾಚಾರ ಎಲ್ಲ ಇದೆ ಅದರಲ್ಲಿ. ಅಂತದೆಲ್ಲ ಇಲ್ಲಿ ಹೇಳುತ್ತೆ ಅದು, ಈ 9ನೇ ಬ್ರಾಹ್ಮಣದಲ್ಲಿ ಹೇಳುತ್ತೆ ಅದು. ಸೂರ್ಯಚಂದ್ರಾದಯೋ ದೇವಾಹ ಶಾಸಿತವ್ಯಾಹ ಉದೀರಿತಾಹ ತೇಷಾಂ ವಿಸ್ತಾರಃ ಆನಂತ್ಯಂ ಸಂಕ್ಷೇಪಃ ಅದು ಏಕದೇವತಾ. ಇವಾಗ ಸೂರ್ಯಚಂದ್ರ ಆದಿಪದದಿಂದ ನಾವು ಇಂದ್ರ, ವರ್ಣ, ಅಗ್ನಿ ಎಲ್ಲವನ್ನೂ ತಗೋಬೇಕು. ಇವುಗಳೆಲ್ಲವೂ ಕೂಡ ದೇವತೆಗಳೆಲ್ಲ ಶಾಸಿತವ್ಯಾಹ ಅಂತ ಹೇಳಿ ಏನಾಯ್ತು, ದೇವಾಹ ಶಾಸಿತವ್ಯಾಹ ಉದೀರಿತಾಹ, ಅವರೆಲ್ಲವೂ ಕೂಡ ಯಾವ ಒಂದು ಬ್ರಹ್ಮಕ್ಕೆ ಅಧೀನವಾಗಿ ಇದ್ಕೊಂಡು ನಾವು ಕೆಲಸ ಮಾಡ್ತಾ ಇದೆಯೋ, ಹಾಗಾಗಿ ಅವುಗಳೆಲ್ಲ ಒಂದು ಈ ಕೆಲಸ ಮಾಡೋರು ಅವರೆಲ್ಲ ಯಾರು ಸೂರ್ಯಚಂದ್ರಾದಿಗಳೆಲ್ಲ ಈ ಕಾಸ್ಮಿಕ್ ಡ್ಯೂಟೀಸ್ ಅವ್ರಿಗೆಲ್ಲ ಇದೆ. ಹಾಗಾದ್ರೆ ಆ ಕಾಸ್ಮಿಕ್ ಡ್ಯೂಟೀಸ್ ನೆಲ್ಲ ಇವ್ರಿಗೆ ಕೊಟ್ಟು ಅವ್ರನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರೋದು ಯಾರಂದ್ರೆ ಅವ್ರಿಗಿಂತ ಉತ್ತಮವಾಗಿರೋ ಈಶ್ವರ, ಅದೇ ಪರಮೇಶ್ವರ ಅನ್ನೋದು. ಸೊ ಹಾಗಾಗಿ ಅದೆಲ್ಲ ಹೇಳಾಯ್ತು. ಯಶಾಂ ವಿಸ್ತಾರ, ಈ ಸೂರ್ಯಚಂದ್ರಾದಿಗಳೆಲ್ಲ ಒಂದು ವಿಸ್ತಾರ ಇದೆಯಲ್ಲ, ವಿಸ್ತಾರ ಅಂದ್ರೆ ಇಡೀ ಪ್ರಪಂಚ ವಿರಾಟ್ ಅಂತ ಇದೆಯಲ್ಲ, ಅದೆಲ್ಲ ಅನಂತ್ಯ ಅಂತ ಹೇಳಿದ್ರೆ ಅದಕ್ಕೆ ಒಂದು ಲಿಮಿಟ್ ಅನ್ನೋದು ಇಲ್ಲ, ಅನಂತವಾಗಿರೋದು. ಅದಕ್ಕೇನೆ 10ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಬರ್ತಲ್ಲ, ವಿಭೂತಿ ಯೋಗ ಅಂತ ಬರ್ತಲ್ಲ, ಅದರಲ್ಲಿ ಕೂಡ ಕೃಷ್ಣ ಹೇಳ್ತಾನೆ, ಕೊನೆಯಲ್ಲಿ ಹೇಳ್ತಾನೆ, ಇದಕ್ಕೆ ಈ ವಿಸ್ತಾರಕ್ಕೆ ಅಂತ್ಯ ಇಲ್ವೇ ಇಲ್ಲ. ನಾನು ಇವಾಗ ಹೇಳಿರೋದು ಈ 10ನೇ ಅಧ್ಯಾಯದಲ್ಲಿ ಸ್ವಲ್ಪ ಶ್ಲೋಕಗಳೆಲ್ಲ ಹೇಳಿದ್ದೀನಲ್ಲ, ನಾನು ಏನಾಗಿದ್ದೀನಿ ಅಂತೆಲ್ಲ ಹೇಳಿದ್ದೀನಲ್ಲ, ಅದೆಲ್ಲ ಒಂದು ಸ್ಯಾಂಪಲ್ ಅಷ್ಟೇನೆ. ಅದು ಎಂಟೈರ್ ಥಿಂಗ್ ಇಟ್ ಇಸ್ ಎಕ್ಸಾಸ್ಟಿವ್ ಆಗಿ ಹೇಳಕ್ ಆಗೋದು ಇಲ್ಲ. ಯಾಕಂದ್ರೆ ಅದಕ್ಕೆ ಲಿಮಿಟ್ ಇಲ್ವೇ ಇಲ್ಲ, ಅದಕ್ಕೆ ಒಂದು ಮಿತಿ ಅನ್ನೋದು ಇಲ್ವೇ ಇಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಕೃಷ್ಣನೇ ಅದನ್ನ ಹೇಳ್ತಾರೆ. ಸೊ ಅದನ್ನೇ ಇವರು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಸಂಕ್ಷೇಪ ಅನ್ನೋದು ಒಂದೇ ದೇವತೆ, ವಿಸ್ತಾರ ಅನ್ನೋದು ನಾನಾ ವಿಷಯಗಳು ನಾನಾ ದೇವತೆಗಳಾಗಿ ಇರೋದು. ಆದ್ರೆ ಇಲ್ಲೂ ಕೂಡ ಗೊತ್ತಾಗುತ್ತೆ ನೋಡಿ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ಹೇಳ್ತಾರಲ್ಲ, ಅದು ಕೂಡ ಇಲ್ಲಿ ಗೊತ್ತಾಗುತ್ತೆ ನಮ್ಗೆ. ಸಂಕ್ಷೇಪವಾಗಿ ಹೇಳ್ಬೇಕಾದ್ರೆ ಒಂದೇ ಒಂದಿರೋದು, ವಿಸ್ತಾರವಾಗಿ ಹೇಳ್ಬೇಕಾದ್ರೆ ಬೇಕಾದಷ್ಟಿರೋದು. ಇದೇ ವಿಷಯವನ್ನು ಕೂಡ ಶ್ರೀಕೃಷ್ಣ ಅಲ್ಲಿ 10ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಹಾಗಾಗಿ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶ್ರಯಸ್ಥಿತಃ
ಅಂತ. ನಾನು ಎಲ್ಲಾ ಜೀವಗಳಲ್ಲೂ ಕೂಡ ಇರೋದು, ಅವ್ರ ಆತ್ಮಸ್ವರೂಪವಾಗಿರೋದು ನಾನೇನೆ ಅಂತ ಅಲ್ಲಿ ಕೂಡ ಹೇಳ್ತಾನೆ. ಅಲ್ಲೂ ಕೂಡ ಒಂದು ಮಹಾವಾಕ್ಯ ನಮ್ಗೆ ಗೊತ್ತಾಗುತ್ತೆ ಅದು. ನಾನೇ ಎಲ್ಲರಲ್ಲೂ ಕೂಡ ಒಳಗಡೆ ಎಲ್ಲರಲ್ಲೂ ಕೂಡ ಇರೋದು ಚೈತನ್ಯ ನಾನೇನೆ ಅಂತ ಹೇಳ್ಬಿಟ್ಟು, ಆಮೇಲೆ ಅವನು ಈ ವಿಭೂತಿ ಯೋಗವನ್ನ ಈ ಪ್ರಪಂಚದಲ್ಲಿ ನಾನು ಏನಾಗಿದ್ದೀನಿ ಅಂತ ಎಲ್ಲವನ್ನೂ ಕೂಡ ಬೇಕಾದಷ್ಟು ಹೇಳ್ತಾನೆ. ಅದು ಕೂಡ ಸ್ಯಾಂಪಲ್ ಅಂತ ಕೊನೆಯಲ್ಲಿ ಹೇಳ್ಬಿಡ್ತಾನೆ, ಅದಕ್ಕೊಂದು ಲಿಮಿಟ್ ಇಲ್ಲ ಅಂತ. ಅವಾಗ ಏನಾಯ್ತು, ಇರೋದು ಒಂದೇನೆ, ಅದು ವಿಸ್ತಾರವಾಗಿ ಈ ತರ ಬೇಕಾದಷ್ಟ ಕಾಣಿಸ್ಕೊಳ್ಳುತ್ತೆ. ಆದ್ರೆ ನಮ್ಗೆ ಯಾವಾಗ ಈ ವಿಸ್ತಾರ ಅನ್ನೋದನ್ನ ನಾವು ವಿಸ್ತಾರ ಬಂದ್ರೆ ನಾವು ನೋಡ್ತಾ ಇದ್ದೀವಿ. ನಾವು ಆ ನೋಡ್ತಾ ಇರೋ ವಿಸ್ತಾರವನ್ನ ಆಕ್ಚುಲಿ ಅದೆಲ್ಲ ಭಗವಂತನ ಸ್ವರೂಪವೇ ಅಂತ ನಮ್ಗೆ ಮೊದಲು ಹೇಳ್ಕೊಟ್ಟು, ಆಮೇಲೆ ಏನ್ ಬರ್ತದೆ ಅದು ಇದೆಲ್ಲ ಕೂಡ ವಾಸ್ತವ ಒಂದೇನೇ ಇದು ಅಂತ ಅದನ್ನು ಹೇಳ್ತಾರೆ ನಮ್ಗೆ. ಅವಾಗ ಆ ಏಕತ್ವ ಅನ್ನೋದನ್ನ ಮತ್ತೆ 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 ನಮಗೆ ಉಪನಿಷತ್ತು ನಮ್ಗೆ ತೀರ್ಮಾನವಾಗಿ ತೋರಿಸ್ತಾ ಇದೆ ನಮ್ಗೆ ಇರೋದು ಒಂದೇನೇ ಅನ್ನೋದನ್ನ. ತ್ರಯಃ ಚ ಇತ್ಯಾದಿಭಿಃ ಲಕ್ಷ್ಯಾಃ ಬಹುಶಬ್ದೈಃ ಅನಂತತಾ ಸುಷುಪ್ತಿ ಪ್ರಳಯಾವಸ್ಥಃ ಕಾರಣಾತ್ಮ ಏಕದೇವತಾ. ಇವಾಗ ತ್ರಯ ಅಂತ ಅಲ್ಲಿ ವಾಕ್ಯದಲ್ಲಿ ತ್ರಯ ಅಂತ ಬರುತ್ತೆ. ತ್ರಯ ಅಂದ್ರೆ ಮೂರು ಅಂತ ಅರ್ಥ. ಬಟ್ ಆ ಮೂರು ಅನ್ನೋದ್ರಿಂದ ಅವರು ಅನಂತವಾಗಿರೋದು ಅನ್ನೋದನ್ನ ಹೇಳ್ತಾ ಇದೆ. ಅದು ಅನಂತ ಅಂತ ಹೇಳಿದ್ರೆ ಬೇಕಾದಷ್ಟು ಅದ್ರ ದೇರ್ಸ್ ನೋ ಲಿಮಿಟ್ ಟು ದಟ್ ದೇವತಾ ಸ್ವರೂಪಾಸ್ ಅಂತ ಹೇಳಕ್ಕಾಗಿ, ದಟ್ ಈಸ್ ಮ್ಯಾನಿಫೆಸ್ಟೆಡ್ ದೇವತಾಸ್ ಅಂತ ಇದೆಯಲ್ಲ, ಅದೆಲ್ಲ ಲಿಮಿಟ್ ಇಲ್ಲ ಅದು ಅಂತ ಹೇಳಕ್ಕಾಗಿ ಮೂರು ಅಂತ ಹೇಳ್ತು. ಸುಷುಪ್ತಿ ಪ್ರಳಯಾವಸ್ಥಃ ಕಾರಣಾತ್ಮ ಏಕದೇವತಾ. ಆದ್ರೆ ನಮ್ಮ ಸುಷುಪ್ತಿಯಲ್ಲಿ ಮತ್ತು ಪ್ರಳಯದಲ್ಲಿ ಇರೋದು ಒಂದೇ ಒಂದಾಗುತ್ತೆ. ಅದು ಅವಾಗ ಏನಾಗುತ್ತೆ ನೋಡಿ, ಸುಷುಪ್ತಿಯಲ್ಲಿ ಕೂಡ ನಮ್ಮ ಸುಷುಪ್ತಿ ವಿಷಯಕ್ಕೆ ಹೇಳುವಾಗ ಕೂಡ ಉಪನಿಷತ್ತು ತೋರಿಸುತ್ತೆ ಅಂತ ಹೇಳಿದ್ರೆ, ನೋಡು, ಬೇಕಿಂಗ್ ಸ್ಟೇಟ್ ಅಲ್ಲಿ ನನಗೆ ಐ ಆಮ್ ಸೋ ಮೆನಿ ಥಿಂಗ್ಸ್ ಅಂತ ನಾವು ಹೇಳ್ತೀವಿ. ನಾನು ಐ ಎಮ್ ದ ಸಿಯರ್, ಐ ಎಮ್ ದ ಹಿಯರರ್, ಡೂಯರ್ ಅಂತ ತಿಳ್ಕೊಳ್ಳೋದು ಅಂತ ಬೇಕಾದಷ್ಟು ಫಂಕ್ಷನ್ಸ್ ನನಗೆ ಹೇಳ್ತಾ ಇದ್ದೀನಿ. ಬೇಕಾದಷ್ಟು ಅಂಶಗಳು ನನ್ನ ಹತ್ರ ಇದೆ ಅದೆಲ್ಲ ಹೇಳ್ಕೊಳಕ್ಕೆ. ಆದ್ರೆ ಉಪನಿಷತ್ತು ಏನ್ ಮಾಡ್ತೇವೆ, ಸುಷುಪ್ತಿಗೆ ಹೋಗುವಾಗ ಏನಾಗುತ್ತೆ, ಇವುಗಳೆಲ್ಲ ಲಯ ಹೋಗ್ಬಿಡ್ತಾರೆ. ಲಯ ಹೋಗಿ ಅವನು ಒಬ್ಬನೇ ಮಾತ್ರ ಉಳಿತಾನೆ ಸುಷುಪ್ತಿಯಲ್ಲಿ. ಆಮೇಲೆ ಎಚ್ಚರ ಆದಾಗ ಮತ್ತೆ ಇವೆಲ್ಲ ಹೊರಗಡೆ ಬರುತ್ತೆ ಅದು. ಅದೇ ತರ ಪ್ರಳಯದಲ್ಲಿ ಕೂಡ ಇಡೀ ಪ್ರಪಂಚವೂ ಕೂಡ ಏನಾಗುತ್ತೆ, ಒಂದಲ್ಲಿ ಹೋಗಿ ನಿಲ್ಲುತ್ತೆ ಅದು. ಆ ಒಂದು ಯಾವುದು ಅಂತ ಹೇಳಿದ್ರೆ ಅದು ಸಗುಣ ಬ್ರಹ್ಮ ಅಂತ ನಾವು ಹೇಳ್ತೀವಲ್ಲ, ಅದೇ ಒಂದು ಅಂತ. ಹಾಗಾಗಿ ಆ ಒಂದು ಅನ್ನೋದು ಕೂಡ ಅಲ್ಲೇ ಸೃಷ್ಟಿ ಒಳಗಡೆ ಕೂಡ ಒಂದು ಮತ್ತು ಹಲವು ಅಂತ ಬರುತ್ತೆ ಅದು. ಆ ಒಂದು ಅಂತ ಹೇಳೋದಕ್ಕೊಂದು ದಾಟಿರೋದು ಈ ಶುದ್ಧ ಬ್ರಹ್ಮಚೈತನ್ಯ ಅಕ್ಷರ ಬ್ರಹ್ಮ ಅಂತ ಆಗುತ್ತೆ ಅದು. ಸೊ ಈ ವಿಷಯದಲ್ಲಿ ಮುಂದಕ್ಕೆ ಸ್ವಲ್ಪ ಇದ್ರ ಬಗ್ಗೆನೇ ಒಂದು ವಿಚಾರ ಬರುತ್ತೆ. ಇಲ್ಲಿ ನಿಲ್ಸಿರೋ. ಹಾ, ಕರೆಕ್ಟ್. ನಾರಾಯಣ ನಿಮ್ಮಲ್ಲಿ ಕೂಡ ಈ ತರ ಸೃಷ್ಟಿ ವಿಷಯಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಇಲ್ಲಿ ನಾವು ನೆನೆಸಿರೋಣ. ಶಾಸ್ತ್ರಂ ಶಾರೀರಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಓಂ ತತ್ಸತ್.